ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಬಡ್ಜೆಟನ್ನು ಮಂಡಿಸಿದ್ದಾರೆ. ಬಡ್ಜೆಟ್ಗೆ ಅದರದೇ ಆದಂಥ ಒಂದು ಪಾವಿತ್ರತೆ, ಸಾಂವಿಧಾನಿಕ ಪಾವಿತ್ರತೆ, ಒಂದು ರೀತಿ ಬಡ್ಜೆಟ್ ಅಂದರೆ ಎಲ್ಲ ಸದಸ್ಯರು ಅದನ್ನು ಪಾಸ್ ಮಾಡಿಕೊಡ್ಬೇಕು, ಅದು ಕರ್ನಾಟಕದ ರಾಜ್ಯದ ಎಲ್ಲ ಜನತೆಗೆ ಸಂಬಂಧಪಟ್ಟಿದ್ದು ಅನ್ನೋ ಒಂದು ಮಾತು. ಅದಕ್ಕೋಸ್ಕರ ಬಡ್ಜೆಟ್ಗೆ ಎಲ್ಲರೂ ಗೌರವ ಕೊಡ್ತಾರೆ. ಆದರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಡ್ಜೆಟನ್ನೇ ರಾಜಕೀಯ ದಾಳವಾಗಿ ಮಾಡಿಕೊಂಡ್ರು. ಬಡ್ಜೆಟನ್ನು ಏನು ಪಾವಿತ್ರತೆ ಇತ್ತು, ಆ ಬಡ್ಜೆಟ್ನೇ ಒಂದು ರಾಜಕೀಯ ಪಾವಿತ್ರತೆಯನ್ನು ಮಾಡಿಕೊಂಡು ತಮ್ಮ ಬೆನ್ನನ್ನು ತಾವೇ ತಟ್ಕೊಂಡು ಒಂದು ರೀತಿ ಈ ಬಡ್ಜೆಟಲ್ಲಿ ಕೇಂದ್ರ ಸರ್ಕಾರವನ್ನು ಆಪಾದನೆ ಮಾಡೋ ಅಂಥದ್ದು ಪ್ರಾರಂಭದಲ್ಲೇ. ಮಧ್ಯೆ ಎಲ್ಲೋ ಮಾಡಿದರೆ ಏನೋ ಕೇಳಿಸ್ಕೊಬೋದಾಯಿತು. ಪ್ರಾರಂಭದಲ್ಲೇ ಕಠೋರವಾದಂಥ ಪದಗಳನ್ನು ಉಪಯೋಗ ಮಾಡಿ ಅವರು ಮಾಡಿರೋ ಭಾಷಣದಲ್ಲಿ ಒಟ್ಟು ಲೆಕ್ಕ ಹಾಕಿದ್ದೀನಿ, 41 ಬಾರಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ, ನರೇಂದ್ರ ಮೋದಿಯವರ ವಿರುದ್ಧವಾಗಿ ಹೇಳಿದ್ದಾರೆ. 2ನೇ ಪುಟದಿಂದ ಪ್ರಾರಂಭ ಆಗಿ 11ನೇ ಪುಟದವರೆಗೂ ನಿರಂತರವಾಗಿ ಕೇಂದ್ರ ಸರ್ಕಾರದ ಮೇಲೆ ಒಂದು ರೀತಿ ಶುರು ಮಾಡಿಲ್ಲ. ಪಾವಿತ್ರತೆ ಬಗ್ಗೆ ಹೇಳ್ತಾ ಇದ್ರಲ್ಲ, ಶುರುನೇ ಮಾಡಿಲ್ಲ, ಇನ್ನೂ ಬೇಕಾದಷ್ಟು ಐತೆ. ಮಾತಾಡಿ, ನೀವು ಪೂರಕವಾಗಿ ನಾನು ಹೇಳ್ತಾ ಇರೋದು. ಅಯ್ಯೋ, ಪೂರಕವಾಗಿ ನಾನು ಬಂದಿದ್ದೇನೆ. ನಿಂತಿರೋರೆಲ್ಲರೂ ಪೂರಕವಾಗಿ ಹೇಳೇ ಬೈಯೋದು. ಅಲ್ಲಲ್ಲ, ಪೂರಕವಾಗಿ ಹೇಳಲಿಕ್ಕೆ ನಿಂತಿದ್ದೇನೆ. ಪೂರಕವಾಗಿ ಹೇಳಿನೇ ಬೈಯೋದು. ಅಲ್ಲಲ್ಲ, ಪೂರಕವಾಗಿ ನಿಮಗೆ ಸಹಾಯ ಆಗ್ತದೆ ಹೇಳೋದ್ರಿಂದ. ಯಾವತ್ತೂ ಆಗಲ್ಲ ಬಿಡಿ ಅದು. ಅಧ್ಯಕ್ಷರೇ, ಪಾವಿತ್ರತೆ, ಬಜೆಟ್ ಪಾವಿತ್ರತೆ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ಬಹಳ ಪ್ರಮುಖವಾದಂಥ ವಿಚಾರ. ಇವರಿಗೆ ನೈತಿಕತೆ ಏನಿದೆ ಬಜೆಟ್ ಪಾವಿತ್ರತೆ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಅಂತ ನನ್ನ ಮೊದಲನೇ ಪ್ರಶ್ನೆ. ಯಾಕೆ ಅಂದರೆ ಅವರು ಮುಖ್ಯಮಂತ್ರಿಗಳು, ಹಣಕಾಸು ಸಚಿವರು ಆ ಬಜೆಟನ್ನು ಓದ್ತಾ ಇದ್ರೆ ನೀವು ಅದನ್ನು ಕೇಳೋಕ್ಕೂ ತಯಾರಿಲ್ಲ. ನೀವೇನೇ ಎಲ್ಲ ಗೊಂದಲ ಸೃಷ್ಟಿ ಮಾಡಿ ಸಭಾತ್ಯಾಗ ಮಾಡಿ ಆಚೆ ಓದೋರು. ಬಜೆಟ್ ನೈತಿಕತೆ ಬಗ್ಗೆ ಮಾತಾಡೋದು ನೀನು ಮಾನ್ಯ ಸಭಾಧ್ಯಕ್ಷರೇ 2013ರಿಂದ 18 ಹೆಂಗೆ ಪೂರಕ ಅಂತ ಹೇಳಿದ್ರು ಅದು ಹಂಗೆ, ಈಗ ಹೆಂಗೆ ಇದು ಪೂರಕ ಸಲಹೆ ಅಂತ ಹೇಳಿದ್ರು ಅದು ಹಂಗೆ ಅಂತ ಅಲ್ಲ. ಸುನೀಲ್ ಅಣ್ಣ, ಒಂದು ನಿಮಿಷ. ಮಾನ್ಯ ಸಭಾಧ್ಯಕ್ಷರೇ, ನಿಮ್ಮ ಬಜೆಟ್ ನಾವು 2013ರಲ್ಲೂ ಕೂಡ ಮುಖ್ಯಮಂತ್ರಿಯಾಗಿ 2018ವರೆಗೂ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು. ಅವರು ಆ ಸಂದರ್ಭದಲ್ಲಿ ಅದ್ರ ಬಗ್ಗೆ ಹೇಳ್ಬೇಕಲ್ಲ, ಸರ್ಕಾರದ ಬಗ್ಗೆ ಟೀಕೆ ಮಾಡಿರಲಿಲ್ಲ. ಆದರೆ ಈ ಬಡ್ಜೆಟ್ ಅಲ್ಲಿ ಒಂದು 40 ಬಾರಿ ಟೀಕೆ ಮಾಡ್ತಾರೆ ಅಂದ್ರೆ ಅದು ಸರ್ಕಾರದ ವೈಫಲ್ಯ. ಅವರಿಗೆ ಬೇರೆ ಏನೂ ಇಲ್ಲ. ಈ ಬಡ್ಜೆಟ್ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಅದಕ್ಕೆ ಅಶೋಕ್ ಪ್ರತಿಪಕ್ಷದ ನಾಯಕರು ಮಾತಾಡುವಾಗ ನೀವೆದ್ದು ಮಾತಾಡೋದು ಯಾರು ವೈಫಲ್ಯ? ಸನ್ಮಾನ್ಯ ಅಧ್ಯಕ್ಷರೇ, ಇವರು ಬಜೆಟ್ ನಲ್ಲಿ ಅವ್ರು ಮಾತಾಡ್ತಾರೆ, ನೀವ್ಯಾಕೆ ಮಾತಾಡ್ತೀರಿ? ನಿಮ್ಮ ನಾಯಕರು ಮಾತಾಡುವಾಗ ಅಣ್ಣ ಇನ್ನೂ ಜಾಸ್ತಿ ಐತೆ, ಇನ್ನೂ ಜಾಸ್ತಿ ಆಯ್ತು. ಮಧ್ಯೆ ಮಾತಾಡಿಯ ಇನ್ನ ಪ್ರಾರಂಭ, ಇವಾಗ ಯಾಕೆ? ಕೇಂದ್ರ ಸರ್ಕಾರವನ್ನ ಕೇಳೋ ಅಂಥದ್ದು ತಪ್ಪೇನಿಲ್ಲ. ನಾವೊಂದು ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೀರಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಳೋದು, ತಗೊಳೋದು, ಮಾತುಕತೆ ಆಡೋದು, ಸಂವಾದ ಇವೆಲ್ಲ ಇದ್ದೇ ಇರ್ತತೆ. ನಾವು ಭಾಳಷ್ಟು ಸರಿ ಜಗಳ ಆಡ್ತೀರಿ, ಧರಣಿ ಮಾಡ್ತೀರಿ. ನಿಮ್ಮ ಚೇಂಬರ್ಗೆ ಬಂದಾಗ ಕೂತು ಮಾತಾಡಿ ಸಾಲ್ವ್ ಮಾಡಿ ರಾಜ್ಯದ ಜನರ ಹಿತದೃಷ್ಟಿಯಿಂದ ನಾವು ಮಾಡೋದು. ನಮ್ಮ ದೃಷ್ಟಿ ಏನು? ರಾಜ್ಯದ ಜನರ ಹಿತದೃಷ್ಟಿ. ಯಾರೋ ಒಬ್ಬ ಸಿದ್ದರಾಮಣ್ಣವರ ಕೋಪದಿಂದ ಇಡೀ ರಾಜ್ಯಕ್ಕೆ ಅನ್ಯಾಯ ಆಗಬಾರ್ದು ಅನ್ನೋದು ಅಷ್ಟೇ. ನಾನು ವ್ಯತ್ಯಾಸವನ್ನು ನೋಡಬೇಕು. ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿತ್ತು. 2008-9 ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು. ಮುಖ್ಯಮಂತ್ರಿಯಾಗಿ ಬಡ್ಜೆಟನ್ನು ಮಂಡಿಸಿದ್ರು. ಅವರು ಬಡ್ಜೆಟನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಅವರ ಮಾತುಗಳು, ಕರ್ನಾಟಕದಲ್ಲಿನ ಪೆಟ್ರೋಲಿಯಂ ಬೆಲೆಗಳು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿವೆ. ಇದಕ್ಕೆ ತೈಲ ಸಂಸ್ಥೆಗಳು ಕರ್ನಾಟಕದಲ್ಲಿ ನಿಗದಿ ಮಾಡಿರುವ ಪೆಟ್ರೋಲಿಯಂ ಉತ್ಪನ್ನಗಳ ಮೂಲ ಬೆಲೆ ಹೆಚ್ಚಾಗಿರುವುದು,
ಹೆಚ್ಚಾಗಿರುವುದು ಕಾರಣವಾಗಿದೆ. ಆದ್ದರಿಂದ ತೈಲ ಕಂಪನಿಗಳು ವಿಧಿಸುವ ಮೂಲ ಬೆಲೆಯ ಅಸಮಾನತೆಯನ್ನು ನಿವಾರಿಸುವಂತೆ ನಾನು ಭಾರತ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿರುತ್ತೇನೆ. ಇದು ಯಡಿಯೂರಪ್ಪನವರು ಡೈಲಾಗ್. ಭಾರತ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಇನ್ನೊಂದು, ತೀವ್ರ ಹಣದುಬ್ಬರ ಪರಿಣಾಮ ನಿಯಂತ್ರಿಸಲು ಇನ್ನೂ ಹೆಚ್ಚಿನ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಭಾರತ ಸರ್ಕಾರಕ್ಕೆ ಮನವಿ ಮಾಡಿರುತ್ತೇನೆ ಅಂತ. ನನ್ನ ಹತ್ರ ಎಲ್ಲ ಬಡ್ಜೆಟು ಇದೆ, ಎಲ್ಲ ವರ್ಷದ್ದು ಬಡ್ಜೆಟು. ಎಲ್ಲೂ ಕೂಡ ಯಡಿಯೂರಪ್ಪನವರು ನಾನು ಸವಾಲಾಗ್ತೀನಿ ಅಂತ ಹೇಳಲಿಲ್ಲ, ಸವಾಲಾಗ್ತೀನಿ ಅಂತ ಹೇಳಿಲ್ಲ. ಕೇಂದ್ರ ಸರ್ಕಾರದ ಜೊತೆ ನಾನು ವಿನಂತಿ ಮಾಡ್ತೀನಿ, ಮನವಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ? ಎಲ್ಲದಕ್ಕೂ ಸವಾಲು ಹಾಕೋಗಿದ್ದಾರೆ. ಇದೇ ನಮಗೂ ಕಾಂಗ್ರೆಸ್ಗೂ ಬಿ ಜೆ ಪಿಗಿರುವಂಥ ಸಂಸ್ಕೃತಿಯ ವ್ಯತ್ಯಾಸ. ನಮಗೂ ನಿಮಗಿರುವಂಥ ಸಂಸ್ಕೃತಿ ಅದು. ಇದು ರಾಜ್ಯದಲ್ಲಿ ಇದರ ಕನ್ನಡ ಸಂಸ್ಕೃತಿ, ಅವರು ಆ ಸಂಸ್ಕೃತಿ, ಅವ್ರ ಸಂಸ್ಕೃತಿ ಏನೈತೆ ಅದೇ ಅಂತ ನಾವು ಈ ಪದ್ಧತಿಯನ್ನ ಸಿದ್ದರಾಮಯ್ಯನವರು ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿರಲಿಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವರು ಏನು, ಗೌರವಾನ್ವಿತ ಸಿದ್ದರಾಮಯ್ಯನವರು ಏನು ಮಾಡ್ತಾರೋ ಅದು ಇಡೀ ರಾಜ್ಯದ ಜನಗಳ ಮೇಲೆ ಪ್ರಭಾವ ಬೀಳ್ತದೆ. ಹಿಂದೆ ಕುಮಾರಸ್ವಾಮಿಯವರು ಹೇಳಿದರು, ಆ ರೀತಿಯ ಸಂಘರ್ಷಕ್ಕೆ ನಾವು ಹೋಗುವಂಥ ಅವಶ್ಯಕತೆ ಇಲ್ಲ. ಕೇಳುವಂಥ ಹಕ್ಕನ್ನು ನಾವು ಯಾರೂ ತಪ್ಪು ಅಂತ ಹೇಳಲ್ಲ. ನನಗನ್ಸ್ತತೆ ಇದೊಂದು ರೀತಿ ಸಾರ್ವಜನಿಕ ಸಮಾರಂಭದಲ್ಲಿ ಮಾತಾಡ್ತಾರೆ, ಮಾತಾಡಲ್ಲ ಅಂತ ನಾನು ಹೇಳಲ್ಲ. ಸಾರ್ವಜನಿಕ ಸಮಾರಂಭಗಳಲ್ಲಿ ಟೀಕೆ ಟಿಪ್ಪಣಿ ಇನ್ನೂ ಕೆಟ್ಟದಾಗ ಮಾತಾಡಿರೋದು ನಾನು ನೋಡಿದ್ದೀನಿ. ಮಾತಾಡಲಿ, ಸಾರ್ವಜನಿಕ ಸಭೆ ಇರ್ತತೆ, ಜನರನ್ನ ಮೆಚ್ಚಿಸ್ಬೇಕಾಗಿರ್ತತೆ, ಜನರನ್ನ ಖುಷಿ ಮಾಡಬೇಕಾಗಿರ್ತತೆ, ಏನೇನೋ ಮಾತಾಡ್ತಾರೆ, ಇನ್ನೂ ಕೆಟ್ಟದಾಗ ಮಾತಾಡ್ತಾರೆ, ಅದು ಬದಬೇಡ. ಆದರೆ ಇದು ಸಾಂವಿಧಾನಿಕವಾಗಿರ್ತಕ್ಕಂಥ ಒಂದು ಬಡ್ಜೆಟ್. ಇದು ಇಲ್ಲಿ ಮಾತಾಡಬೇಕಾದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೊಟ್ಟು ತೆಗೆದುಕೊಳ್ಳುವಂಥ ಒಂದು ಪರಿಪಾಠವನ್ನು ಭಾಳ ಹಿಂದೆಯಿಂದನೂ ಮಾಡಿದ್ದಾರೆ. ನಾನು ಬೇಕಾದಷ್ಟು ಬಾರಿ ಮನಮೋಹನ್ ಸಿಂಗ್ ಅವರಿದ್ದಾಗ, ಪ್ರಧಾನಮಂತ್ರಿಗಳಿದ್ದಾಗ ನಾನು ಭೇಟಿ ಮಾಡಿದ್ದೀನಿ. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಗೆ ಅನುದಾನ ತರುವಂಥ ಸಂದರ್ಭದಲ್ಲಿ ಹೋಗಿದ್ದೀನಿ. ನಾಳೆ ಭಾಳ ಗೌರವದಿಂದ ನಡ್ಕೊಂಡಿದ್ದೀನಿ. ನಮ್ಮದೊಂದು ಪರಂಪರೆ ಇದೆ. ನೀವು ಪಕ್ಕದ ತಮಿಳ್ನಾಡು ಅದೇನೋ ಹೇಳ್ತಾರಲ್ಲ, ತಮಿಳ್ನಾಡಿನ ಒಂದು ಸಂಸ್ಕೃತಿ ಎಲ್ಲೋ ಇಲ್ಲಿ ಬಂದ್ಬಿಟ್ಟಿದೆ ಅನಿಸ್ತದೆ ನನಗೆ. ತಮಿಳ್ನಾಡವ್ರು ಹಿಂಗೆ, ನಾನು ಕಾವೇರಿ ವಿಚಾರಕ್ಕೆ ನಿದ್ದೆ ಬರ್ತದೆ ಅಧ್ಯಕ್ಷರೇ, ಏನಿಲ್ಲ, ಕಾವೇರಿ ವಿಚಾರಕ್ಕೆ ನಾನು ಹೋಗಿದ್ದೆ. ರಾಜಣ್ಣವರೇ, ಕಾವೇರಿ ವಿಚಾರಕ್ಕೆ ಭಾಳ ಕಷ್ಟದ ಪರಿಸ್ಥಿತಿ. ನಾನು ಜಗದೀಶ್ ಶೆಟ್ಟರು ಹೋಗಿದ್ರಿ, ಬಸವರಾಜ ಬೊಮ್ಮಾಯಿ, ನಾವು ಎಲ್ಲ ಹೋಗಿದ್ರಿ. ಮನಮೋಹನ್ ಸಿಂಗ್ ಅವರು ಬಂದರು. ನಾವು ಅರ್ಧ ಮುಕ್ಕಾಲು ಗಂಟೆ ಕಾತಿದ್ರಿ. ಬಂದ ತಕ್ಷಣ ಕೂತ್ಕೊಂಡ್ರಿ, ಬಂದ ತಕ್ಷಣ ನಮಸ್ಕಾರ ಮಾಡಿ ಕೂತ್ಕೊಂಡಿದ್ರಿ ಅಷ್ಟೇ. ಸನ್ಮಾನ್ಯ ಶ್ರೀಮತಿ ದಿವಂಗತರವರು ಬರಲಿಲ್ಲ. ಇವರು ಬಂದ ಮೇಲೆ ಅವರು ಬಂದು ಚೇರ್ ಹಾಕಿ ಕೂತ್ಕೊಂಡು ನಮಗೆ ಫಸ್ಟ್ ಮಾತಾಡೋಕ್ಕೆ ಅವಕಾಶ ಕೊಟ್ಟರು ಕಾವೇರಿ ಬಗ್ಗೆ. ನಾವು ಕಾವೇರಿ ಕರ್ನಾಟಕದಲ್ಲಿ ಹಿಂಗಾಗಿದೆ, ಕುಡಿಯೋ ನೀರಿಗೆ ಸಮಸ್ಯೆ ಇದೆ, ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ತೀರಿ ಪ್ರಧಾನಮಂತ್ರಿಗಳೇ, ನಮಗೆ ಅವಕಾಶ ಮಾಡಿಕೊಡಿ ನೀರಿನ ಸಮಸ್ಯೆಯನ್ನು ಅಂತ ಹೇಳಿದ್ರಿ. ಆಯಮ್ಮ ಮಾತಾಡುವಾಗ ಹಂಗೆ ಮಾತಾಡಿಲ್ಲ. ಅದೇನೋ ಹೇಳ್ತಾರಲ್ಲ, ಅದೇನೋ ಪಿಟೀಲು, ಯಾವುದೋ ನೀರು, ರೋನ್ ಅಲ್ಲಿ ಪ್ರಧಾನಮಂತ್ರಿಗಳಿಗೆ ನಾನು ಹೇಳ್ತಾ ಇರೋದು, ನಾನು ಇದ್ದೋನೋ ನಾನು ಹೇಳ್ತಾ ಇದ್ದೀನಲ್ಲ, ರೆಕಾರ್ಡಲ್ಲೂ ಇರ್ತತೆ. ಅಲ್ಲಿ ಹತ್ತಿ ಉರಿತಾ ಇದ್ದಾರೆ, ನೀವು ಪಿಟೀಲ್ ಬಾರಿಸ್ತಾ ಇದ್ದೀರಾ ಅಂತಾನೆ ಪ್ರಾರಂಭ ಮಾಡೋದ್ಲ ಅಮ್ಮ. ರೋಮ್ ಹತ್ತಿ ಉರಿಬೇಕಾದ್ರೆ ಇಲ್ಲಿ ಪಿಟೀಲ್ ಬಾರಿಸ್ತಾ ಇದ್ದೀರಾ ಅಂತ. ಏನು ತಿಳ್ಕೊಂಡಿದ್ದೀರಾ ನೀವು? ಏನು ತಿಳ್ಕೊಂಡಿದ್ದೀರಾ? ಈ ಥರ ಭಾಷೆ, ಅದಕ್ಕೆ ಎಲ್ಲೋ ಭಾಷೆ, ಆ ಭಾಷೆ ನಿಮಗೆ ಬರಬಾರ್ದು. ಇದು ಕನ್ನಡದ ಒಂದು ಸಂಸ್ಕೃತಿ. ಇದು ನಾವೆಷ್ಟು ಗೌರವ ಕೊಟ್ರಿ ಪ್ರಧಾನಮಂತ್ರಿಗಳಿಗೆ, ಆ ಗೌರವನ ಇಲ್ಲೂ ಇರಬೇಕಾಗಿತ್ತು ಅನ್ನೋದು ಅಷ್ಟೇ ನನಗೆ. ಅದು ಬಿಟ್ಟು ನನಗೇನು ಇಲ್ಲ. ಅದರಿಂದ ನನಗನ್ಸ್ತತೆ ಕಪ್ಪು ಚಿಕ್ಕೆ ಅಂತ ಅನಿಸ್ತದೆ. ಅಶೋಕ್ ಅವರೇ ಸರ್, ಆಯಮ್ಮನು ಕರ್ನಾಟಕದವ್ರ ಅಲ್ವೇನ್ರಿ? ಅವ್ರನ್ನ ಯಾಕೆ ತಮಿಳ್ನಾಡಿನವರು ಅಂತೇಳಿ ತಮಿಳ್ನಾಡು ಕೊಡ್ತೀರಿ ಆಯಮ್ಮನಿಗೆ? ಆಯಮ್ಮನು ಕರ್ನಾಟಕದವ್ರ. ಮುಖ್ಯಮಂತ್ರಿ ತಮಿಳ್ನಾಡದಲ್ವಾ? ಮುಖ್ಯಮಂತ್ರಿಗಳು ತಮಿಳ್ನಾಡಿನವರು, ಕನ್ನಡದವರೇ ಮುಖ್ಯಮಂತ್ರಿ. ತಮಿಳ್ನಾಡು ಸಂಸ್ಕೃತಿ ಅಂತ ಹೇಳಿದ್ರಲ್ಲ, ಆಯಮ್ಮ ಸಂಸ್ಕೃತಿ ಹುಟ್ಟಿದ್ದೆಲ್ಲ ಹುಡ್ಕಕ್ ಹೋಗೋದು ಬೇಡ. ಅವ್ರದ್ದು ಯಾರು ಈಗ ವಾಜಪೇಯಿದಲ್ಲಿ, ಸೋನಿಯಾ ಗಾಂಧಿದಲ್ಲಿ, ಯುದ್ಧದಲ್ಲಿ ಅವೆಲ್ಲ ಹುಡ್ಕೋದು ಬೇಡ. ಯಾಕೆ ಅಲ್ಲಿಗೆ ಬಿಟ್ಬಿಡೋಣ, ಅದಕ್ಕೆಲ್ಲ ಅಲ್ಲಿಗೆ ಬಿಟ್ಬಿಡೋಣ. ಸನ್ಮಾನ್ಯ ಅಧ್ಯಕ್ಷರೇ, ಅದು ಭಾರತಕ್ಕೆ ಸೇರಿದ್ದೆ. ಅದನ್ನು ಭಾರತಕ್ಕೆ ಸೇರಿದ್ದೆ. ಭಾರತದಾಗೆ ಇತ್ತು.
ನಿಮ್ಮ ಕೃಪೆಯಿಂದ ಪಾಕಿಸ್ತಾನ ಆಯ್ತು. ಯಾರಿಗ್ ಗೊತ್ತು? ಯಾರು ಕೈಯೇ ಜೋಡಿಸಿಲ್ಲ. ಇಂಡಿಯಾ ಮೂವ್ಮೆಂಟ್ ಬಂದಿಲ್ಲ, ಬಂದಿಲ್ಲ, ಸೈಮನ್ ಗೋಬ್ಯಾಕ್ ಅಂದಿಲ್ಲ, ಧ್ವಜ ಆರಿಸಿಲ್ಲ 1995 ತನಕ. ಈಗ ನೀವು ಅದು ವಿಭಜನೆ ಮಾಡಿದ್ರಿ, ಇದು ವಿಭಜನೆ ಈಗ ಮಾಡ್ರಿ. ಈಗ ತಗೊಂಡು ಮಾಡಿ ಯಾರು ಬೇಡ ಅಂತಾರೆ? ತಕ್ಷಶಿಲಾ ಪ್ರತಿ ಸರಿ ಯಾವ ಮಾಡಿ ಸರ್. ಇವಾಗ ಹಾಗೆ ಚಪ್ಪನ್ ಸೀನಾ ಇದೆಲ್ಲ ಮಾಡಿ ಯಾರು ಬೇಡ ಅಂತಾರ? ತಗೊಂಡ್ ಬರ್ರಿ, ಪಿಒಕೆ ತಗೊಂಡ್ ಬರ್ರಿ, ಅಫ್ಘಾನಿಸ್ತಾನ್ ತಗೊಂಡ್ ಬರ್ರಿ, ತಕ್ಷಶಿಲಾ ವಾಪಸ್ ತಗೊಂಡ್ ಬರ್ರಿ, ಜಾವಾ, ಸುಮಾತ್ರ ಎಲ್ಲ ತಗೊಂಡ್ ಬರ್ರಿ. ಯಾರು ಬೇಡ ಅಂತಾರ? ಒಂದ್ ರೀತಿ ಪದೇ ಪದೇ ನೀವು ಮಾಡಿದ್ರಿ, ಅದು ಆಗ್ ಮಾಡಿದ್ರಿ, ಅದೇ ಕಥೆ ಇವ್ರದ್ದು. ಇವ್ರೇನ್ ಮಾಡಿದಾರೆ 10 ವರ್ಷದಲ್ಲಿ? ಏನೀಗ ಚೈನಾದವ್ರು ಬಂದು ಇವತ್ತು ಹಳ್ಳಿ ಕಟ್ಟಾರಲ್ಲ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆನಲ್ಲಿ ಕಟ್ಸಿರಿ. ಏನ್ ಮಾತಾಡ್ತಾರೆ ಸರ್ ಇವರು? 5 ನಿಮಿಷ ಆಮೇಲೆ ಇವರೇ ಪದೇ ಪದೇ ಸುಮ್ಮನಿದ್ರು ನಾವು ಸುಮ್ಮನೆ ಇರ್ತೀವಿ. ಆಮೇಲೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ರಿ, ಪಾರ್ಲಿಮೆಂಟ್ ಅಲ್ಲಿ ಮಾತಾಡೋ ವಿಷಯ ಎಲ್ಲ ಇಲ್ಲಿ ಮಾತಾಡಿದ್ರೆ ನೀವು ಹೋಗಿ ಪಾರ್ಲಿಮೆಂಟ್ ಹೋಗಿ ಮಾತಾಡಲಿ. ಅಶೋಕ್ ತಾವು ಮಾತಾಡಿ, ದಯವಿಟ್ಟು ಪ್ರತಿಪಕ್ಷ ನಾಯಕರು ಮಾತಾಡಿ, ಡಿಸ್ಟರ್ಬ್ ಆಗೋದು ಬೇಡ. ಸನ್ಮಾನ್ಯ ಅಧ್ಯಕ್ಷರೇ, ಈ ಬಡ್ಜೆಟ್ಟಲ್ಲಿ ಜನಗಳಿಗೆ ಒಂದು ಭರವಸೆ ಇತ್ತು. ಸಿದ್ದರಾಮಯ್ಯನವರು ಬಡವರ ಪರವಾಗಿದ್ದಾರೆ, ಹಿಂದುಳಿದ ವರ್ಗದ ಪರವಾಗಿದ್ದಾರೆ. ಈ ಸರಿ ನಮಗೆಲ್ಲ ಅಭಿವೃದ್ಧಿ ಪೂರ್ವಕವಾದಂಥ ಬಡ್ಜೆಟ್ ಸಿಗುತ್ತೆ. ಮತ್ತು ಹೊಸದಾಗಿ ನಮ್ಮೆಲ್ಲ ಶಾಸಕರು ಗೆದ್ದು ಬಂದಿದ್ದಾರೆ. ನಿಮ್ಮ ಕಡೆನೂ ಜಾಸ್ತಿ ಇದ್ದಾರೆ, 135 ಜನ +1. ಎಲ್ಲರಿಗೂ ವಿಶ್ವಾಸ ಇತ್ತು ಅಭಿವೃದ್ಧಿಗೆ ಈ ಸರಿ ಭರಪೂರ್ವವಾದಂಥ ಹಣ ಬರುತ್ತೆ. ನಮ್ಮ ಶಾಸಕರ ನಿಧಿ 2 ಕೋಟಿನೂ ಕೂಡ ಇಮಿಡಿಯೇಟಾಗಿ ಬರ್ತೈತೆ. ಈ ಥರದ ಒಂದು ಭರವಸೆಯನ್ನು ಇಟ್ಕೊಂಡಿದ್ರು. ಆದರೆ ಇವತ್ತು ಈ ಬಡ್ಜೆಟನ್ನು ನೋಡಿ ಹೇಳೋದಾದರೆ ಆಸೆ ಭರವಸೆ ಎಲ್ಲ ಇಟ್ಕೊಂಡು ಒಂಥರ ಹಬ್ಬದ ವಾತಾವರಣ. ಬಡ್ಜೆಟ್ ದಿನ ನಮಗೆಲ್ಲ ಒಂದು ಹಬ್ಬದ ವಾತಾವರಣ. ಮುಂಗಡದ ಅಂಗಡಿಯಲ್ಲಿ ತಳಿರು ತೋರಣದ ಸದ್ದು, ಮುಂಗಡದ ಅಂಗಡಿಯಲ್ಲಿ ತಳಿರು ತೋರಣದ ಸದ್ದು, ಅಂಗಡಿಯಲ್ಲಿ ಏನಿಲ್ಲ, ಖಾಲಿ ಡಬ್ಬ, ಖಾಲಿ ಡಬ್ಬ, ಏನೂ ಇಲ್ಲ. ಅಭಿವೃದ್ಧಿ ಬಗ್ಗೆ ಒಂದೇ ಒಂದು ಚಕಾರ ಮಾತೂ ಇಲ್ಲ. ಅಭಿವೃದ್ಧಿ, ಯಾವುದೇ ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ, ನಮ್ಮ GDP ಗ್ರೋತ್ ಆಗಬೇಕಾದ್ರೆ ಹೆಚ್ಚು ಅಭಿವೃದ್ಧಿಗೆ ಇನ್ವೆಸ್ಟ್ ಮಾಡಬೇಕು ನಾವು. ಸ್ಕೂಲ್ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಬಿಲ್ಡಿಂಗ್ಸ್ ಇರ್ಬೋದು, ಈ ಥರದ ಅಭಿವೃದ್ಧಿ ಕಾರ್ಯಗಳು ಮಾಡಿದಾಗ ಅದು ಅಸೆಟ್ ಆಗ್ತೈತೆ. ಈ ಅಸೆಟ್ಟಿಂದ ರಾಜ್ಯದ ಆದಾಯನೂ ಕೂಡ ಜಾಸ್ತಿ ಆಗ್ತವೆ. ಫ್ಲೈಓವರ್ಸು, ಬ್ರಿಡ್ಜ್ಗಳು, ಈ ಥರದ್ದೆಲ್ಲ ಮಾಡಿದಾಗ ಇಲ್ಲಿ ಆ ಥರದ್ದು ಏನೂ ಇಲ್ಲ. ಬೆಳಗ್ಗೆನೂ ಕೂಡ ನಾನು ಹೇಳ್ತಾ ಇಲ್ಲ ಇದನ್ನು, ಅಭಿವೃದ್ಧಿ ಆಗಿಲ್ಲ, ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ. ನಾವು ಹೇಳಿದ್ರೆ ಅದೇನೋ ಹೇಳ್ತಾರಲ್ಲ, ಕೂಗು ಹಾಕಿದ್ರೆ ಅದು ಗಿರಿಗೆ ಮುಟ್ಟಲ್ಲ. ಅದೆಲ್ಲ ಯಾರು ಕೂಗ್ತಾ ಇರೋದು? ನಮ್ಮ ಸ್ನೇಹಿತರಾದಂಥ ಕಾಂಗ್ರೆಸ್ ಶಾಸಕರು ಬೆಳಗ್ಗೆ ಮಾತಾಡ್ತಾ ಹೇಳಿದ್ರು. ಈಗ ಅವ್ರಿಗೆ ಪೋಸ್ಟ್ ಕೊಟ್ಬಿಟ್ಟಿದ್ದಾರೆ. BR ಪಾಟೀಲ್ರು KDP ಸಭೆಯಲ್ಲಿ, ಪಾಟೀಲ್ರೇ KDP ಸಭೆಯಲ್ಲಿ ಹೇಳಿದ್ರು 7 ತಿಂಗಳಿಂದ ಒಂದೇ ಒಂದು ಕಲ್ಲೂ ಹಾಕಿಲ್ಲ ಅಂತ KDP ಸಭೆಯಲ್ಲಿ ಹೇಳಿದ್ರು. ಅದೆಲ್ಲ ರೆಕಾರ್ಡ್ಗೆ ಹೋಗಿರೋದು, ನಾನು ಹೇಳ್ತಾ ಇರೋದು. ಅವ್ರು ಹೇಳಿರೋದು ಪತ್ರಿಕೆಯಲ್ಲೂ ಬಂದಿದೆ, ರೆಕಾರ್ಡಲ್ಲೂ ಹೋಗಿದೆ ಅವ್ರು ಹೇಳಿದ್ರು. ಆಮೇಲೆ 20 ಶಾಸಕರು ಸಹಿ ಮಾಡಿ ಅನುದಾನಕ್ಕೆ ಕೊಟ್ಟಿಲ್ಲ ಅಂತೇಳಿ ರಾಜೀನಾಮೆ ಕೊಡ್ತೀನಿ ಅಂತಲೂ ಬಂತು ಪತ್ರಿಕೆಯಲ್ಲಿ. ಆ ಪತ್ರ ಓಡಾಡ್ತು, ವಾಟ್ಸಪ್ಪಲ್ಲಿ, ಪತ್ರಿಕೆಯಲ್ಲಿ, ಮಾಧ್ಯಮದೆಲ್ಲ ಓಡಾಡ್ತು ಅದೆಲ್ಲ. ಆಮೇಲೆ ಸರಿ ಅಂದರು, ಕೆಲವರು ಇಲ್ಲ ಅಂದರು, ಕೊನೆಗೆ ನಿಜ ಅಂತ ಒಪ್ಕೊಂಡ್ರು ಅದನ್ನು ಕೂಡ. ಇಷ್ಟೆಲ್ಲ ಆದಮೇಲೂ ಕೂಡ ನಮ್ಮ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಎಲ್ಲ ನಮ್ಮ MLA ಶಾಸಕರ ಸಭೆಯಲ್ಲಿ ಹೇಳಿದ್ರು, ನೋಡ್ರಿ ಈ 1 ವರ್ಷ 2 ವರ್ಷ ಯಾರು 1 ರೂಪಾಯಿ ಕೇಳಬಾರ್ದು, ಹಣ ಇಲ್ಲ ಸರ್ಕಾರದಲ್ಲಿ, ಅಭಿವೃದ್ಧಿಗೆ 1 ಪೈಸಾ ಕೇಳಬೇಡ್ರಿ, ಆ ಫ್ರೀ ಕೊಟ್ಟಿದ್ದೀರಿ, ಫ್ರೀನೇ ತೋರಿಸ್ಕೊಂಡು ಹೋಗಿ ಎಲ್ಲ. 65,000 ಕೋಟಿ ಬೇಕು, ಅದನ್ನೇ ತೋರಿಸ್ಕೊಂಡು ಹೋಗಿ 1 ರೂಪಾಯಿ ಕೊಡಲ್ಲ ಅಂದರು. ಇನ್ನೂ ಮುಂದೆ ನಮ್ಮ ಬಸವರಾಜ ರಾಯರೆಡ್ಡಿಯವರು ಇಲ್ಲ, ಅವ್ರಿಗೆ ಇನ್ನೂ ಅವಾಗ ಆ ಪೋಸ್ಟ್ ಕೊಟ್ಟಿರಲ್ಲ. ಯಾವತ್ತು ಕೊಟ್ಟಿದ್ದಾರಲ್ಲ, ಹೌದು, ಕ್ಯಾಬಿನೆಟ್ ರ್ಯಾಂಕ್ ಅಡ್ವೈಸರ್, ಆರ್ಥಿಕ ಸಲಹೆಗಾರರು, ಅವ್ರಿಗೆ ಅವಾಗ ಪೋಸ್ಟ್ ಕೊಟ್ಟಿಲ್ಲ. ಅವಾಗ ಕೊಟ್ಟಾದ್ಮೇಲೂ ಹೇಳಿದ್ರು ಅವರು, ಬಸವರಾಜಿ ಗ್ಯಾರಂಟಿಗಳಿಂದ ಆರ್ಥಿಕ ಹೊರೆ ಹೆಚ್ಚಾಗಿದ್ದು ಅವ್ರು ಹೇಳಿರೋದು.
ಅವ್ರು ಹೇಳಿರೋದು. ಗ್ಯಾರಂಟಿಗಳಿಂದ ಆರ್ಥಿಕ ಹೊರ ಹೆಚ್ಚಾಗಿದ್ದು ಯಾವುದೇ ಅಭಿವೃದ್ಧಿ ಕಾರ್ಯ ತೆಗೆದುಕೊಳ್ಳಲು ಆಗುವುದಿಲ್ಲ ಅವರೇ ಹೇಳಿದ್ದಾರೆ. ಅಂದರೆ ಅಭಿವೃದ್ಧಿ ಇಲ್ಲ ಅನ್ನೋದನ್ನು ಕಾಂಗ್ರೆಸ್ ಶಾಸಕರೇ ಹೇಳಿದ್ದಾರೆ. ಪತ್ರಿಕೆಯಲ್ಲಿ ಒಂದಲ್ಲ 16 ಬಾರಿನೂ ಕೂಡ ಪತ್ರಿಕೆಯಲ್ಲಿ ಬಂದಿರೋದನ್ನು ನಾನು ಹೇಳ್ತಾ ಇದ್ದೀನಿ. ನಾನು ಸನ್ಮಾನ್ಯ ಉಪಾಧ್ಯಕ್ಷರೇ, ನಮ್ಮ ರಾಜ್ಯದಲ್ಲಿ 2023-24ರಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಅನ್ನೋ ಗುರಿ 1,75,653 ಕೋಟಿ 23-24ರಲ್ಲಿ ನಮ್ಮ ಗುರಿ ಇರೋದು. 23-24ರಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಎಷ್ಟು ಮಾಡಿದ್ರಿ? 1,61,494 ಕೋಟಿ ರೂಪಾಯಿ. ಗುರಿ ಇದ್ದಿದ್ದು ಜಾಸ್ತಿ, ಕಲೆಕ್ಷನ್ ಆಗಿದ್ದು ಕಡಿಮೆ. ಎಷ್ಟು? 2023-24ರಲ್ಲಿ 14,159 ಕೋಟಿ ತೆರಿಗೆ ಸಂಗ್ರಹ ಕಡಿಮೆ ಆಗಿದೆ. ನಾವೇನು ಗುರಿ ಕೊಟ್ಟಿದ್ರಿ ಆ ಗುರಿನ ನಮ್ಮ ಕೈಲಿ ರೀಚ್ ಆಗೋಕ್ಕಾಗಲಿಲ್ಲ. ಈ ಸರ್ಕಾರ ಬಂದ ಮೇಲೆ ಆ ಗುರಿನ ತಪ್ಪಿದೆ. ನಾವು ಇಷ್ಟು ಮಾಡ್ತೀರಿ, ಇಷ್ಟು ಕಲೆಕ್ಷನ್ ಆಗ್ತೈತೆ ಟ್ಯಾಕ್ಸು ಅಂತ ಹೇಳಿದ್ರಿ, ಅದನ್ನ ಮಾಡೋಕ್ಕಾಗಲಿಲ್ಲ. ಅದು ಕೂಡ ಸರ್ಕಾರದ ವೈಫಲ್ಯನೇ ಕೂಡ. ಸರಿಯಾಗಿ ಅಧಿಕಾರಿಗಳಿಗೆ ಚಾಟಿ ಬೀಸಿ ಎಲ್ಲೆಲ್ಲಿ ಸೋರಿಕೆ ಆಗ್ತಾ ಇದೆಯೋ ಅದನ್ನೆಲ್ಲ ಕಲೆಕ್ಟ್ ಮಾಡಿದರೆ ಸರ್ಕಾರಕ್ಕೆ ಆದಾಯಕ್ಕೆ ಬರ್ತಾ ಇತ್ತು. ಅದು ಬಂದಿಲ್ಲ ನಿಮ್ಮ ಹತ್ರ. ಈ ಬಾರಿ 2024-25ರಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಅನ್ನೋ ಗುರಿ ಅವ್ರ ಬಡ್ಜೆಟಲ್ಲಿ ಹೇಳಿರೋ ರೀತಿ 1,89,893 ಕೋಟಿ. ಅಂದರೆ ಹಿಂದಿನ ವರ್ಷಕ್ಕಿಂತ 28,399 ಕೋಟಿ ಅಧಿಕ. ಹೋದ ವರ್ಷದ್ದೇ ನಿಮ್ಮ ಕೈಲಿ ಮಾಡೋಕ್ಕಾಗಿಲ್ಲ. ಹೋದ ವರ್ಷದ ಟಾರ್ಗೆಟೇ ನಿಮ್ಮ ಕೈಲಿ ರೀಚ್ ಆಗೋಕ್ಕಾಗಿಲ್ಲ. ಈ ಸರಿ 28,000 ಕೋಟಿಗೂ ಹೆಚ್ಚು ಜಾಸ್ತಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವೆಲ್ಲ ಏನು ಅಂದರೆ ಈ ಕಾರ್ಪೊರೇಟ್ ಸಂಸ್ಥೆಗಳಿರ್ತದಲ್ಲ, ದೊಡ್ಡ ದೊಡ್ಡ ಸಂಸ್ಥೆಗಳು, ಅವ್ರಿಗೆ ಈ ಥರ ಟಾರ್ಗೆಟು ಕೊಡ್ತಾರೆ ನೋಡಿದ್ದೀನಿ. ನಮ್ಮ ಸರ್ಕಾರದಲ್ಲಿ ಈ ಥರದ ಟಾರ್ಗೆಟನ್ನು ಕೊಟ್ಟು ಅಚೀವ್ ಮಾಡೋಕ್ಕೆ ಏನಾದರೂ ಒಂದು ಬೇಕಲ್ಲ. ಈಗ ಅಚೀವ್ ಮಾಡಬೇಕಾದ್ರೆ ನೀವು ಏನಾದರೂ ಒಂದು ಸ್ಕೀಮ್, ಇಷ್ಟು ತೆರಿಗೆ ಜಾಸ್ತಿ ಬರ್ತದೆ, ಯಾಕೆ ಬರ್ತೈತೆ ಅಂದರೆ ನಾವು ಅವ್ರಿಗೆ ಹೆಲ್ಪ್ ಮಾಡಿದ್ದೀರಿ. ಹಿಂದೆ ನಮ್ಮ ಸರ್ಕಾರ ಇತ್ತು, ಕೋವಿಡ್ ಬಂದಿತ್ತು. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಾವೇನು ಮಾಡಿದ್ರಿ? ತೆರಿಗೆಗಳೆಲ್ಲ ಕಡಿಮೆ ಆಯಿತು. ರಾಜ್ಯದ್ದಲ್ಲ, ಇಡೀ ದೇಶದ್ದಲ್ಲ, ಇಡೀ ಪ್ರಪಂಚದ GDP ಎಲ್ಲನೂ ಕಡಿಮೆ ಆಯಿತು. ತೆರಿಗೆ ಬರೋದು ಕಡಿಮೆ ಆಯಿತು. ಇಡೀ ಪ್ರಪಂಚದಲ್ಲಿ ಸಂಕಷ್ಟ ಇದೆ. ಆ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ? ನಾನು ಒಬ್ಬ ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಆ ಸಂದರ್ಭದಲ್ಲಿ ನಾನೇನು ಮಾಡಿದೆ? ಸ್ಟ್ಯಾಂಪ್ ಡ್ಯೂಟಿನ ಗೈಡೆನ್ಸ್ ವ್ಯಾಲ್ಯೂ ಏನಿತ್ತು, ಯಾರನ್ನು ರಿಜಿಸ್ಟರ್ ಮಾಡೋದು, ಮನೆ ಜಮೀನು ಇರ್ಬೋದು, ಸೈಟ್ ಇರ್ಬೋದು, ಮನೆಗಳಿರ್ಬೋದು, ಈ ರಿಜಿಸ್ಟ್ರೇಷನ್ ಏನಿತ್ತು ಅದನ್ನು ಕಡಿಮೆ ಮಾಡಿದೆ. 10% ಕಡಿಮೆ ಮಾಡಿದೆ ನಾನು. ಮತ್ತು ಯಾರು ಬಡವರಿದ್ದಾರೆ, ನಗರ ಪ್ರದೇಶದಲ್ಲಿ ಮಿಡ್ಲ್ ಕ್ಲಾಸು ಬಡವರಿದ್ದಾರೆ, 40 ಲಕ್ಷದ ಒಳಗಡೆ ಯಾರು ಫ್ಲ್ಯಾಟ್ಗಳನ್ನು ತಗೊತಾರೆ ಅವ್ರಿಗೆ 10% ರಿಯಾಯಿತಿಯನ್ನು ಕೊಟ್ರಿ. ಇದೆಲ್ಲ ಕೊಟ್ಟಿದ್ದಕ್ಕೆ ನಮಗೇನು ಟಾರ್ಗೆಟನ್ನು ಕೊಟ್ಟಿದ್ರು ಮುಖ್ಯಮಂತ್ರಿಗಳು, ಆ ಟಾರ್ಗೆಟನ್ನು ದಾಟಿ ಆಚೆ ಹೋಗ್ಬಿಟ್ರಿ. ಮಾರ್ಚ್ ಅಂತ ಹೇಳಿದರು, ನಾವು ಜನವರಿಯಲ್ಲೇ ಆ ಟಾರ್ಗೆಟನ್ನು ರೀಚ್ ಮಾಡಿಬಿಟ್ಟು ಹೊರಟೋದ್ರಿ. ಈಗಲೂ ಅದೇ ಫೈನಾನ್ಸ್ ಅವರೇ ಅಲ್ಲಿರೋದು, ಅದೇ ಮುಖಗಳೇ ಅಲ್ಲಿ ಕೂತಿರೋದು. ನಾನು ನೋಡ್ತಾ ಇದ್ದೀನಿ, ಅದೇ ಮುಖಗಳೇ ಕೂತಿರೋದು. ಆವಾಗ ನಮಗೆ ತೆರಿಗೆ ಜಾಸ್ತಿ ಬಂತು. ಅದೇ ರೀತಿ ಖರ್ಚನ್ನು ಕೂಡ ನಾವು ಮಾಡಿದ್ದೀರಿ, ಅಭಿವೃದ್ಧಿ ಕಾರ್ಯಗಳಿಗೆ ಖರ್ಚು. ನನಗನ್ಸುತ್ತೆ ಈಗ ನೀವು ಗುರಿ ಕೊಟ್ಟಿದ್ದೀರಾ, ಆ ಗುರಿನ ರೀಚ್ ಆಗೋದೇ ಇಲ್ಲ. ನನಗನ್ಸುತ್ತೆ ಒಂದು 10,000-12,000 ಕೋಟಿ ಈ ಸರಿನೂ ಮೈನಸ್ ಹೊಡಿತೈತೆ. ಮತ್ತೆ ಎಲ್ಲಿಗೋಗ್ಬೇಕು ನೀವು? ಸಾಲ ಮಾಡೋಕ್ಕೆ ಹೋಗ್ಬೇಕು ನೀವು. ಇಲ್ಲ ತೆರಿಗೆ ಹಾಕೋಕ್ಕೂ ನಿಮ್ಮ ಕೈಲಿ ಆಗಲ್ಲ, ಸಾಲ ಮಾಡೋ ಅಂಥದ್ದು. ಅದರಿಂದ ಇವತ್ತು ನಾವು ಬಂಡವಾಳಕ್ಕೆ ಏನು ಉಪಯೋಗ ಮಾಡ್ತಾ ಇದ್ದೀರಿ? ಈಗ ಅಮೇರಿಕಾ ದೇಶ ಯಾಕೆ ಮುಂದುವರಿತಾ ಇದೆ, ಚೈನಾ ಯಾಕೆ ಮುಂದುವರಿತಾ ಇದೆ ಅಂತ ಹೇಳಿದ್ರೆ ಅಭಿವೃದ್ಧಿ ಕಾರ್ಯಗಳಿಗೆ ಜಾಸ್ತಿ ಹಣ ಕೊಡ್ತಾರೆ. ನಮ್ಮ ಪ್ರಿಯಾಂಕಾ ಅವ್ರಿಗೆ ಗೊತ್ತು, ಯಾಕಂದರೆ ಅವರು ಇಂಡಸ್ಟ್ರೀಸ್ ಕಳೆದ ಮಿನಿಸ್ಟ್ರಿನೂ ಇದ್ದರು, ಅವ್ರಿಗೆ ಗೊತ್ತಿದೆ. ಇಂಡಸ್ಟ್ರೀಸ್ ಗ್ರೋತ್ ಆದರೆ ಅದೇ ಟ್ಯಾಕ್ಸ್ ಎಲ್ಲ ನಮಗೆ ಬರ್ತೈತೆ. ಎಲ್ಲೋ ನಾವು ಅಭಿವೃದ್ಧಿ ಕಾರ್ಯಗಳ ಫ್ಲೈಓವರ್ಸ್ ಮಾಡ್ತೀರಿ ಏನೋ ಆ ರೀತಿ ಡೆವಲಪ್ಮೆಂಟ್, ಏರಿಯಾ ಡೆವಲಪ್ಮೆಂಟ್ ಅಂತ ಅದಕ್ಕೆ ದುಡ್ಡು ಬರ್ತದೆ. ಅಲ್ಲ ಬಿಡಿ, ಆದರೂ ಮುಂದೆ ಬಂದಿದೆ. ಕಳೆದ 20 ವರ್ಷದಲ್ಲಿ ಎಲ್ಲ ದಾಟಿ ಹೋಗ್ತಾ ಇದ್ದಾರೆ. ಮುಂದೆ ಬೀಳ್ಬೋದು, ಅದನ್ನು ಹಳ್ಳಕ್ಕೆ ಬೀಳ್ಬೋದು, ಗೊತ್ತಿಲ್ಲ. ಆದರೆ ಮೊದಲೇ ಆ ಚೈನಾ ಇತ್ತಲ್ಲ, ಕಮ್ಯುನಿಸ್ಟ್ ಹಿಡಿತ, ಅದು ಬಿಟ್ಟು ಅವರು ಫ್ರೀಡಮ್ ಇದಕ್ಕೆ ಬಂದಿದ್ದಾರೆ ಸ್ವಲ್ಪ. ನಮ್ಮದು
ಬಡ್ಜೆಟ್ಟಿನ ಗಾತ್ರ 2022-23ರಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು. 22-23 ಬಿ ಜೆ ಪಿ ಸರ್ಕಾರ. ಬಡ್ಜೆಟ್ಟಿನ ಗಾತ್ರ 2,89,653 ಕೋಟಿ. ಬಂಡವಾಳ ವೆಚ್ಚ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 57,348 ಕೋಟಿ. 57,348 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸರಾಸರಿ ಲೆಕ್ಕ ಹೋದರೆ ಅದನ್ನು 19.8% 2023-24ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಡ್ಜೆಟ್ ಗಾತ್ರ 3,27,747 ಕೋಟಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರು 51,231 ಕೋಟಿ. ಸರಾಸರಿ ಬಂಡವಾಳ 15.63%, ಅಂದರೆ ಕಡಿಮೆ ಆಯಿತು. 2024-25 3,71,383 ಕೋಟಿ. ಈ ಸರಿ ಬಂಡವಾಳ ವೆಚ್ಚ 52,903 ಕೋಟಿ, 14.24. ಆಲ್ಮೋಸ್ಟ್ ಆಲ್ 6% ನಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಕಡಿಮೆ ಆಗಿದೆ. ಅಂದರೆ ಬರ್ತಾ ಬರ್ತಾ ನಾವು ಒಂದು ರೀತಿ ಪ್ರತಾಪಕ್ಕೆ ಹೋಗ್ತಾ ಇದ್ದೀರನೋ ಅಂತ ಅನಿಸುತ್ತೆ. ಜಾಸ್ತಿ ಆಗಬೇಕಾಯ್ತಿತ್ತು, ಬೇರೆ ಖರ್ಚುಗಳು ಕಡಿಮೆ ಆಗಬೇಕಾಗಿತ್ತು. ಅಂದರೆ ಈಗ ನಾವೇನು ಮಾಡ್ತಾ ಇದ್ದೀರಿ, ನಮ್ಮ ಸ್ಥಿತಿ ಏನಿದೆ ಈಗ, ಯಾವ ಸ್ಥಿತಿಗೆ ನಾವು ಮುಟ್ಟಿಬಿಟ್ಟಿದ್ದೀರಿ ಅಂದರೆ, ಇನ್ನು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟವರು ಇನ್ನು ಹೆಚ್ಚು ತೆರಿಗೆ ಹಾಕೋಕ್ಕಾಗೋದೇ ಇಲ್ಲ. ಏನೇನು ಹಾಕಬೇಕೋ ಎಲ್ಲ ಜಡ್ದುಬಿಟ್ಟು ಅವ್ರು ಹಿಡ್ಕೊಂಡು, ಏನು ಹಾಕಬೇಕೋ ಎಲ್ಲ ಮುಗ್ದೋಗಿದೆ. ಮಾತೆತ್ತಿದ್ರೆ ಅವ್ರಿಗೆ ಸಿಗೋದು ಎಣ್ಣೆ ಹಾಕೋರು, ಸಿಗರೇಟ್ ಹೊಡಿಯೋರು ಇಬ್ಬರೇ ಸಿಕ್ಕೋದು. ಯಾಕಂದ್ರೆ ರೋಡಾಗಿ ಹೊಡಿಯೋರು ಅವರಿಬ್ಬರೇ, ಇನ್ನೆಲ್ಲ ಮನೆಗಿರೋರು ಯಾರು ಸಿಕ್ಕಾಕೊಳ್ಳಲ್ಲ. ರೋಡಾಗಿ ಪಾಪ ಸಿಕ್ಕಾಕೊಂಡವ್ರು ಇವರಿಬ್ಬರೇ, ಎಣ್ಣೆ ಹೊಡಿಯೋರು, ಸಿಗರೇಟು, ಇವರಿಬ್ಬರ ಮೇಲೇ ಟಾರ್ಗೆಟ್ ಅವ್ರದ್ದೆಲ್ಲ. ನಾನು ಮೊನ್ನೆ ನೋಡಿದೆ ವಿಧಾನಸೌಧ ಎಲ್ಲೋ ಅಂತಾರೆ, ಅವರು ಸ್ಟ್ರೈಕ್ ಯಾವತ್ತೂ ನಾನು ಸ್ಟ್ರೈಕೇ ನೋಡಿರಲಿಲ್ಲ ಇವರಿಬ್ಬರದು. ಸಿಗರೇಟ್ ಹೊಡಿಯೋರು, ಎಣ್ಣೆ ಹೊಡಿಯೋರು ಸ್ಟ್ರೈಕ್ನ ನೋಡಿರಲಿಲ್ಲ. ಈಗ ಅವರು ಸಂಘ ಮಾಡ್ಕೊಂಡು ನಮ್ಮ ಎಣ್ಣೆ ನಮ್ಮ ಹಕ್ಕು ಅಂತ ಹೇಳ್ತಾ ಇದ್ದಾರೆ. ದಿನೇಶ್ ಅವರೇ, ಬಂದಿತ್ತಲ್ಲ ಇದು ಪೇಪರಲ್ಲಿ ಬಂದಿತ್ತು. ಹಾಂ, ಎಣ್ಣೆ ಹೊಡೆಯೋರು, ನಾವು ಎಣ್ಣೆ ಹೊಡೆದು ಈ ರಾಜ್ಯಕ್ಕೆ ಆದಾಯ ಕೊಡ್ತಾ ಇದ್ದೀರಿ, ನೀವು ನಮಗೇನು ಕೊಡ್ತಾ ಇದ್ದೀರಾ ಅಂತ. ನಮಗೇನು ಕೊಡ್ತಾ ಇದ್ದೀರಾ? ನಮ್ಮ ಈ GST ಬಂದ ನಂತರ ಎಲ್ಲ ರಾಜ್ಯಗಳಿಗೆ ತೆರಿಗೆಯಲ್ಲಿ ಏನು ನಮ್ಮ ಹಿಂದೆ ಎಣ್ಣೆದು ಬಂದಿದ್ದೀನಿ, ಎಣ್ಣೆದೇನ ಇದ್ರೆ ಹೇಳ್ತೀನಿ. ಆಮೇಲೆ ಬರ್ತೀನಿ GST ಕೂಡ ಈಗ ಅವಾಗ ನೀವು ಮಾತಾಡಿ. ರಾಜ್ಯದ ಒಂದು ಏನು ಅಧಿಕಾರ ಇತ್ತು ಅದು ಇವತ್ತು ಕಳ್ಸ್ಕೊಂಡು ಹೋಗಿದೆ. ಅಲ್ಲ ಆಯ್ತು, ಅಲ್ಲಿ ಕೂಡ ಒಂದು ದೊಡ್ಡ ವಿಷಯ ಅದು. ಅಲ್ಲ ಅಲ್ಲಿಗೆ ಬರ್ತೀನಿ. ಈಗ ಎಣ್ಣೆ ಸುದ್ದಿಗೆ ಬಿಟ್ಬಿಡಿ, ಅಲ್ಲಿಗಿದ್ದ ನಿಮ್ಮದು ಇದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು, ಅವ್ರು ನಿಮ್ಮನ್ನೇ ಕೇಳ್ತಾ ಇರೋ ದುಡ್ಡು, ನಮ್ಮ ಎಣ್ಣೆ ದುಡ್ಡು ಎಲ್ಲಿ ಹೋಗ್ತಾ ಇದೆ, ನಮ್ಮ ಆರೋಗ್ಯಕ್ಕೆ ಎಷ್ಟು ಕೊಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಹತ್ರ ಅದಕ್ಕೆ ಸುದ್ದಿನೇ ಇಲ್ಲ. ಇವತ್ತು ತೆರಿಗೆ ಹೊರಟೋಗಿದೆ ಈಗ ರಾಜ್ಯಕ್ಕೆ. ಈಗ ಉಳಿದಿರೋದು ಪೆಟ್ರೋಲು, ಡೀಸೆಲ್, ಎಕ್ಸೈಸು ಬಿಟ್ರೆ ಯಾವ್ದ್ರ ಮೇಲೆ ಕೂಡ ತೆರಿಗೆ ಹಾಕಕ್ಕಾಗಲ್ಲ. ನಾವು ನೀವಿದ್ದಾಗಲೂ ಅದೇ ಪ್ರಾಬ್ಲಮ್ ಇತ್ತು, ನಾವಿದ್ದಾಗಲೂ ಅದೇ ಸಮಸ್ಯೆ ಇದೆ. ಮತ್ತೆ GST ಅನ್ಯಾಯ ಆದ್ರೆ ನಾವು ಅದನ್ನ ಸರಿಪಡಿಸ್ಕೊಳ್ಳೋಕ್ಕೂ ಆಗಲ್ಲ. ಈಗ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆಯ್ತಾ? ಇಲ್ಲ ಇರಲಿ ಅವರು, ಆಮೇಲೆ ನಿಮ್ಮ ಇದಕ್ಕೆ ಬಂದಾಗ ಮಾತಾಡಿರು. ಇಲ್ಲಿ ಪ್ರಶ್ನೆ ಇರೋದು ನೋಡಿ, ಒಳ್ಳೆ ಪಾಯಿಂಟ್ ಬಂದಾಗ ಎಲ್ಲ ಎದ್ದು ಬಿಡ್ತಾರೆ ನೋಡಿ, ಕರೆಕ್ಟ್ ಆಗಿ. ಒಳ್ಳೆ ಪಾಯಿಂಟ್ ಬಂದಾಗ ಡೈವರ್ಟ್ ಮಾಡೋಕೆ ಕರೆಕ್ಟ್ ಆಗಿ ಎದ್ದು ಬಿಡ್ತಾರೆ. ಎಲ್ಲಿಲ್ಲ ಅದು ಅನುಭವಿಸಿದಾಗ ಅದ್ರ ಬಗ್ಗೆ ಗೊತ್ತಾಗತ್ತ. ಸುಮ್ಮ ಪಕ್ಕದವ್ರ ಕೇಳಿಕೇಸಿ ಹೇಳೋದಲ್ಲ, ನೀವು ಅನುಭವಿಸಿ ಹೇಳಿದ್ರೆ ನಾನು ಒಪ್ಕೊಂತೀನಿ. ಇನ್ನ ಯತ್ನಾಳ್ ಸಾಹೇಬ್ರು ಓಕೆ ಅವ್ರು ಅಂದ್ರೆ ಒಪ್ಕೊಂತೀನಿ. ನಾವು ದೋಸ್ತರದೀವಿ. ಈ ಅಶೋಕ ನೀವು ಯಾಕೆ ಮಾತಾಡಕತ್ತೀರಿ ಸರ್? ನಾನೇ ಒಪ್ಪಿಗೆಂದಿಲ್ಲ ಸರ್, ನಾನೇ ಒಪ್ಪಿಗೆಂದು. ಯತ್ನಾಳ್ ಸಾಹೇಬ್ರು ಹೇಳಿದ್ರು ಒಪ್ಕೊಂತೀನಿ ನಾನು ಅಂತ. ಅಶೋಕ ನಮ್ಮ ಬಗ್ಗೆ ಮಾತಾಡಕ ಅಪ್ಪನ ಮಾಡಕ ಸಮಾಜಕ್ಕೆ ಪಕ್ಷದ ನಾಯಕರು ಮಾತಾಡಲಿ. ಅಧ್ಯಕ್ಷರೇ, ಸನ್ಮಾನ್ಯ ಉಪಾಧ್ಯಕ್ಷರೇ, ಇಲ್ಲಿ ತೆರಿಗೆಗೆ ನಮಗೆ ಸಿಗುವಂಥ ಈಸಿ ಮೆಥಡ್ ಅಂತ ಹೇಳಿದ್ರೆ, ಮತ್ತು ಅನಾರ್ಗನೈಸಿಂಗ್ ಸೆಕ್ಟರ್ ಅವ್ರದ್ದು, ನೀವು ಯಾವುದೋ ಇಂಡಸ್ಟ್ರೀಸ್ಗೆ ತೆರಿಗೆ ಜಾಸ್ತಿ ಮಾಡಿದ್ರಿ, ಅವರೆಲ್ಲ ಬರ್ತಾರೆ, ದೊಡ್ಡ ನಿಯೋಗ ಬರ್ತಾರೆ, ಅವರು ಪ್ರಿಯಾಂಕ ಅವರ ಮನೆಗೆ ಬರ್ತಾರೆ, ಇನ್ನೊಬ್ಬರ ಎಲ್ಲರ ಮನೆಗೆ ಬಂದ್ಬಿಟ್ಟು ನಾವು ಈ ರಾಜ್ಯವನ್ನು ಬಿಟ್ಟು ಹೈದರಾಬಾದ್ ಕಡೆ ಹೋಗ್ತೀನಿ ಅಂತ, ನಾವು ಈ ರಾಜ್ಯ ಬಿಟ್ಟು ಬಾಂಬೆಗೆ ಹೋಗ್ತೀರಿ ಅಂತೇಳಿ
ಗೋವಾಗ ಬೇರೆ ಹೋಗೋದು ಅವಾಗಂದು ಫಸ್ಟದು ಎಣ್ಣೆದದು. ಹಾಂ, ಹೋಗ್ತೀನಿ ಅಂತಾರೆ, ಅವ್ರಿಗೆ ನೀವು ತೆರಿಗೆ ಹಾಕಲ್ಲ. ಮತ್ತು ದಿನನಿತ್ಯದ ವಸ್ತುಗಳ ಮೇಲೆ ಹಾಕಕ್ಕೆ ಹೋದರೆ ಅಲ್ಲಿ ಜನ ಓಟ್ ಹಾಕಲ್ಲ ನಿಮಗೆ. ನೀವು ಯಾರೋ ಅಕ್ಕಿ ಬೆಲೆ ಜಾಸ್ತಿ ಮಾಡ್ತೀನಿ, ಬೇಳೆ ಎಣ್ಣೆ ಮಾಡ್ತೀನಿ, ಉಪ್ಪಿನ ಬೆಲೆ ಮಾಡ್ತೀನಿ ಅಂದರೆ ಜನ ನಿಮ್ಗೆ ಓಟ್ ಹಾಕಲ್ಲ. ಓಟ್ ಬೇಕು. ಹಾಂ, ಈಗಲೇ ಭಾಳಷ್ಟು ಅದಕ್ಕೆ ಹೇಳಿದ್ದು ರೀಚ್ ಔಟಿದ್ದೀರಿ. ನಾವು ರೀಚ್ ಔಟ್ ಇದ್ದೀರಿ ಅದನ್ನ ಅಲ್ಲಿ ಹಾಕಕ್ಕೆ ಆಗಲ್ಲ ಟ್ಯಾಕ್ಸು. ನಿಮ್ಮ ಕೇಂದ್ರ ಅಂದ್ರೆ ನನ್ನ ಉದ್ದೇಶ ಏನು ಅಂತಂದ್ರೆ, ನೀವು ಇನ್ನು ಮುಂದೆ ತೆರಿಗೆ ಹೆಚ್ಚು ಮಾಡೋಕ್ಕಾಗದೇ ಇಲ್ಲ. ಎಲ್ಲ ಸೆಕ್ಟ್ರಲ್ಲೂ ನೀವು ಏನಾಗಬೇಕು ಅದು ರೀಚ್ ಮಾಡಿಬಿಟ್ಟಿದ್ದೀರಾ. ಹೊಸದಾಗಿ ನೀವು ತೆರಿಗೆ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ನಿಮ್ಮ ಸಾಲ ತಗೊಳ್ಳೋಣ ಅಂತ ಹೇಳಿದ್ರೆ ನಿಮ್ಗೆ ಸಾಲ ತಗೊಳಕ್ಕೂ ಆಗಲ್ಲ ಈಗ. ಯಾಕಂದರೆ ಸಾಲದ ನಾವೀಗ 1,05,000 ಕೋಟಿ ರೀಚ್ ಔಟ್ ಇದ್ರಿ ಈಗ ಸಾಲ. ನಾವು 1,00,000 ಕೋಟಿನ ದಾಟ್ಸವ್ರೆ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು 1,00,000 ದಾಟಿಸಿದಂಥ 15ನೇ ಬಡ್ಜೆಟ್ಗೆ. ನಮ್ಮ ದುರಾದೃಷ್ಟ, ಮುಂಚೆ ಬಂದಿದ್ರೆ ಒಳ್ಳೆ ಇದ್ದು, ಕರೆಕ್ಟಾಗಿ 15 ನಂಬರ್ಗೆ ಬಂದಾಗೆ 1,00,000 ದಾಟಿಸ್ಬಿಟ್ಟವ್ರು. ಮತ್ತು ಇದನ್ನು ಕೂಡ ಸಾಲ ಮಾಡಿದ್ರೆ ಇನ್ನೂ ನಮ್ಮ ಬ್ಯಾಡ್ ಸ್ಟೇಜ್ಗೆ ನಾವು ಹೋಗ್ತೀರಿ. ಅದರಿಂದ ನಮಗೆ ಎಲ್ಲೇನಾಗ್ತಾ ಇದೆ, ಬಂಡವಾಳದ ವೆಚ್ಚ ಕಡಿತ ಆಗಿ ನಾವು ಒಂದು ರೀತಿ ಆರ್ಥಿಕ ದುಸ್ಥಿತಿಗೆ ತಳ್ಳುವಂಥ ಪರಿಸ್ಥಿತಿಗೆ ನಾವು ಇವತ್ತು ಬಂದಿದ್ದೀರಿ. ರಾಜ್ಯದ ಒಟ್ಟು ಸಾಲ ನಮ್ಮ ಮೇಲೆ ಇರುವಂಥದ್ದು, ರಾಜ್ಯದಲ್ಲಿ ಇದುವರೆಗೂ ಸಾಲ ಮಾಡಿರೋದು ಕಳೆದ ಹಲವಾರು ವರ್ಷಗಳಲ್ಲಿ 6,65,095 ಕೋಟಿ ತಲುಪಿದ್ದೀರಿ ನಾವು. ಆಲ್ಮೋಸ್ಟ್ ಆಲ್ ನಮ್ಮ ಟೋಟಲ್ ಕರ್ನಾಟಕ ರಾಜ್ಯದ್ದು 6,65,095 ಕೋಟಿ, ಕರೆಕ್ಟ್ ಅಲ್ಲ? ಅಂದರೆ ಕರ್ನಾಟಕದ ಜನಸಂಖ್ಯೆಯನ್ನು ನಾವು 7.5 ಕೋಟಿ ಇಟ್ಕೊಂಡ್ರೂ ಕೂಡ ಒಬ್ಬನ ತಲೆ ಮೇಲೆ 95,013 ರೂಪಾಯಿ ಬೀಳ್ತೈತೆ. ಈಗ ನಿಮ್ಮ ತಲೆ ಮೇಲೆ ನೀವೇನು ಸಾಲ ಮಾಡಿಲ್ಲ, ಆದರೆ 95,000 ನಿಮ್ಮ ತಲೆ ಮೇಲೆ, ನಮ್ಮ ಎಲ್ಲರ ತಲೆ ಮೇಲೂ ಇದೆ. ಈ ಪರಿಸ್ಥಿತಿಗೆ ರೀಚ್ ಔಟಿದ್ದೀರಿ ಈಗ. ಅಂದರೆ ಇನ್ನು ನಾವು ಸಾಲ ಮಾಡೋಕ್ಕೂ ಆಗಲ್ಲ, ಟ್ಯಾಕ್ಸ್ ಹಾಕೋಕ್ಕೂ ಆಗಲ್ಲ, ಸಾಧ್ಯ ಇಲ್ಲ. ಆ ಪರಿಸ್ಥಿತಿಗೆ ಇವತ್ತು ನಮ್ಮ ಸ್ಥಿತಿ ತಲುಪಿದೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಅದರಿಂದ ನಮಗೆ ಇವತ್ತು ವಿತ್ತೀಯ ಕೊರತೆ 2022-23ರಲ್ಲಿ 2.14 ಇತ್ತು. 2023-24ರಲ್ಲಿ 2.67 ಆಗಿದೆ. 2024-25ರಲ್ಲಿ ಮೋಸ್ಟ್ಲಿ ಅದು 2.995ಗೆ ಹೋಗುವಂಥ ಪರಿಸ್ಥಿತಿ ಇದೆ. 3ಕ್ಕೆ ಹೋಗ್ಬೋದನೋ ಅಂತ ನನಗೆ ಗೊತ್ತಿಲ್ಲ, ನಮ್ಮ ಇದ್ರ ಪ್ರಕಾರ ಅಷ್ಟಿದೆ. ಮತ್ತು ವಾರ್ಷಿಕ ಸಾಲ ಎತ್ತುವಳಿ ಏನಿದೆ, ಬಾರೋಯಿಂಗ್ಸ್, 2022-23ರಲ್ಲಿ 44,548.72 ಕೋಟಿ ತಗೊಂಡಿದ್ದು ಆ ವರ್ಷ 22-23ರಲ್ಲಿ. 23-24ರಲ್ಲಿ 85,818 ಕೋಟಿ ಸಾಲ ತಗೊಂಡಿದ್ರಿ. ಕೇವಲ 2 ವರ್ಷದಲ್ಲಿ ಸಾಲದ ಪ್ರಮಾಣ 13.6%ಗೆ ಏರಿಕೆ ಆಗಿದೆ. ಈಗ ನಾವು 1,05,000ಕ್ಕೆ ಬಂದಿದ್ದೀರಿ. ವಾರ್ಷಿಕ ಬಡ್ಡಿ ಪಾವತಿ, ನಾವು ಎಷ್ಟು ಸಾಲಕ್ಕೆ ಬಡ್ಡಿ ಕಟ್ತಾ ಇದ್ದೀರಿ ಇಯರ್ಲಿ? 2022-23ರಲ್ಲಿ 28,427.15 ಕೋಟಿ ಬಡ್ಡಿ ಕಟ್ತಾ ಇರೋದು. 28,000 ಕೋಟಿಗೂ ಹೆಚ್ಚು ನಾವು ಬಡ್ಡಿ ಕಟ್ತಾ ಇದ್ದೀರಿ 22-23ರಲ್ಲಿ. 23-24ರಲ್ಲಿ 30,542.79 ಕೋಟಿ. ಹಿಂಗೆ ನೀವು ಮುಂದುವರೆದ್ರೆ 30,000ಕ್ಕೆ ಬಂದಿದ್ದೀರಿ. ಈಗ ಇದೇ ಥರ ಮುಂದುವರೆದ್ರೆ ಮುಂದಿನ 3 ವರ್ಷಗಳಲ್ಲಿ ಅಂದಾಜು, ನಾನು ಹೇಳೋದು ಮುಂದಿನ 3 ವರ್ಷ ಅಂದಾಜು ನಾವು 73,000 ಕೋಟಿಗೆ ಹೋಗ್ತೀವಿ. ನಾವು ಬರೀ ಬಡ್ಡಿ, ನಾವು ಅಭಿವೃದ್ಧಿಗೆ ಖರ್ಚು ಮಾಡ್ತಾ ಇರೋದೇ ಇಲ್ಲಿ 50,000 ಕೋಟಿ ಏನು ಅಭಿವೃದ್ಧಿಗೆ ಅಂದಾಜು. ನಾವು ಬಡ್ಡಿನೇ 73,000 ಕೋಟಿಗೆ ಹೋಗ್ತಾ ಇದ್ದೀವಿ. ಅದರಿಂದ ನಾರ್ಮಲಿ ನೋಡಿ ಉಪಾಧ್ಯಕ್ಷರೇ, ನಮ್ಮ ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ ಈ ಥರದ ರಾಜ್ಯಗಳೇನಿದೆ,
ಇದು ನಮ್ಮದು ದೇಶದ GDP-ಗಿಂತ ನಾವು ಜಾಸ್ತಿ ಇರ್ತೀರಿ ಯಾವಾಗಲೂ ಕೂಡ. ನಾವು ಅಭಿವೃದ್ಧಿ ಹೊಂದಿರುವಂಥದ್ದು. ನಾವು ಆ ಬೇರೆ ಬೇರೆ ರಾಜ್ಯಗಳ GDP ಕಡಿಮೆ ಇದ್ದರೆ ನಮ್ಮ GDP ಜಾಸ್ತಿ ಇರ್ತೈತೆ. ಕೋವಿಡ್ ಬಿಟ್ಟರೆ ಮೊದಲ ಬಾರಿಗೆ ನಾವು ಆ ನ್ಯಾಷನಲ್ ಆವ್ರೇಜ್ ಇದೆಯಲ್ಲ, ಆ ನ್ಯಾಷನಲ್ ಆವ್ರೇಜ್ಗಿಂತ ಕಡಿಮೆ ಬಂದಿದ್ರಿ. ಕರ್ನಾಟಕ 23-24ರಲ್ಲಿ 6.6 ಆಗ್ಬೋದು. ಆದರೆ ಭಾರತದ ಎಷ್ಟಿದೆ ಅಂದರೆ 7.3 ಇದೆ. ಕಳೆದ ಬಾರಿ ನಾವು ಎಷ್ಟಿದ್ರಿ? 8.1 ಇದ್ರಿ ನಾವು. ಕಳೆದ ವರ್ಷ 8.1 ಇದ್ರಿ, ಈ ಸರಿ 6.6ಗೆ ಬಂದಿದ್ರಿ. ಭಾರತದ ಎಷ್ಟಿದೆ? 7.3 ಇದೆ. ಅಂದರೆ ಪ್ರತಿ ಸರಿನೂ ಕೂಡ ನಾವು ದೇಶದ ಆವರೇಜ್ಗಿಂತ ಮೇಲೆ ಇದ್ದವರು. ಮೊದಲ ಬಾರಿಗೆ ನಾವು ಕೂಡ ಕೆಳಗಡೆ ಬಂದ್ವಿ. ಮೊದಲ ಬಾರಿ ಅಲ್ಲ, ಕೋವಿಡ್ ಇದ್ದಾಗ ಬಂದಿದ್ರಿ ನಾವು, ಈಗ ಮತ್ತೆ ಬರ್ತಾ ಇದ್ದೀರಿ. ಅದರಿಂದ ನಾವು ಎಲ್ಲಿಗೆ ನಮ್ಮ ವೇಗ ಹೋಗ್ತಾ ಇದೆ, ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಿ ಅಂತ ಸರ್ಕಾರ ತಿಳ್ಕೊಬೇಕು ಅನ್ನೋದು ಅಷ್ಟೇ ಇದರಲ್ಲಿ. ಬಡ್ಜೆಟ್ಟು ಸಿದ್ದರಾಮಯ್ಯನವ್ರ ಬಡ್ಜೆಟು ಅಲ್ಲ, ನನ್ನ ಬಡ್ಜೆಟು ಅಲ್ಲ. ಇದು ರಾಜ್ಯದ 7.5 ಕೋಟಿ ಜನಗಳ ಮೇಲೆ ಬೀಳುವಂಥ ತೆರಿಗೆ ಮತ್ತು ಸಾಲದ ಹೊರೆ. ಅದರಿಂದ ಇದನ್ನು ನಾವು ಸರಿಪಡಿಸ್ಕೊಬೇಕು. ನಿಜ, ಓಟ್ಗೋಸ್ಕರ ರಾಜಕಾರಣಕ್ಕೋಸ್ಕರ ಮಾಡೋವಂಥದ್ದು ಇದ್ದೇ ಇರ್ತದೆ, ಅದು ಬೇರೆ ಪ್ರಶ್ನೆ. ಆದರೆ ನಮ್ಮ ರಾಜ್ಯವನ್ನು ದಿವಾಳಿ ಸ್ಥಿತಿಗೆ ನಾವು ತೆಗೆದುಕೊಂಡು ಹೋಗಬಾರ್ದು. ಯಾರು ಶ್ರಮಿಸಲ್ಲ ಅದನ್ನು. ನಾವು ಈ ಅಭಿವೃದ್ಧಿ ರಾಜ್ಯಗಳೇನಿದೆ ಆ ದೃಷ್ಟಿಯಿಂದ ಇರಬೇಕು ಅಂತ. ಮತ್ತು ಪದೇ ಪದೇ ನಾವು ಯಾವುದೇ ರೀತಿ ಅನ್ಯಾಯವನ್ನು ಮಾಡಿಲ್ಲ. ಈ ಬಡ್ಜೆಟಲ್ಲಿ ಎಲ್ಲರಿಗೂ ನ್ಯಾಯವನ್ನು ಕೊಟ್ಟಿದ್ದೀರಿ. ಯಾವುದೇ ಬಡವರಿಗಿರ್ಬೋದು, ವಿದ್ಯಾರ್ಥಿಗಳಿಗಿರ್ಬೋದು, ಹಿಂದುಳಿದವ್ರಿಗಿರ್ಬೋದು, ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂತ ಹೇಳ್ತಾರೆ. ನಾನು ಚೆಕ್ ಮಾಡ್ಕೊಬೋದು ಒಂದು ಸರಿ, ನನಗೆ ಸರ್ಕಾರದಿಂದ ತರಿಸಿರೋ ದಾಖಲೆಯಲ್ಲೇ ಹೇಳ್ತಾ ಇದ್ದೀನಿ. ನೀವು ಒಂದು ರೀತಿ ಬಡವರಿಗೆ, ವಿಶೇಷವಾಗಿ ಕೂಲಿ ಮಾಡೋವಂಥ ಜನಕ್ಕೆ ಈ ಬಡ್ಜೆಟಲ್ಲಿ ಮೋಸ ಮಾಡಿದ್ದೀರಾ, ಅನ್ಯಾಯ ಮಾಡಿದ್ದೀರಾ, ದ್ರೋಹ ಮಾಡಿದ್ದೀರಾ. ಯಾಕೆ ಅಂತ ಹೇಳಿದ್ರೆ, ಕಾರ್ಮಿಕ ಇಲಾಖೆಯಲ್ಲಿ ವಿದ್ಯಾರ್ಥಿ ವೇತನ, ಇಲಾಖೆಯಲ್ಲಿ ವಿದ್ಯಾರ್ಥಿ ವೇತನ, ಕಟ್ಟಡ ಕಾರ್ಮಿಕ ಮಕ್ಕಳಿಗೆ ನಮ್ಮ ಆಡಳಿತದ ಹಿಂದಿನ ಸರ್ಕಾರ ಹೆಚ್ಚಿನ ಸ್ಕಾಲರ್ಶಿಪ್ ಸೌಲಭ್ಯ ನೀಡುತ್ತಿತ್ತು. ನಿಮ್ಮ ಸರ್ಕಾರ ಕಾರ್ಮಿಕ ಬಂಧು ಅಂತ ಸುಳ್ಳು ಹೇಳಿ ಸರ್ಕಾರ ಬಂದ ನಂತರ ಕಟ್ಟಡ ಕಾರ್ಮಿಕರ ಬೆನ್ನಿಗೆ ಚೂರಿ ಹಾಕಿದ್ದೀರಾ ಅಂತ ಐತೆ. ಸ್ಕಾಲರ್ಶಿಪ್ ಬಗ್ಗೆ ನಮ್ಮದೇನಿದೆ, ದಿನಾಂಕ 30/10/2023 ಕಾಂಗ್ರೆಸ್ ಸರ್ಕಾರದ ಆದೇಶ. ನಮ್ಮದು 1ನೇ ತರಗತಿಯಿಂದ 5ನೇ ತರಗತಿವರೆಗೂ 1ನೇ ತರಗತಿಯಿಂದ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಿದ್ದು 5,000 ರೂಪಾಯಿ ಕೊಡ್ತಾ ಇದ್ದರು. 1ನೇ ತರಗತಿಯಿಂದ 5ನೇ ತರಗತಿವರೆಗೂ 5,000 ರೂಪಾಯಿ ಕೊಡ್ತಾ ಇದ್ರಿ. ಈಗ 1,100 ರೂಪಾಯಿ ಕೊಡ್ತಾರೆ. ಕಾಪಿ ಬೇಕಾದರೆ ಕೊಡ್ತೀನಿ, ನನ್ನ ಹತ್ರ ಇದೆ ಕಾಪಿ, 2 ಕಾಪಿನ. ನಮ್ಮದು ಗೆಜೆಟ್ ಆಗೈತೆ, ನಿಮ್ಮದು ಗೆಜೆಟ್ ಆಗಿರೋ 2 ಕಾಪಿನೂ ನಾನು ಕೊಡ್ತೀನಿ. ಸಭಾಧ್ಯಕ್ಷ ನಿಮ್ಮ ತಗೊಳ್ಳಿ, 2 ಕೊಡಪ್ಪ. ಅಲ್ಲಿ 6ನೇ ತರಗತಿಯಿಂದ 7ನೇ ತರಗತಿವರೆಗೆ ಮೊದಲು 8,000 ಕೊಡ್ತಾಯಿದ್ರು, ಈಗ 1,250ಕ್ಕೆ ತಂದಿದ್ದೀರಿ. ಪ್ರಥಮ PUC ನಮ್ಮ ಸರ್ಕಾರ ಇದ್ದಾಗ 15,000 ಕೊಡ್ತಾ ಇದ್ರಿ, ಈಗ 4,600ಕ್ಕೆ ಬಂದಿದೆ. ಪದವಿ ನಮ್ಮ ಸರ್ಕಾರ ಇದ್ದಾಗ 25,000 ಕೊಡ್ತಾ ಇದ್ರಿ, ಈಗ 6,000ಕ್ಕೆ ತಂದಿದ್ದೀರಾ. ಇಲ್ಲಿ 2 ಕಾಪಿ ಇದೆ, ಕೊಡಬಹುದು. 2 ಕಾಪಿನೂ ಕೊಟ್ಟಿದ್ದೀನಿ, ಇಲ್ಲಿ ನೋಡಿ, ಇದೆ 2 ಕಾಪಿನ ಅಲ್ಲಿ ಸಭಾಧ್ಯಕ್ಷ. ಇದೇ ರೀತಿ ಪಾಲಿಟೆಕ್ನಿಕ್ ಡಿಪ್ಲೊಮೊ ITI 20,000 ರೂಪಾಯಿ ಕೊಡ್ತಾ ಇದ್ರಿ, ಈಗ 4,600ಕ್ಕೆ ತಂದಿದ್ದೀರಾ. ಇದು MD ಮೆಡಿಕಲ್ 75,000 ಕೊಡ್ತಾ ಇದ್ರಿ, ಅದನ್ನು 12,000ಕ್ಕೆ ತಂದಿದ್ದೀರಾ. ಇಷ್ಟು ಕೂಡ ನಮ್ಮ ಯಾರು ಕೂಲಿ ಮಾಡ್ತಾರೆ, ಕೂಲಿ ಮಾಡೋವಂಥವ್ರು, ಗಾರೆ ಕೆಲಸ ಮಾಡೋರು, ಇವರೆಲ್ಲ ಗಾರೆ ಕೆಲಸ ಈ ಥರದ್ದು ಕೂಲಿ ಮಾಡೋವಂಥ ಜನಗಳು ಏನಿದ್ದಾರೆ ಇವ್ರಿಗೆ ಕೊಡ್ತಾ ಇದ್ದಂಥ ಸ್ಕಾಲರ್ಶಿಪ್ ಇದು. ಇದರಲ್ಲೆಲ್ಲ ಕಡಿತ ಮಾಡಿದ್ದೀರ. ಇದು ಬಡವರ ಪರವಾದ ಸರ್ಕಾರನ, ಬಡವರ ಪರವಾದಂಥ ಬಡ್ಜೆಟಾ ಇದು? ಅಂದರೆ ಅವ್ರು ಯಾರು ಆ ಸೆಕ್ಟರ್ ಜನ ಏನಿದ್ದಾರೆ, ನಾನು ಆಗಲೇ ಹೇಳಿದೆ ಅನ್ಆರ್ಗನೈಸ್ಡ್ ಸೆಕ್ಟರ್ ಇದ್ದಾರೆ, ಅದನ್ನೇ ಟಾರ್ಗೆಟು ಅಂತೇಳಿ. ಇದು ಅನ್ಆರ್ಗನೈಸ್ ಸೆಕ್ಟರ್. ಇವ್ರ ಹತ್ರ ಯಾವ ಸಂಘನೂ ಇಲ್ಲ, ಸಂಸ್ಥೆನೂ ಇಲ್ಲ, ಏನೂ ಇಲ್ಲ, ಹೋರಾಟ ಮಾಡೋಕ್ಕೆ ಶಕ್ತಿನೂ ಇಲ್ಲದಂಥ ಜನ ಇವರು. ಇದನ್ನು ಕೇಳಬೇಕು. ಅದನ್ನು ತಂಗಡಿಯವರು ಯಾವಾಗ ಕೇಳ್ತಾ ಇದ್ರಲ್ಲ, ಕಾಪಿ ಕಳಿಸ್ಕೊಡ್ತೀನಿ ನೋಡಿ ಚೆಕ್ ಮಾಡಿ, ತಪ್ಪಿದರೆ ವಾಪಸ್. ಕಾರ್ಮಿಕ ಇಲಾಖೆ
ನೀವು ಎಲ್ಲ ಮಂತ್ರಿ ಅಂದರೆ ಅವಾಗೇನ ಉತ್ತರ ಕೊಡ ಕೇಳಿದಾಗ ನಾನು ಹೇಳಿದ್ದು ಒಬ್ಬ ಮಂತ್ರಿ ಎಲ್ಲ ಇಲಾಖೆಗೆ ಉತ್ತರ ಕೊಡ್ಬೋದು ಅಂದರು. ಅದಕ್ಕೆ ನೀವು ಕೇಳ್ತೀನಿ, ತಗೊಳ್ಳಿ, ಕಾಪಿ ತಗೊಳ್ಳಿ. ಈ ರೀತಿ ಕೇಂದ್ರ ಸರ್ಕಾರ ಇಷ್ಟು ನಾನು ಕರ್ನಾಟಕದ ಬಡ್ಜೆಟಲ್ಲಿ ಏನೇನು ತಪ್ಪುಗಳಾಗಿದೆ ಅನ್ನೋದನ್ನು ಹೇಳಿದ್ದೀನಿ. ಪದೇ ಪದೇ ಕೇಂದ್ರ ಸರ್ಕಾರದ ದುಡ್ಡು ಕೊಟ್ಟಿದ್ದೀರಾ ಅಂತ ದಿನೇಶ್ ಅವರು ಕೇಳಿದ್ರು, ಸನ್ಮಾನ್ಯ ದಿನೇಶ್ ಅವರು ನಮ್ಮ ಯೋಜನೆಗಳು ಕರ್ನಾಟಕಕ್ಕೆ GDPದು ಗ್ರೋತು ಅದೆಲ್ಲ ನಾನು ಆಗಲೇ ಹೇಳಿದ್ದೀನಿ. GST ಏನೇನು ಹಣ ಬರುತ್ತೆ ಇವೆಲ್ಲನೂ ಕೂಡ ಮುಂದೆ ಹೇಳ್ತೀನಿ ನಾನು, ಎಷ್ಟು ಹಣ ಬರುತ್ತೆ. ಬೇರೆ ಬೇರೆ ಯೋಜನೆಗಳು ಬರೀ GSTನೇ ಅಂತಲ್ಲ, ಕರ್ನಾಟಕ ಸರ್ಕಾರಕ್ಕೆ ಬೇರೆ ಬೇರೆ ಯೋಜನೆಗಳು ಕೊಡ್ತಾ ಇದ್ದಾರೆ. ರೈಲ್ವೆ ಇರ್ಬೋದು, ರೋಡ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಹೆಲ್ತ್ ಇರ್ಬೋದು, ಇದೆಲ್ಲ ಹಣ ಬರುತ್ತೆ. ಡೈರೆಕ್ಟಾಗಿ ಹಣ ಕೊಡೋದು ಬೇರೆ, ಯೋಜನೆಗಳ ಹಣ ಕೊಡೋದು ಬೇರೆ. ಈಗ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಇದೆ, ಕೇಂದ್ರ ಸರ್ಕಾರ ಸುಮಾರು 8,000 ಕೋಟಿ ಕೊಟ್ಟಿದೆ. ಇದನ್ನು ಲೆಕ್ಕಕ್ಕೆ ತಗೊಳಲ್ಲ. ಕೇಳಿದ್ರೆ ಅದೇನು ಅಭಿವೃದ್ಧಿ ಕಾರ್ಯ ಕೊಟ್ಟಿದ್ದಾರೆ ಅಂತ. ಯಾರ ಅಭಿವೃದ್ಧಿಗೆ? ಕರ್ನಾಟಕದ ಜನರ ಅಭಿವೃದ್ಧಿಗೆ ಕೊಟ್ಟಿರೋದು. ಈ ಥರದ ಯೋಜನೆ ಏನಿದೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ 6,679 ಕೋಟಿ ಕೊಟ್ಟಿದ್ದಾರೆ. ನಾನು ಕೇಂದ್ರ ಸರ್ಕಾರದ ಇದರಿಂದನೇ ತರಿಸಿದ್ದೀನಿ. ಬುಡಕಟ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ 875 ಕೋಟಿ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ 648 ಕೋಟಿ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಯೋಜನೆ 13,669 ಕೋಟಿ ಕೊಟ್ಟಿರುವಂಥದ್ದು. ಯಡಿಯೂರಪ್ಪನವರು ಕೊಟ್ಟಿದ್ರು 4,000 ಕೋಟಿ. ಅದನ್ನು 4,000 ಪ್ರತಿ ತಿಂಗಳು ಅದನ್ನು ತೆಗೆದುಬಿಟ್ಟಿದ್ದಾರೆ. ನಿಮ್ಮ ಸರ್ಕಾರ ಬಂದ ಮೇಲೆ ರೈತರ ಮೇಲೆ ಇರುವಂಥ ಕೋಪಕ್ಕೆ ತೆಗೆದಿದ್ದೀರಾ ಅಂತ ಅನಿಸುತ್ತೆ. ಕೇಂದ್ರ ಸರ್ಕಾರ ಬೇರೆ ಬೇರೆ ಯೋಜನೆಗಳಿಗೆ ಬಿಡುಗಡೆ ಮಾಡಿರುವಂಥ ಹಣ, ರಾಷ್ಟ್ರೀಯ ಹೆದ್ದಾರಿಗಳಿಗೆ ಒಟ್ಟು ರಾಷ್ಟ್ರೀಯ ಹೆದ್ದಾರಿ 6,005 ಕಿಲೋಮೀಟರ್ ಆಗಿದೆ. ರಾಷ್ಟ್ರೀಯ ಹೆದ್ದಾರಿಗಳು 97,246 ಕೋಟಿ ಕರ್ನಾಟಕಕ್ಕೆ ಬಂದಿರೋದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ 8,408 ಕೋಟಿ ಬಂದಿದೆ ಕರ್ನಾಟಕಕ್ಕೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ 2 5,000 ಕೋಟಿ ಕೊಟ್ಟಿದ್ದಾರೆ. ಕೆಂಪೇಗೌಡ ಆಂತರಿಕ ವಿಮಾನ ನಿಲ್ದಾಣ ರನ್ವೇ ಕಾಮಗಾರಿ 2,708 ಕೋಟಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಮತ್ತು ರೈಲ್ವೆ ಯೋಜನೆಗಳಿಗೆ ಮೂಲಭೂತ ಅಭಿವೃದ್ಧಿಗೆ 32,753 ಕೋಟಿ ಕೊಟ್ಟಿದ್ದಾರೆ. ನೈಋತ್ಯ ರೈಲ್ವೆ 2014ರಿಂದ 23ವರೆಗೂ 3,424 ಕೋಟಿ ಕೊಟ್ಟಿದ್ದಾರೆ ರೈಲ್ವೇಸ್ಗೆ. ಸ್ಮಾರ್ಟ್ ಸಿಟಿ 3,305 ಕೋಟಿ ಕೊಟ್ಟಿದ್ದಾರೆ. ಸ್ಟಾರ್ಟಪ್ ಇಂಡಿಯಾ 1,845 ಕೋಟಿ ಕೊಟ್ಟಿದ್ದಾರೆ. ಅಮೃತ ಯೋಜನೆ 2,319 ಕೋಟಿ ಕೊಟ್ಟಿದ್ದಾರೆ. ಇವೆಲ್ಲ ಕೇಂದ್ರದ ಯೋಜನೆಗಳು, ರಾಜ್ಯಕ್ಕೆ ಬಂದಿರೋದು, ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿರೋದು. ಟೋಟಲ್ ಕರೆಕ್ಟಾಗಿದೆಯೋ ಗೊತ್ತಿಲ್ಲ, ಆದರೂ ಅಂದಾಜು 2 ಲಕ್ಷದ ಮೇಲೆ 2,21,000 ಕೋಟಿ, 2 ಲಕ್ಷಕ್ಕೆ ಹೆಚ್ಚು ಕೋಟಿ ಹಣ ಕೇಂದ್ರ ಸರ್ಕಾರದಿಂದ ಬಂದಿರೋದು. ಕೊಟ್ಟಿದ್ದು ಬೇರೆ ಬೇರೆ ಇಲಾಖೆ ಕೊಟ್ಟಿದ್ದು ಹೇಳಿದ್ರು. ಮುಗಿಸ್ಬಿಡ್ತೀನಿ ಇದು ಒಂದು ಸ್ವಲ್ಪ ಹೇಳಿ ಸರ್, ಇದು ನಂದೊಂದು ಕ್ಲಾರಿಫಿಕೇಶನ್. ಆಮೇಲೆ ಇವಾಗಿಲ್ಲ, ನಾನು ಅವಾಗ ಒಂದು ನಿಮಿಷ ಮಾತಾಡ್ತೀನಿ. ನಾನು ಹೇಳಾಗಲ್ಲ ಅಧ್ಯಕ್ಷರೇ, ಒಂದೇ ನಿಮಿಷ ಕೂತ್ಕೊಂಡು ಹೇಳ್ತೀನಿ, ಕೂತ್ಕೊಳ್ತೀನಿ, ಒಂದ್ ನಿಮಿಷ ಕೂತ್ಕೊಳ್ತೀನಿ. ಆಗ್ಲೇ ನಾನೇನು ಹೇಳಿದೆ, ಸ್ಕಾಲರ್ಶಿಪ್ ಬಗ್ಗೆ ಹೇಳ್ಬಿಟ್ಟು ಎರಡು ವಿಚಾರ ಹೇಳ್ತೀನಿ. ಇಲ್ಲ ಎರಡು ಬೇಡ, ಕಾಪಿ ಕೊಟ್ಟು ಕಳೆದೆ ಮಾತಾಡು ಅಂದ್ರೆ ನಾನು ಇಲಾಖೆಗೆ ಸಂಬಂಧಪಟ್ಟಿಲ್ಲ ಅಂದ್ರು. ಅದಕ್ಕೆ ಬಿಟ್ಬಿಡು, ಯಾವ ಇಲಾಖೆ ಸಂಬಂಧಪಟ್ಟಿದ್ದು ಅವ್ರು ಮಾತಾಡ್ತಾರೆ. ಎಲ್ಲ ಇಲಾಖೆ ಹೇಳಿದ್ರಿ ಸನ್ಮಾನ್ಯ ಅಧ್ಯಕ್ಷರೇ. ಕರ್ನಾಟಕದವರು ಒಂದ್ ನಿಮಿಷ 2023-24 ಇನ್ನೂ ಐತೆ. ನೀನ್ ಮಾತಾಡಕ್ ಸಬ್ಜೆಕ್ಟ್ ಆಯ್ತು ಗುರು. ನಿಮ್ ಇಲಾಖೆ ಬಂದ ಗೊತ್ತಾಯ್ತು, ನಿಮ್ ಇಲಾಖೆ ಮಾತಾಡ್ತೀನಿ. ನಾವು ಮಾತಾಡು, ನಿಮ್ ಇಲಾಖೆ ಹೇಳ್ತೀನಿ ನೋಡಿ. ಈಗ ನಿಮ್ ಇಲಾಖೆ ಹೇಳ್ತೀನಿ, ಅದು ಮಾತಾಡಿ. ನಿಮ್ ಇಲಾಖೆ ಅದು. ಸನ್ಮಾನ್ಯ ಅಧ್ಯಕ್ಷರೇ, ಈ ಸರ್ಕಾರ ಎಲ್ಲಿ ಮೋಸ ಮಾಡ್ತಾ ಇದೆ, ಸರ್ಕಾರದ ಬಡ್ಜೆಟ್ಗಳಲ್ಲಿ ಹೆಂಗೆ ಅಲೋಕೇಶನ್ ಅನ್ನು ಮಾಡ್ತಾರೆ. ನಾನು ಫಸ್ಟ್ ಮಂತ್ರಿ ಆಗಿದ್ದಾಗ ನಾನು ಇಲಾಖೆಗಳದೆಲ್ಲ ನೋಡ್ತಾ ಇದ್ದೆ. ಕೊನೆಗೆ ನಮ್ಮ ಇಲಾಖೆಗದು ಪರ್ಫಾರ್ಮೆನ್ಸ್ಗಳೆಲ್ಲ ಬಂದಾಗ ನೀವು ಮಂತ್ರಿಗಳಾಗಿದ್ದೀರಲ್ಲ, ಕೊನೆಗೂ ನಮ್ಗೆ ಗೊತ್ತಾಗ್ತಾ ಇದ್ದಿದ್ದು. ಮಂತ್ರಿ ಸ್ಟಾರ್ಟಿಂಗಲ್ಲಿ ಗೊತ್ತಾಯ್ತಾ, ಕೊನೆ ಎಂಡ್ ಬಂದು CM ಕರೆದಾಗ ಹೇಳ್ತಾ ಇದ್ರು, ಏನ್ರಿ ಮಾಡಿದ್ದೀರಾ, ಇಷ್ಟು ದುಡ್ಡು ಕೊಟ್ಟಿದ್ದೀರಿ ಅಂತ. ಏನ್ರಿ ಮಾಡಿದ್ದೀರಾ, ಇಷ್ಟು ನಿಮ್ಮ ಇಲಾಖೆಗೆ ಹೆಲ್ತ್ಗೆ 2,000 ಕೋಟಿ ಕೊಟ್ಟಿದ್ದೀರಿ ಅಂತ. ನೀವು ಅವಾಗ ಕರೆದು ಎಲ್ಲ ಕೇಳಿದ್ರೆ ಏನೂ ಖರ್ಚು ಮಾಡಿರಲ್ಲ, 1,000 ಕೋಟಿ.
ಕೊನೆಯಲ್ಲಿ ಹೇಳ್ತಾರೆ, ದಟ್ ಈಸ್ ದ ಟೆಕ್ನಾಲಜಿ ಆಫ್ ದ ಫೈನಾನ್ಸ್ ಡಿಪಾರ್ಟ್ಮೆಂಟ್, ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ದ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಅವ್ರಿಗೆ ಗೊತ್ತಿದೆ ಎಲ್ಲಿ ಕೊಟ್ಟರೆ ಇದು ಖರ್ಚಾಗಲ್ಲ. ಅಲ್ಲಿನ ಸ್ಟೋರ್ ಮಾಡ್ತಾರೆ, ಎಲ್ಲ ಅದನ್ನು ಸ್ಟೋರ್ ಮಾಡ್ಕೊತಾರೆ ಅವರು. ಅವ್ರಿಗೆ ದುಡ್ಡು ಖರ್ಚಾಗಬಾರ್ದು, ಸೇಫ್ ಇರಬೇಕು. ಬೆಳಗ್ಗೆ 10 ಗಂಟೆಗೆ ಬರಬೇಕು, ಸಂಜೆ 5 ಗಂಟೆಗೆ ಆರಾಮ್ಸೆ ಓಡಬೇಕು. ಕ್ರಿಟಿಕಲ್ ಆದರೆ ಅವ್ರು ರಾತ್ರಿ ಎಲ್ಲ ಕೆಲಸ ಮಾಡಬೇಕು. ಕ್ರಿಟಿಕಲ್ ಆದರೆ ರಾತ್ರಿ ಎಲ್ಲ ಕೂತ್ಕೊಬೇಕು. ದಿನ ಸಮಸ್ಯೆಗಳು ಶುರು ಆಗ್ತತೆ. ಹಣ ಕೊಡಿ ಹಣ ಕೊಡಿ ಅಂತಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ನೀವು ಒಂದೊಂದು ಪ್ರಾಜೆಕ್ಟ್ ಕಳಿಸ್ತೀರೂ ನೀವು, ನಾನು ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಆಮೇಲೆ ಕಿತ್ತಾಡೋಣ ಇದ್ದೇ ಇರ್ತದೆ, ಕೊನೆಯಲ್ಲಿ ಕಿತ್ತಾಡೋದು ಅದೇ. ಆದರೆ ಕೊನೆ ನೀವು ಯಾವುದಾದ್ರೂ ಒಂದು ಘೋಷಣೆ ಮಾಡಿ. ಸುಮ್ಮನೆ ನಾನು ಹೇಳ್ತಾ ಇದ್ದೀನಿ, ಇದ್ರದ್ದೇ ನೀವು ಒಂದು ಏನೋ ವಿದ್ಯಾನಿಧಿ ಅಲ್ಲ ಇವುದು, ಹಾಂ ಅಲ್ಲ ನಿಮ್ಮದು ವಿದ್ಯಾನಿಧಿ ಅಲ್ಲ, ಈಗ ಇದು ಯುವನಿಧಿ ಪ್ರಾರಂಭದಲ್ಲೇ ಬರಬೇಕಾಯಿತು. ಅದು ಫೈನಾನ್ಸ್ ಅವರ ಟ್ರಿಕ್ಸೇ. ಅದು ದುಡ್ಡು ಅಡ್ಜಸ್ಟ್ ಮಾಡಬೇಕಲ್ಲ, ಕೊನೆಯಲ್ಲಿ ತಂದರು ಕೂಡ ನೋಡಿ ಕೊಟ್ಟಂಗೆ ಅದರಲ್ಲಿ ಕೊಟ್ಟಿದ್ದೀರಿ ಅಂತಲೂ ಆಗಬೇಕು, ಕೊಡ್ದಂಗೂ ಇರಬೇಕು. ನಾನು ಸುಮ್ಮನೆ ಎಕ್ಸಾಂಪಲ್ ಕೊಟ್ಟೆ, ಇದೆ ಅಂತಲ್ಲ. ನೀವು ಯಾವುದೇ ತಗೊಳ್ಳಿ, ಯಾವುದಾನ ಒಂದು ನೀವು ಏನಾನ ಒಂದು ಪ್ರೋಗ್ರಾಮ್ ತಂದುಬಿಟ್ರೆ ಅದನ್ನು ಪ್ಲ್ಯಾನ್ ಮಾಡಿ ಎಸ್ಟಿಮೇಟ್ ಮಾಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಡಿಸೆಂಬರ್ಗೆ ತಂದುಬಿಡ್ತಾರೆ. ಡಿಸೆಂಬರ್ಗೆ ತಂದುಬಿಡ್ತಾರೆ. ಇನ್ನೇನು ಅಂದಾಗ ಸರ್ ಫೈನಾನ್ಸ್ ಇಯರ್ ಸರ್ ಆಗಲ್ಲ, ಟೆಂಡ್ರ್ ಬೇಕಾದ್ರೆ ಕರೆದ್ಬಿಡ್ತಾರೆ. ದುಡ್ಡು ರಿಲೀಸ್ ಆಗಬಾರ್ದು ಅವರಿಗೆ, ದುಡ್ಡು ಮುಂದಿನ ವರ್ಷಕ್ಕೆ ಇಲ್ಲ ಲ್ಯಾಪ್ಸ್ ಆಗಬೇಕು, ಈ ಗೌರ್ಮೆಂಟ್ ಹೋಗ್ಬೇಕು, ಏನೋ ಒಂದು ಆಗಬೇಕು ಅವ್ರಿಗೆ. ಹಾಗೆ ಇವರ ಪರ್ಫಾರ್ಮೆನ್ಸ್ಗಳು. ಯುವ ನಿಧಿ ಕಾರ್ಯಕ್ರಮ ಅಕಾಡೆಮಿಕ್ ಇಯರ್ ಆದಮೇಲೆ 6 ತಿಂಗಳು ಸಿಕ್ಕಿಲ್ಲ ಅಂದರೆ ಅವಾಗ ಯುವ ನಿಧಿ ಸ್ಟಾರ್ಟ್ ಆಗ್ತದೆ. ಸೊ ಅಕಾಡೆಮಿಕ್ ಇಯರ್ ಆದಮೇಲೆ 6 ತಿಂಗಳಾದಮೇಲೆ ತಂದಿರೋದು ನಾವು. ಅದೇನು ಲಾಸ್ಟು ಫಸ್ಟು ಅಂತ ಅಲ್ಲ ಅಣ್ಣ. ಇಟ್ ಈಸ್ ಬೇಸ್ಡ್ ಆನ್ ದ ಕ್ರೈಟೀರಿಯಾ ದಟ್ ವಿ ಹ್ಯಾವ್ ಲೇಡ್ ಡೌನ್ 6 months ಆಫ್ಟರ್ ದ ಅಕಾಡೆಮಿಕ್ ಇಯರ್. ಲಾಸ್ಟ್ ಇಯರ್ ಉದ್ಯೋಗ ಸಿಕ್ಕಿಲ್ಲ ಅದು ಇವಾಗ ಆಗಿದೆ. ಮಕ್ಕಳು ಎಕ್ಸಾಮ್ ಬರೆದು ಡಿಗ್ರಿ ಪಾಸ್ ಆದ್ಮೇಲೆ ಅದು ಬರೋದು ಆ ಯೋಜನೆ. ಸ್ವಲ್ಪ ಸ್ಕೀಮ್. ಪ್ರಿಯಾಂಕ್ ಅವರೇ ನೀವು ಕ್ಲಾರಿಫಿಕೇಶನ್ ಮಾಡಿ, ಮತ್ತೆ ವಾದ ಮಾಡಕ್ ಹೋಗ್ಬೇಡಿ. ಮತ್ತೆ ಸ್ಪೀಕರ್ ಅಲ್ಲಲ್ಲ, ನೀವು ಒಂದ್ಸರಿ ನಿಮ್ಮ ಮ್ಯಾನಿಫೆಸ್ಟೋ ತೆಗೆದ್ಬಿಟ್ಟು ನೀವು ಅದರಲ್ಲಿ ನೋಡಿ. ಬೇಡ ಅಲ್ಲಲ್ಲ ನೋಡಿ, ಯುವ ನಿಧಿ ಅಂತ ಹೇಳಿದ್ರೆ ಎಲ್ಲರಿಗೂ, ಎಲ್ಲ ನಿರುದ್ಯೋಗಿಗಳಿಗೂ ಅಂತ ಇದೆ. ಒಂದು ವರ್ಷ ಇಲ್ಲ 2 ವರ್ಷ ಇಲ್ಲ, ಅವರ ಮ್ಯಾನಿಫೆಸ್ಟೋದಲ್ಲಿ ಮತ್ತೆ ನೋಡ್ಬೋದು. ಸರಿಯಾಗಿ ಓದಿಲ್ಲ ಅಂತ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಸನ್ಮಾನ್ಯ ಅಧ್ಯಕ್ಷರೇ, ನೀನು ಎರಡು ನೋಡಿದ್ಯಾ? ನೀನು ನಮ್ಮ ಮ್ಯಾನಿಫೆಸ್ಟೋನು ನೋಡಿದ್ಯಾ, ಕಾಂಗ್ರೆಸ್ ಮ್ಯಾನಿಫೆಸ್ಟೋನು ನೋಡಿದ್ಯಾ? ನಾನು ಒಂದೇ ನೋಡಿರೋದು, ಅದೇ ಸಮಸ್ಯೆ. ಇಲ್ಲಿರೋದು ಈ ಮ್ಯಾನಿಫೆಸ್ಟೋ ಚೆನ್ನಾಗಿರೋದು ಅಂತ ಹೇಳೋದು. ಸ್ಕಿಲ್ ಇಂಡಿಯಾನಲ್ಲಿ ಎಷ್ಟಾಗಿದೆ ಅದನ್ನು ಹೇಳ್ಬಿಡಿ. 17% ದಾಟಿಲ್ಲ. ಹೇಳ್ತೀನಿ ಅಲ್ಲಿಗೆ. 2023-24 ಅನುದಾನ ಬಳಕೆ ಮಾಡಿರೋವಂಥದ್ದು ನಿಮ್ಮ ಇಲಾಖೆಗಳು ಪರ್ಫಾರ್ಮೆನ್ಸ್ ಕೇಳಿದ್ರಲ್ಲ, ನಿಮ್ಮ ಇಲಾಖೆಗಳು ಬಳಕೆ ಮಾಡಿರೋದು ಇದೆಲ್ಲ ನಿಮ್ಮಿಂದನೇ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡಿದ್ದೀನಿ ನಾನು. ನಿಮ್ಮ ಕೊಟ್ಟಿದ್ದೀರಾ ನೀವು. ಪ್ಲಾನಿಂಗು ಪ್ರೋಗ್ರಾಮ್ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಬಿಡುಗಡೆಯಾದ ಅನುದಾನ 6012 ಕೋಟಿಗಳು. 6012 ಕೋಟಿಗಳು. ಬಳಕೆಯಾಗಿರುವ ಅನುದಾನ 1479.50. ಅಧ್ಯಕ್ಷರೇ, 6000 ಬಳಕೆಯಾಗಿರೋದು 1479. ಕರೆಕ್ಟ್ ಇಲ್ಲ ಅಂದ್ರೆ ಚೆಕ್ ಮಾಡ್ತೀನಿ ಇನ್ನೊಂದ್ಸರಿ. ಆಮೇಲೆ ನಿನಗೆ ಎಷ್ಟು ಬಳಕೆಯಾಗದ ಅನುದಾನ ಕೊಟ್ಟಿದ್ದು 6000, ಬಳಕೆ ಎಷ್ಟು ಮಾಡಿಲ್ಲ ಅಂದ್ರೆ 4532 ಕೋಟಿ ಬಳಕೆನೇ ಮಾಡಿಲ್ಲ. ಎಷ್ಟು ಬಳಕೆ ಮಾಡಿಲ್ಲ ಅಂತ ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರೆ 75.39% ಬಳಕೆನೇ ಮಾಡಿಲ್ಲ. ಏನು ಕೊಡಬೇಕು ಬಡ್ಜೆಟಲ್ಲಿ ದುಡ್ಡು? ಯಾಕೆ ಈ ರೀತಿ ಬಡ್ಜೆಟನ್ನು ಮಾಡ್ತೀರಾ ನೀವು? ಯಾಕೆ ಮಾಡ್ತೀರಾ? ಇವ್ರಿಗೆ ಒಂದು ತೋರಿಸ್ತೀರಾ ಪ್ರೋಗ್ರಾಮ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ಗೆ ಇಷ್ಟೊಂದು ದುಡ್ಡು ಕೊಟ್ಟಿದ್ದೀರಿ
ಪೂರ ಭರವಸೆಗಳು. ನೀವು ಯಾಕೆ 75%? ಅಧ್ಯಕ್ಷರೇ, ಒಬ್ಬ ನಮ್ಮ ಮಕ್ಕಳು ಪಾಸ್ ಆಗಬೇಕಾದ್ರೆ ಎಷ್ಟು ತಗೊಬೇಕು ಅಧ್ಯಕ್ಷರೇ? ಪಾಸ್ ಆಗಬೇಕಾದ್ರೆ ಮಕ್ಕಳನ್ನ ಹೊಡಿತಾರೆ ಮನೆಯಲ್ಲಿ ತಂದೆ ತಾಯಿ. 35%. ಎಷ್ಟು? 35% ತಗೋಬೇಕು. 75% ಇಲ್ಲೇ ಇಲ್ಲ. ಅಂದ್ರೆ 25 ಮಾರ್ಕ್ಸ್ ತಗೊಂಡವ್ರೆ. ಏನು ಹೇಳ್ತೀರಾ ಈ ಡಿಪಾರ್ಟ್ಮೆಂಟ್ಗೆ? ಏನು ಹೇಳ್ತೀರಾ ಈ ಡಿಪಾರ್ಟ್ಮೆಂಟ್ಗೆ? ನೀವೇ ಹೇಳಿ ಅಧ್ಯಕ್ಷ. ನಾನು ಅವ್ರು ಕೊಟ್ಟಿರೋ ಸ್ಟ್ಯಾಟಿಸ್ಟಿಕ್ಸೇ, ಅವ್ರು ಕೊಟ್ಟಿರೋದೇ ನಾನು ಹೇಳ್ತಾ ಇದ್ದೀನಿ. ಅದು ಎರಡನೇದು. ಟೂರಿಸಮ್ ಆನ್ ಡೆವಲಪ್ಮೆಂಟು ಇಲ್ಲ, ಅವರು ಟೂರಿಸಮ್ ಡೆವಲಪ್ಮೆಂಟು ಅವ್ರು ಕೊಡೋದೇ ಅನುದಾನ ಕಡಿಮೆ. ದುಡ್ಡು ಕೊಟ್ಟಿಲ್ಲ ಟೂರಿಸಮ್ಗೆ, ಡೆವಲಪ್ ಆಗಿಲ್ಲ. ಮಂಗಳೂರು ಬೀಚ್ಗಳಾಗಿಲ್ಲ, ಮಲೆನಾಡು ಪ್ರದೇಶ ಆಗಿಲ್ಲ, ದೇವಸ್ಥಾನಗಳಾಗಿಲ್ಲ. ಅರ್ಜಿ ಕೊಟ್ಟರೆ ಇಲ್ಲಿ ನಮ್ಮ ಮಂತ್ರಿಗಳು ರೆಡಿಮೇಡ್ ಉತ್ತರ, ಮುಂದಿನ ಸಮಯ ನೋಡಿ ಪರಿಶೀಲನೆ ಆಗೋದು, ಮುಂದೆ ಅನುದಾನವನ್ನು ಕೊಡಲಾಗುವುದು ಎಲ್ಲ. ಇಲ್ಲಿ ನೋಡಿ 381 ಕೋಟಿ ಬಳಕೆಯಾಗಿರುವ ಅನುದಾನ 127 ಕೋಟಿ 127.80. ಬಳಕೆ ಮಾಡದೇ ಇರೋದೆಷ್ಟು ಅಂದರೆ 253.12. 253 ಬಳಕೆನೇ ಮಾಡಿಲ್ಲ. ಅಂದರೆ 66% ದುಡ್ಡನ್ನ ಯೂಸೇ ಮಾಡಿಲ್ಲ ಇವರು. ಆ ಇಲಾಖೆನ ಯಾಕೆ ಇಟ್ಕೊಂಡಿದ್ದೀರಾ? ಮುಚ್ಚಾಕಿ. ಏನಕ್ಕೆ ಬೇಕು ಈಗ? ದುಡ್ಡು ಬಳಕೆ ಆಗಿಲ್ಲ ಅಂತ ಹೇಳಿದ್ಮೇಲೆ ಆ ಇಲಾಖೆಗೆ ಏನಕ್ಕೆ ಬೇಕು? ಇದ್ರ ನಾನು ಅದನ್ನೇ ಈ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ತಾವು ಮಂತ್ರಿ ಆಗಿದ್ರಿ. ಅದು 1716 ಕೋಟಿ, 10,716 ಕೋಟಿ ಅದಕ್ಕೆ ಕೊಟ್ಟಿರೋದು. ಬಳಕೆ ಆಗಿರುವ ಅನುದಾನ 5,056.12 ಕೋಟಿ. ಬಳಕೆ ಆಗದೇ ಇರೋದು 5,660.80. 52% ಯೂಸ್ ಮಾಡಿಲ್ಲ. ಯಾವುದು? ಯಾರಿಗೆ ಅನ್ನ ಕೊಡಬೇಕು, ಯಾರಿಗೆ ಊಟ ಸಿಗಬೇಕು ಅಂತ ಇಲಾಖೆ ಇದು. ಅಂದರೆ ವೆರಿ ಆ್ಯಕ್ಟಿವ್ ಆಗಿರಬೇಕಾದಂಥ ಇಲಾಖೆ. ಮತ್ತು ಇನ್ನು ಹೊಸ ಹೊಸ ಯೋಜನೆಗಳನ್ನು ತಂದು ಇನ್ನಷ್ಟು ಬಡವರಿಗೆ ಈ ಅನ್ನ ಕೊಡೋವಂಥದ್ದು, ಅವರಿಗೆ ಉಪಯೋಗ ಆಗುವಂಥ ಸ್ಕೀಮ್ಸ್ ಮಾಡೋವಂಥದ್ದು, ಕೊಡೋವಂಥದ್ದು. ಅಧ್ಯಕ್ಷರು, ಇದಕ್ಕೇನು ಹೇಳಬೇಕು? ಫುಡ್ ಆ್ಯಂಡ್ ಸಿವಿಲ್ಗೆ ಯೂಸೇ ಮಾಡಿಲ್ಲ. 50% ಹಣ ಯೂಸ್ ಮಾಡಿಲ್ಲ. ಬಿಡಿ, ಏನೋ 10% 5% ಯೂಸ್ ಮಾಡಿಲ್ಲ ಅಂದರೆ ಎಕ್ಸಾಮ್ಷನ್ ಕೊಡೋಣ ಅವ್ರಿಗೆಲ್ಲರಿಗೂ. ಏನೋ ಕಾರಣಕ್ಕೋಸ್ಕರ ಆಗಿಲ್ಲ ಅಂತ ಹೇಳ್ತಾರೆ. ಯಾಕೆ ಆಮೇಲೆ ಹೇಳ್ತೀರಲ್ಲ? ಫುಡ್ ಮಿನಿಸ್ಟರ್ ಹೇಳಿ. ನೀವು ಹೇಳಿದ್ರೆ ನಾನು ಕೂತ್ಕೊಂತೀನಿ. ಅಲ್ಲ, ಮೈಕ್ ಆನ್ ಮಾಡಿ ಸರ್. ಇದು ಯಾವತ್ತಿನ ಡೇಟ್ವರೆಗೂ ಮಾಡಿಕೊಂಡಾಗ ಅದನ್ನು ಅಕ್ಕಿ ಕೇಂದ್ರ ಸರ್ಕಾರದವರು ಕೊಡೋಕ್ಕಾಗದೇ ಇದ್ದ ಕಾರಣ ನಾವು ಹಣವನ್ನು ಕೊಡುವಂಥ ವ್ಯವಸ್ಥೆ ಮಾಡಿಕೊಂಡ್ವಿ. DBT ಮುಖಾಂತರ 1,16,00,000 ಕಾರ್ಡ್ಗಳಿಗೆ ನಾವು ಹಣವನ್ನು ಕ್ರಮಬದ್ಧವಾಗಿ ಕೊಟ್ಟಿವಿ. 95% ಕಾರ್ಡ್ಗಳು ಕೊಟ್ಟಿದ್ದೀವಿ. ಆ ಕೊಡುವಂಥ ಕಾಲದಲ್ಲಿ ಕ್ರಮಬದ್ಧವಾಗಿ ಕೊಟ್ಟಿದ್ದೀವಿ. 5 ತಿಂಗಳಲ್ಲಿ ಖರ್ಚು ಮಾಡಿದ್ವಿ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಈಗ ಜನವರಿ ಕೊಡ್ತಾಯಿದ್ವಿ. ಅಂದರೆ 5ನಿಂದ 6 ತಿಂಗಳಿಗೆ ನಾವು ಖರ್ಚು ಮಾಡಿರೋದು. ಮಾನ್ಯ ವಿರೋಧ ಪಕ್ಷದ ನಾಯಕರು ವರ್ಷದಲ್ಲಿ ಅಂತ ಹೇಳಿದ್ರಲ್ಲ, ವರ್ಷಕ್ಕೆ ಅಂದಾಜು ಮಾಡ್ಕೊಂಡಿದ್ದೀವಿ 10,700. ಆದರೆ ಆ್ಯಕ್ಚುಲಿ ಖರ್ಚಾಗ್ತಾ ಇರೋದು 195 ಕಾರ್ಡ್ಗಳು ಕೊಡ್ತಾ ಇದ್ದೀವಿ. ಕೊಡೋವಾಗ ಎಷ್ಟು ಖರ್ಚಾಗಿದೆ ಅಷ್ಟು ಖರ್ಚಾಗಿದೆ. ನಾವು ಬಡ್ಜೆಟ್ನಲ್ಲಿ ಪ್ರಾವಿಷನ್ ಮಾಡಿರೋ ದುಡ್ಡು ಹಣ ಎಲ್ಲ ಖರ್ಚು ಮಾಡಬೇಕು ಅಂತ ಅಲ್ಲ, ಗ್ರಾಹಕರಿಗೆ ಸೇರಿದೆಯಾ ಇಲ್ಲ ಅನ್ನೋದೇ ಮುಖ್ಯ. ಅದರಲ್ಲಿ 195 ಸೇರಿಸಿದ್ವಿ. ಹಿರಿಯರಾದಂಥ ಮುನಿಯಪ್ಪನವರು ಕೇಂದ್ರದ ಸಚಿವರಾಗಿದ್ದರು, ಇಲ್ಲೂ ಕೂಡ ಸಚಿವರಾಗಿದ್ದಾರೆ. ನಿಮಗೆ ನಂದೇನು ಇದಿಲ್ಲ. ನಾನು ಇದನ್ನು ಫೆಬ್ರವರಿವರೆಗೂ ಕೊಟ್ಟಿದ್ದೀನಿ. ನನಗೆ ಇರೋಂಥ ಕಾಮನ್ ನಾಲೆಡ್ಜು, ನನಗೆ ನಿಮಗೆ ಎಲ್ಲರಿಗೂ ಕಾಮನ್ ಅಂತ ಹೇಳಿದ್ರೆ, ಬಡ್ಜೆಟಲ್ಲಿ ನಾವು ಪ್ರಾವಿಷನ್ ಏನು ಮಾಡ್ತೀರಿ? ಸುಮ್ಮನೆ ಮಾಡಲ್ಲ. ಯಾರು ಸುಮ್ಮನೆ ಮಾಡ್ತೀರಾ? ನಾವು ಅಧಿಕಾರಿಗಳು, ಮುಖ್ಯಮಂತ್ರಿ ಸಭೆ ಕರೀತಾರೆ, ಅಧಿಕಾರಿಗಳು ಮೀಟಿಂಗ್ ಮಾಡ್ತೀರಿ. ಎಷ್ಟು ಬೇಕಾಗ್ಬೋದು, ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಬೇಕಾಗ್ಬೋದು, ಯಾವ್ಯಾವ ಹೆಡ್ಸ್ ಇದೆ, ಆ ಹೆಡ್ ಪ್ರಕಾರ ಅಲಾಟ್ ಮಾಡುವಂಥದ್ದು. ಸುಮ್ಮನೆ ಹಾಗೇ ಕೊಡಲ್ಲ. ಖರ್ಚು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ನೀವು ಮಾಡಿಲ್ಲ ಅನ್ನೋದಕ್ಕೆ ಕ್ಲಾರಿಫಿಕೇಶನ್. ಹೌಸಿಂಗ್ ಡಿಪಾರ್ಟ್ಮೆಂಟ್ಗೂ ಕೂಡ ಬಂದಿಲ್ಲ ಮಂತ್ರಿಗಳು. 5,849.61 ಕೋಟಿ ಕೊಟ್ಟಿದ್ದಾರೆ ಹೌಸಿಂಗ್ ಡಿಪಾರ್ಟ್ಮೆಂಟ್.
ಖರ್ಚು ಮಾಡಿರೋದು 2830.24, ಉಳಿದಿರೋದು 3019.37. 3,000 ಕೋಟಿ ಇನ್ನೂ ಖರ್ಚು ಮಾಡೇ ಇಲ್ಲ. ಫೆಬ್ರವರಿ ಇನ್ನೆಷ್ಟು ದಿನ ಇದೆ ನಮಗೆ? ಇನ್ನು 20 ದಿನ ಇರ್ಬೋದಾ ಅಷ್ಟೇ. 20 ದಿನದಲ್ಲಿ 3,000 ಕೋಟಿ ಖರ್ಚು ಮಾಡ್ತಾರೆ ಇವರು. ಹೆಂಗೆ ಮನೆ ಕಟ್ಬಿಡ್ತಾರೆ? ಎಲ್ಲಿ ಕಟ್ಬಿಡ್ತಾರೆ ಹೋಗಿ ಮನೆ? ಕಟ್ಟೇ ಇಲ್ಲ. ಇನ್ನು 3,000 ಅರ್ಧ ದುಡ್ಡು ಹಂಗೆ ಉಳಿದಿದೆ ಇವರು. ಅಂದರೆ ಪ್ರತಿಯೊಂದು ಇಲಾಖೆಯಲ್ಲೂ ಈಗ ಅರ್ಬನ್ ಡೆವಲಪ್ಮೆಂಟು 22,719 ಕೋಟಿ ಕೊಟ್ಟಿದ್ದಾರೆ. ಇನ್ನೂ 10,765 ಕೋಟಿ ಹಂಗೆ ಉಳಿದಿದೆ, ಖರ್ಚು ಮಾಡೇ ಇಲ್ಲ. ಅರ್ಬನ್ ಡೆವಲಪ್ಮೆಂಟ್ ಎಷ್ಟು ಭಾಳ ನೀರಿಲ್ಲ, ರಸ್ತೆ ಇಲ್ಲ, ಕುಡಿಯೋ ನೀರು, ಸ್ಯಾನಿಟರಿ ವ್ಯವಸ್ಥೆಗಳು ಸರಿ ಇಲ್ಲ, ಕ್ಲೀನಿಂಗ್ ಇಲ್ಲ. ನೋಡಿ ಎಷ್ಟು ದುಡ್ಡು, 10,000 ಕೋಟಿ ಉಳಿದಿದೆ ಅಲ್ಲಿ ಫೆಬ್ರವರಿ. ಇನ್ನು ಹೆಂಗೆ ಖರ್ಚು ಮಾಡ್ತಾರೆ? ಇನ್ನು 20 ದಿನದಲ್ಲಿ ಹೆಂಗೆ ಮಂತ್ರ ಮಾಡಬೇಕಷ್ಟೇ. ಇದೆಲ್ಲ ಮಂತ್ರ ಏನಾನ ಹುಡುಕಿ ಮಂತ್ರ ಮಾಡಿದ್ರೆ ಏನಾನ ಖರ್ಚು ಮಾಡ್ಬೋದು ಅಷ್ಟೇ. ಈ ಪರಿಸ್ಥಿತಿ ಈ ಬ್ಯಾಕ್ವರ್ಡ್ ಕ್ಲಾಸಸ್ಸು ಅಷ್ಟೇ. ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ. 3,072 ಕೋಟಿ ಕೊಟ್ಟಿದ್ದಾರೆ, 1,439 ಕೋಟಿ ಖರ್ಚು ಮಾಡಿದ್ದಾರೆ. 46% ಇನ್ನೂ ಹಂಗೆ ದುಡ್ಡು ಉಳಿದಿದೆ. ಅಧ್ಯಕ್ಷರು ಹಿಂಗೆ ಇದೆ. ನಾನು ಹೇಳೋಕ್ಕೆ ನಿಮಗೆ ಹೇಳಿದ್ರೆ ಎಲ್ಲ ಇನ್ನೂ ಭಾಳಷ್ಟು ಡಿಪಾರ್ಟ್ಮೆಂಟ್. ಅಗ್ರಿಕಲ್ಚರ್ದು ಅಷ್ಟೇ ಇಲ್ಲ ಚಲುವರಾಯಸ್ವಾಮಿಯವರು ಇಲ್ಲ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು 4,196.55 ಕೋಟಿ ಅನುದಾನ ಬಿಡುಗಡೆ. ಕೋಟಿಗಳಲ್ಲಿ ಖರ್ಚು ಮಾಡದೇ ಇರೋದು 1,750 ಕೋಟಿಗಳು. 1,750 ಕೋಟಿ ಖರ್ಚು ಮಾಡದೇ ಇರೋದು. ಅಂದರೆ 41.71% ಖರ್ಚೇ ಮಾಡಿಲ್ಲ ದುಡ್ಡು. ಅಗ್ರಿಕಲ್ಚರ್ದು ನಿಮ್ಗೆ ಗೊತ್ತಿದೆ ಎಷ್ಟು ರೈತರು ಬವಣೆ ಇದೆ, ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ, ಸೂಸೈಡ್ಸ್ಗಳಾಗ್ತಾ ಇದೆ ಎಲ್ಲ ಕಡೆ. ಖರ್ಚೇ ಮಾಡಿಲ್ಲ. ಇನ್ನು 20 ದಿನದಲ್ಲಿ ಖರ್ಚು ಮಾಡಬೇಕು. 20 ದಿನದಲ್ಲಿ ಹೆಂಗೆ ಖರ್ಚು ಮಾಡ್ತಾರೆ? ಇದು ಎಲ್ಲ ಇಲಾಖೆ ಐತೆ. ಡಿಪಾರ್ಟ್ಮೆಂಟ್ ಆಫ್ ಸ್ಕಿಲ್ ಇದೆ, ಸ್ಕಿಲ್ ಡೆವಲಪ್ಮೆಂಟ್ ಇದೆ, ರೂರಲ್ ಡೆವಲಪ್ಮೆಂಟು, ಬೇರೆ ಬೇರೆದೆಲ್ಲ ಇದೆ. ನಮ್ಮ ಹತ್ರ ಎಲ್ಲ ಪಟ್ಟಿನ ಕೊಟ್ಟಿದ್ದು. ನಾನೆಲ್ಲ ಹೇಳಿ ನಿಮಗೆ ತೊಂದರೆ ಮಾಡೋಕ್ಕೆ ಹೋಗಲ್ಲ. ನನಗನ್ಸ್ತೈತೆ ಈ ಬಡ್ಜೆಟ್ ಏನು ಅನಿಸುತ್ತೆ, ಈ ಬಡ್ಜೆಟ್ಟಲ್ಲಿ ಭವಿಷ್ಯದ ಗ್ಯಾರಂಟಿ ಇಲ್ಲ. ಈ ಬಡ್ಜೆಟ್ಗೆ ಭವಿಷ್ಯದ ಗ್ಯಾರಂಟಿ ಇಲ್ಲ. ಜನರಿಗೆ ಬದುಕಿನ ವಾರಂಟಿ ಇಲ್ಲ. ಭವಿಷ್ಯದ ಗ್ಯಾರಂಟಿ ಇಲ್ಲ, ಜನರಿಗೆ ಬದುಕಿನ ವಾರಂಟಿ ಇಲ್ಲ, ಯುವಜನರಿಗೆ ಜೀವನದ ಶ್ಯೂರಿಟಿ ಇಲ್ಲ. ಈ ಬಡ್ಜೆಟ್ ಪೂರ್ತಿ ಸಾಲ ಸಾಲ ಸಾಲ, ಶೂಲ 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 ಇಷ್ಟೆ. ಆ ರೀತಿ ಇವತ್ತು ಸಾಲದ ಸುಳಿಯಲ್ಲಿ ಸಿಕ್ಕಿದ್ದಾರೆ. ಒಂಥರ ಸಿದ್ದುನಾಮಿಕ್ಸ್ ಅಂದರೆ ಸಾಲ ಮಾಡೋ ಅಂಥದ್ದು ಈ ಒಂದು ಮಾನ್ಯ ಗೌರವಾನ್ವಿತ ಸಿದ್ದರಾಮಯ್ಯನವರ ಬಡ್ಜೆಟ್ಟು ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಹೀಗೆ ಇದನ್ನು ನಮ್ಮ ರಾಜ್ಯ ಬರಗಾಲ ಬಂದು ರೈತರು ಸಂಕಷ್ಟದಲ್ಲಿದ್ದಾರೆ, ಪರಿಹಾರ ಸಿಗ್ತಿಲ್ಲ, ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ನಮ್ಮ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಇಲಾಖೆಗೆ ನಮ್ಮ BJP ಸರ್ಕಾರ ಇದ್ದಾಗ 22-23ರಲ್ಲಿ 1,534 ಕೋಟಿ ವೆಚ್ಚ ಮಾಡಿತ್ತು. ಕಳೆದ ವರ್ಷ 23-24ರಲ್ಲಿ 1,038 ಕೋಟಿ ನಿಗದಿ ಮಾಡಿದ್ದೀರಾ. ಈ ವರ್ಷ 940 ಕೋಟಿ ಮಾಡಿದ್ದೀರಾ. ನಾವಿದ್ದಾಗ 1,534 ಕೋಟಿ ಕೊಟ್ಟಿದ್ದು. ಈಗೇನಾಗಿದೆ, 940 ಕೋಟಿಗೆ ಬಂದು ನಿಂತಿದೆ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ. ಅಂದರೆ ಕಡಿಮೆ ಮಾಡ್ತಾ ಬಂದಿದ್ದಾರೆ. ಕೈಮಗ್ಗ ಮತ್ತು ಜವಳಿ ನಿಮ್ಮದು ನೇಕಾರರು ಬೆಳಗ್ಗೆ ಮಾತಾಡ್ದ ಕೂಗ ಜೋರು ಮಾಡಿದ್ರು. ನಮ್ಮ ನೇಕಾರರ ಪ್ಯಾಕೇಜ್ ಒಂದು ಯೋಜನೆ ಮಾಡಿ BJP ಸರ್ಕಾರ ಇದ್ದಾಗ 22-23ರಲ್ಲಿ 125.77 ಕೋಟಿ ವೆಚ್ಚ ಮಾಡಿತ್ತು. ನೇಕಾರರ ಪ್ಯಾಕೇಜ್ ಒಂದು ಕೊಟ್ಟು 2020-23ರಲ್ಲಿ ನಮ್ಮ ಇವರು ಸಿದ್ದರಾಮಯ್ಯನವ್ರ ಬಡ್ಜೆಟಲ್ಲಿ 103 ಕೋಟಿ ಇಟ್ಟಿದ್ರು. ನಾವು 125 ಕೋಟಿ ಕೊಟ್ಟಿದ್ರಿ. ಕಳೆದ ಬಾರಿ ಬಡ್ಜೆಟಲ್ಲಿ ಅದು 103 ಕೋಟಿಗೆ ಬಂತು. ಈ ಬಡ್ಜೆಟಲ್ಲಿ ಅದು ಕಾಣೆ ಆಗೋಗ್ಬಿಟ್ಟಿದೆ. ನೇಕಾರರಿಗೆ ಏನೂ ಇಲ್ಲ. ಕೊಟ್ಟಿದ್ದಾರನಪ್ಪ? ಏನು ಕೊಟ್ಟಿಲ್ಲ. ನೇಕಾರರಿಗೆ ಏನು ಕೊಟ್ಟಿಲ್ಲ. ನಾವಿದ್ದಾಗ 125 ಕೋಟಿ ಕೊಟ್ಟಿದ್ರಿ. ಆಮೇಲೆ ನಮ್ಮ ಸರ್ಕಾರ 2023-24 ನೇಕಾರರ ಸಾಲವನ್ನು ಮನ್ನಾ ಮಾಡಿದ್ರಿ. ನೇಕಾರ ಸಾಲ ಮನ್ನಾ ಮಾಡಿದ್ರಿ.
3.61 ಕೋಟಿ ಹಣವನ್ನು ನಾವು ಬಡ್ಜೆಟಲ್ಲಿಟ್ಟು ನಾವು ರೈತರ ಸಾಲ, ಅದು ನೇಕಾರರ ಸಾಲ ಮನ್ನಾ ಮಾಡಿದ್ದಾನಪ್ಪ ಮಾಡಿದ್ರು. ಇವಾಗ ಮಾಡಿದಾರಾ? ಇಲ್ಲ, ಏನೂ ಇಲ್ಲ. ನನಗೆ ಗೊತ್ತಿಲ್ಲ. ಈಗ ಬರ್ತಾ ಏನಾಗಿದ್ದಾರೆ, ಕೊನೆಗೆ ಪೊಲೀಸವ್ರಿಗೂ ಬಂದುಬಿಟ್ಟಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟು ಏನು ಆರ್ಡರ್, ಅದಕ್ಕೆ ಮೊನ್ನೆ ಹೇಳಿದೆ ಕಾನೂನು ಸುವ್ಯವಸ್ಥೆ ಕುಸ್ತಿದೆ ಅಂತ ಹೇಳಿದೆ ನಾನು. ಕುಸ್ತಿದೆ ರೀ, ಯಾಕೆ ಕುಸ್ತಿದೆ ಅಂತ ಹೇಳಿದ್ರು. ನೀವೇ ಪರ್ಮಿಷನ್ ಕೊಟ್ಟರೆ ಇನ್ನೂ ಉತ್ತರ ಕೊಟ್ಟಿಲ್ಲ, ಕೊಡ್ತಾರೆ ಅಂತ ಅನಿಸ್ತೈತೆ. ಪೊಲೀಸ್ ಇಲಾಖೆ ಬಗ್ಗೆ ಇವ್ರಿಗೆಷ್ಟು ಅಭಿಮಾನ. KSRP ಮೂಲಭೂತ ಸೌಲಭ್ಯಗಳಿಗೆ 40-55 ಆ ಹೆಡ್ಡಲ್ಲಿ ಇಟ್ಟಿರೋವಂಥದ್ದು. ನಮ್ಮ ಸರ್ಕಾರ ಸುಮಾರು 9.26 ಕೋಟಿ ವೆಚ್ಚ ಮಾಡಿತ್ತು, ಖರ್ಚು ಮಾಡಿದ್ದೀರಿ. ನಾವು 9.26 ಕೋಟಿ ಖರ್ಚು ಮಾಡಿದ್ದೀರಿ. ನೀವು ಇಂದಿನ ಬಡ್ಜೆಟಲ್ಲಿ, ಹೋದ ಸರಿ ಬಡ್ಜೆಟಲ್ಲಿ ನೀವು ಅದನ್ನು 3.56 ಇಳಿಸ್ತೀರಿ. ಸುಮಾರು 10 ಕೋಟಿ ಇದ್ದಿದ್ದನ್ನ ನೀವು 6 ಕೋಟಿ ಮೈನಸ್ ಮಾಡಿಬಿಟ್ರಿ. ಈ ಸರಿಗೆ ಏನು ಬಂದಿದ್ದಾರೆ KSRPಗೆ, ಅದೇ ಸ್ಟ್ರೈಕ್ ಆದರೆ ಲಾಠಿ ತಗೊಂಡು ಬಾರಿಸ್ಬೇಕಲ್ಲ ಎಲ್ಲರಿಗೂ, ಅವ್ರಿಗೆ ಈ ಸರಿ ಬಡ್ಜೆಟಲ್ಲಿ 1 ಲಕ್ಷ ಇಟ್ಟಿದ್ದೀರ. 1 ಲಕ್ಷ ಕೋಲ್ ತಗೊಳಕ್ಕೆ, ಅಟ್ಲೀಸ್ಟ್ KSRP ಅವ್ರಿಗೆ ಒಂದು ಕೋಲ್ ತಗೊಳಕ್ಕಾದ್ರೂ ದುಡ್ಡು ಕೊಡಬೇಕಲ್ಲ. 1 ಲಕ್ಷದಕ್ಕೆ KSRPಗೆ ದುಡ್ಡು ಎಲ್ಲಿಂದ ತಗೊಂತೀರ? ಇಟ್ಟಿರೋದು ಬಡ್ಜೆಟಲ್ಲಿ. ಮೊದಲೆಲ್ಲ ಇಟ್ಟಿದ್ದು 10 ಕೋಟಿ ಇಡ್ತಾ ಇದ್ರು, ಕೋಲು ತಗೊಳಕ್ಕೆ, ಗಾರ್ಡ್ ತಗೊಳಕ್ಕೆ, ಟೋಪಿ ತಗೊಳಕ್ಕೆ, ಎಲ್ಲ ಹಿಡಿದು. ಈಗ 1 ಲಕ್ಷ ಅಂದರೆ ಪೊಲೀಸರನ್ನ ಯಾವ ಸ್ಥಿತಿಗೆ ಈ ಸರ್ಕಾರ ಈ ಬಡ್ಜೆಟಲ್ಲಿ ತಂದಿದೆ ಅನ್ನೋದನ್ನ ದಯವಿಟ್ಟು ನಾನು ತಿಳಿಸ್ತಾ ಇದ್ದೀನಿ. ಅದಕ್ಕೆ ರಾಜ್ಯದಲ್ಲಿ ಈ ಗಲಾಟೆ ಮಾಡ್ತಾರೆ. ನಿನ್ನ ಇಲಾಖೆದಪ್ಪ, ರಾಜ್ಯದಲ್ಲಿ ನಾನಾ ಮಠ ದೇವಾಲಯಗಳಿಗೆ CM ವಿಶೇಷ ಅನುದಾನ BJP ಸರ್ಕಾರ ಇದ್ದಾಗ ಯತ್ನಾಳ್ರೆ 154.80 ಕೋಟಿ ವೆಚ್ಚ ಮಾಡಿತ್ತು ಮಠ ಮತ್ತು ದೇವಾಲಯಗಳಿಗೆ. 154.80 ಕೋಟಿ. ಆದರೆ ಈ ಬಡ್ಜೆಟಲ್ಲಿ ನನ್ನ ಹೆಸರು ರಾಮ ಇದ್ದಾನೆ ನನ್ನ ಹೆಸರಲ್ಲಿ ಅಂತ ಒಬ್ಬರು ಅಂದರು. ಇನ್ನೊಬ್ಬರು ಕೋಪ ಬಂದ್ಬಿಡ್ತು, ನನ್ನ ಹೆಸರಲ್ಲಿ ಶಿವ ಇದ್ದಾನೆ ಅಂತ ಇನ್ನೊಬ್ರು ಅಂದರು. ನಾನು ಶಿವನ ಕುಮಾರ ಅಂತ ಹೇಳಿದ್ರು. ಆ ಶಿವ ಮತ್ತು ರಾಮ ಇಬ್ಬರು ಸೇರಿ 30 ಕೋಟಿ ಇಟ್ಟಿದ್ದೀರ. ಸರಿ ಇಟ್ಟಿದ್ದೆಷ್ಟು? 154 ಕೋಟಿ ಮಠಮಾನ್ಯಗಳಿಗೆ, ಮಠ ಮತ್ತು ದೇವಾಲಯಗಳಿಗೆ ವಿಶೇಷ ಸಹಾಯಧನ. ಎಲ್ಲಿ? ಶಿವರಾಜ, ರಾಜ, ಶಿವನಿಗೆ ರಾಜ. ಶಿವನೂ ಇದ್ದಾನೆ, ರಾಮನೂ ಇದ್ದಾನೆ, ಆಂಜನೇಯನೂ ಇದ್ದಾನೆ. ನಿಮ್ಮಲ್ಲಿ ಯಾರಿದ್ದಾರೆ ಹೇಳಿ? ಅದಕ್ಕೆ ಪಂಗನಾಮ ಇಟ್ಟಿರೋದು. ಈಗ ಯಾರಿದ್ದಾರೆ ನಿಮ್ಮಲ್ಲಿ? ಅದಕ್ಕೆ ಪಂಗನಾಮ ಇಟ್ಟಿರೋದು. ಈಗ ಹೇಳ್ರಿ, ಮಠ ಮಂದಿರಗಳಿಗೆ ಪಂಗನಾಮ ಇಟ್ಟಿರೋದು. ಅದಕ್ಕೆ ಪಂಗನಾಮ ಇಟ್ಟಿರೋದು. ಹೇಳ್ತೀನಿ, 1-2 ನಿಮಿಷ ಸರ್. ಹಿಂದೆ 100 ಕೋಟಿ ಆಂಜನಾದ್ರಿಗೆ ಕೊಟ್ಟರು, 1 ರೂಪಾಯಿ ದುಡ್ಡು ಖರ್ಚಾಗಲಿಲ್ಲ. ನಾನು ಈ ಸದ್ಯ ಜಿಲ್ಲಾ ಮಂತ್ರಿ. ನೀನು ಇಟ್ಟಿದ್ಯಾ? ಇನ್ನೂ ಖರ್ಚು ಮಾಡಿಲ್ಲ? ಅಲ್ಲ, ಖರ್ಚು ಮಾಡೋದಲ್ಲ ಸರ್, ದುಡ್ಡೇ ಕೊಟ್ಟಿಲ್ಲ. ಬೇರೆ ಏನು ಮಾಡಿದ್ರಿ ಅಂದರೆ, ಅಂಜನಾದ್ರಿ 100 ಕೋಟಿ ಕೊಟ್ಟಿವಂತ ಬೆಳಗಾವದ ಪೋಸ್ಟರ್ ಹಚ್ಚಿದ್ರಿ. ಕೊಪ್ಪಳ ಜಿಲ್ಲೆದಾಗ ಗಂಗಾವತಿಯ ಪೋಸ್ಟರ್ ಹಚ್ಚಲಿಲ್ಲ ನೀವು. ಎಲ್ಲಿ ಹಚ್ಚಿದ್ರಿ? ಬೆಳಗಾವದಾಗ ಹಚ್ಚಿದ್ರಿ. ಅಲ್ಲಿ ಬೆಳಗಾವದವ್ರಿಗೆ ಗೊತ್ತಿಲ್ಲಲ್ಲ ಅಂಜನಾದ್ರಿ 100 ಕೋಟಿ ಕೊಟ್ರಂತ ಬೆಳಗಾವದವ್ರು ಅಂತಾರೆ. ನಾವು ಕೊಪ್ಪಳದವರು ನಾವೇ ಹುಡುಕಾಕತ್ತೀವಿ. 100 ಕೋಟಿನಿಲ್ಲ, ಏನಿಲ್ಲ, ಚಂಬಿಲ್ಲ ಅಲ್ಲೇ. ಈ 3 ನಾಮ ಅಲ್ಲೇ ಇದ್ದಿದ್ದು. ಈಗ ನಾವು ಈ ಬಜೆಟ್ನೊಳಗೆ 100 ಕೋಟಿ ಕೊಟ್ಟಿದ್ದೀವಿ. ಮತ್ತು ಇನ್ನೂ ಒಂದು ಹೇಳಿದ್ರಿ ಹಿಂದುಳಿದ ವರ್ಗದ ಬಗ್ಗೆ. ಸರ್ ಇಲ್ಲ ಸರ್, ಅವ್ರು ಹೇಳಿದ್ದಾರೆ. ಇನ್ನೇ 1 ಸೆಕೆಂಡ್, ಇನ್ನೊಂದು ಕೇಳಿ ಸರ್, 1 ಸೆಕೆಂಡ್. ವಿರೋಧ ಪಕ್ಷದ ನಾಯಕರು ನೀವೆಲ್ಲ ಸೀನಿಯರು, ನಾವೆಲ್ಲ ಯುವಕರಿಂದ ಸ್ವಲ್ಪ ಪ್ರೋತ್ಸಾಹ ಮಾಡಬೇಕು, ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು ನನಗೆ. ಸರ್ ಇನ್ನೂ ಒಂದು ಹೇಳಿದ್ರಿ, ಹಿಂದುಳಿದ ವರ್ಗದೊಳಗೆ 3 ವರ್ಷ ನೀವು ಮಕ್ಕಳಿಗೆ ಸ್ಕಾಲರ್ಶಿಪ್ಪೇ ಕೊಟ್ಟಿಲ್ಲ. 3 ವರ್ಷ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ನೀವು. ನಾವು ಅದನ್ನು ಈ ವರ್ಷ ಸ್ಕಾಲರ್ಶಿಪ್ 3 ವರ್ಷ ಪ್ಲಸ್ 4ನೇ ವರ್ಷಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿವಿ. ಇದು ಯಾರ್ದು ಕೆಲಸ? ಅದು ಒಂದು. ಇಲ್ಲ, ನೀವು ಅದೀರಿ. ನಾನು ಕಾರ್ಮಿಕ ಇಲಾಖೆ ಕೇಳಿದ್ನಲ್ಲ, ಅದಕ್ಕೆ ಉತ್ತರ ಹೇಳ್ತಾ ಇಲ್ಲ. ಇದು ಸತ್ಯ. ಕಾರ್ಮಿಕ ಇಲಾಖೆ ಕೇಳಿದ್ನಲ್ಲ, ಅದಕ್ಕೆ ಉತ್ತರ ಕೊಡಲಿಲ್ಲ. 3 ವರ್ಷ ಸಾಹಿತಿಗಳಿಗೆ ಪ್ರಶಸ್ತಿ ಕೊಟ್ಟಿಲ್ಲ ನೀವು.
ಅಲ್ಲ ರೀ, 3 ವರ್ಷ ಪ್ರಶಸ್ತಿ ಕೊಟ್ಟಿಲ್ಲ ನಾವು. 3 ವರ್ಷ ಪ್ಲಸ್ ಈ ವರ್ಷ ಸೇರಿ 4 ವರ್ಷದ ಪ್ರಶಸ್ತಿ ನಾವು ಕೊಟ್ಟಿವಿ. ನೀವು ಹೇಳ್ತಾ ಇರೋದು ಹೋದ 3 ವರ್ಷದ ಹಿಂದಿಂದ ಹೆಂಗ್ ಕೊಡಕ್ ಸಾಧ್ಯ ಆಗ್ತದೆ? ನಾವು ಕೊಟ್ಟಿವಿ, ನಾವು ಕೊಟ್ಟಿವಿ ಸರ್. ನೀವು ತರಿಸಿ ಇಲ್ಲ, ನಾನು ಡಾಕ್ಯುಮೆಂಟ್ ಸಮೇತ 2 ಇಲಾಖೆ ನಿಮ್ಗೆ ಕಳಿಸ್ತೀನಿ. ಇಲ್ಲಿ ನಿಮ್ ವಿಚಾರ, ನಮ್ಗ ಸುಳ್ಳು ಟ್ರೈನಿಂಗ್ ಕೊಟ್ಟಿಲ್ಲ ಸರ್. ಖರ್ಗೆ ಸಾಹೇಬ್ರೆ, ನಿಮ್ಗೆ ಸುಳ್ಳು ಟ್ರೈನಿಂಗ್ ಕೊಟ್ರ ಹಂಗ ನಮ್ಮ ಲೀಡರ್ ಸುಳ್ಳು ಸತ್ಯ ಹೇಳ್ರಿ ಅಂತ ಹೇಳ್ತಾರೆ ನಮ್ಮ ನಾಯಕರು. ನಮ್ಮ ಲೀಡರ್ ಕೊಡ್ಬೇಕಾದ್ರೆ ಎಷ್ಟು ಬಜೆಟ್ ಇರ್ಬೇಕು? ನಿಮ್ ಬಜೆಟ್ ಎಷ್ಟೈತೆ ನೋಡ್ಕೋರಿ. ಇಲ್ಲ ಸರ್, ಸ್ವಲ್ಪ ಗೊತ್ತಾಗಬೇಕು. ಈಗ ಅವ್ರ 2 ವರ್ಷ ಕೋವಿಡ್ ಪೀರಿಯಡ್ ಇತ್ತು, ಅದ್ರಲ್ಲಿ 2 ವರ್ಷ ಕೋವಿಡ್ ಪೀರಿಯಡ್ ಕೊಟ್ಟಿಲ್ಲ. ಟ್ರೈನಿಂಗ್ ಕೊಟ್ಟಾರ. ನಮ್ಮ ನಾಯಕರು ಸುಳ್ಳು ಹೇಳೋ ಟ್ರೈನಿಂಗ್ ಕೊಟ್ಟಿಲ್ಲ. ಸುಳ್ಳು ನಿಮ್ಮ ಬೋವಿ ನಿಗಮಕ್ಕೂ ಕೊಟ್ಟಿಲ್ಲ. ಕೊಟ್ಟಿಲ್ಲ. ನಿಮ್ಮ ಬೋವಿ ನಿಗಮಕ್ಕೂ ಹಿಂದಿನ ಸರ್ಕಾರ ಸ್ವಲ್ಪ ನಿಮ್ ಲೆಜಿಸ್ಲೇಟಿವ್ ಪಾರ್ಟಿ ಕೇಳಿದೆ. ಗಂಗಾ ಕಲ್ಯಾಣ ತಿಳ್ಕೊಂಡ್ರೆ ತಾವು ಇದು ಒಂದು ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ. ಸರ್, ಒಂದ್ ನಿಮಿಷ. ಈಗ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ ಸರ್. ಯೋಜನೆಗಳ ಬಗ್ಗೆ ನೀವು ವಿರೋಧ ಪಕ್ಷ $500 ರಿಂದ $700 ಕೋಟಿ ಕಾಮಗಾರಿ ಇದೆ, ಅದನ್ನು ಕೊಡ್ಸೋಣ ದಯವಿಟ್ಟು. ಆಯ್ತು, ಇದೆಲ್ಲ ಕಾಗದ ನಿಮ್ಮ ಹತ್ರ ದಯವಿಟ್ಟು ಕೊಡ್ಸೋಣ. ಹೇಗ್ ಬಂತು ಇದು? ಸಿಎಂ ವಿವೇಚನಾ ಕೋಟ ಕರೆಕ್ಟಾ ಸರ್? ನಿನ್ನೆಯಿಂದ ಅದೇ ಕೇಳ್ತಾ ಇದ್ದೀನಿ ನಾನು. ಸಿಎಂ ಹೆಂಗೆ 500-600 ಕೋಟಿ ರೂಪಾಯಿ ಬಂತು ಹೇಳಿ ದಯವಿಟ್ಟು. ಹೇಗ್ ಬಂತು 500 ಕೋಟಿ ರೂಪಾಯಿ ನಿಮ್ಗೆ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ತದ್ವಿರುದ್ಧವಾಗಿ ಎಷ್ಟು ಬಂದಿದೆ ಹೇಳಿ. 500 ಕೋಟಿ ರೂಪಾಯಿ ಜಸ್ಟಿಫೈ ಮಾಡ್ಲಿ ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಈ ಬಜೆಟ್ ಅಲ್ಲಿ ದೇವಾಲಯಗಳಿಗೆ ಕೊಟ್ಟಿರುವಂತದ್ದು ಒಂದ್ ನಿಮಿಷ ಕುಂದ್ರಿ, ಅವ್ರು ಹೇಳಿ ಹೇಳ್ಬೇಕು ನೀವು. ಅದು 500 ಕೋಟಿ ಹೇಳ್ಬೇಕು ಸರ್, ಪ್ಲೀಸ್. ಸನ್ಮಾನ್ಯ ಅಧ್ಯಕ್ಷರೇ, ಇದಾದ್ಮೇಲೆ ಅದು ಅರ್ಧ ಗಂಟೆ ಚರ್ಚೆಗೆ ಅದಕ್ಕೆ ಕೊಡೋಣ. ಯಾರು ಬೊಮ್ಮಾಯಿ ಅವರು ಕೊಟ್ಟಿರೋದು, ಬೊಮ್ಮಾಯಿ ಅವರು ಬರ್ಲಿ, ಬೊಮ್ಮಾಯಿ ಅವ್ರು ಕೇಳೋಣ. ಯಾಕೆ ಕೊಟ್ರಿ, ಏನ್ ಕೊಟ್ರಿ, ಯಾಕೆ ಸ್ಪೆಷಲ್ ಆಗಿ ಯಾಕೆ ಕೊಟ್ರಿ ಅಂತ ಕೇಳೋಣ ಅವ್ರಿಗೆ. ಅವರೇ ಕೊಟ್ಟಿರೋದಲ್ವಾ, ಅವ್ರನ್ನೇ ಕೇಳಿ, ಅವರೇ ಬರ್ಲಿ ಮಾಡುವ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಬಯಸ್ಕೊಳಕ್ ರೆಡಿ ಇದೀವಿ, ಬಯಕ್ ರೆಡಿ ಇಲ್ಲ. ಈ ಕಾಲದಲ್ಲಿ ನಿಮ್ಮ ಬಡ್ಜೆಟ್ ಅಲ್ಲಿ ಈ ತರ ದೇವಾಲಯಗಳಿಗೂ ಕೂಡ ಅನ್ಯಾಯ ಮಾಡಿರುವಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. 154 ಇರೋದನ್ನ 30 ಕೋಟಿಗೆ ಇಳಿಸಿದ್ದೀರ. ಎರಡನೇದು, ಮತ್ತೆ ದೇವಾಲಯ ಮತ್ತು ಇದು ವಿಶೇಷ ಸಹಾಯಧನ, ಅದು ಬಿಡಿ. ದೇವಾಲಯ ಮತ್ತು ಇತರ ಧಾರ್ಮಿಕ ಸಂಸ್ಥೆಗಳಿಗೆ ನಮ್ಮ ಸರ್ಕಾರ ಇದ್ದಾಗ 274 ಕೋಟಿ ವೆಚ್ಚ ಮಾಡಿತ್ತು. 274 ಕೋಟಿ ದೇವಾಲಯ ಮತ್ತು ಧಾರ್ಮಿಕ ಸಂಸ್ಥೆಗಳಿಗೆ 274 ಕೋಟಿಯನ್ನು ವೆಚ್ಚ ಮಾಡಿತ್ತು ನಮ್ಮ ಬಡ್ಜೆಟಲ್ಲಿ. ಅದನ್ನು ನೀವು ಈಗ 17 ಕೋಟಿ ಇಟ್ಟಿದ್ದೀರ, ಅಂದರೆ 90% ಡಿಸ್ಕೌಂಟು. ಇದು ಹಿಂದೂಗಳ ಬಗ್ಗೆ ನಿಮಗಿರುವಂಥ ಗೌರವ, ಪ್ರೀತಿ, ರಾಮ ಶಿವ ಎಲ್ಲ ಇದು. ಆಮೇಲೆ ವಕ್ಫ್ ಮಂಡಳಿಗೆ, ಅಧ್ಯಕ್ಷರೇ, ವಕ್ಫ್ ಮಂಡಳಿಗೆ 100 ಕೋಟಿ ಕೊಟ್ಟಿದ್ದಾರೆ. 100 ಕೋಟಿ ವಕ್ಫ್ ಮಂಡಳಿಗೆ. ನಾನು ಹಾಗೆ ಬರ್ತೀನಿ, ಒಂದೇ ನಿಮಿಷ ಇದು ಮುಗಿಸ್ಬಿಟ್ಟು, ಈಗ ಮುಗ್ದಾಯ್ತು, ಲಾಸ್ಟ್ ಇನ್ನೊಂದೇ ಪೇಜು. ಓ ಹೌದಾ, ಬ್ರಾಹ್ಮಣರು
ಪರಶುರಾಮ ಅರ್ಧಕ್ಕೇನೆ ನಿಲ್ಲಿಸ್ಬಿಟ್ಟು ಭುಜ ಇಲ್ಲ, ತಲೆ ಎಲ್ಲಿಗ್ ಹೋಗೋದು, ಇಲ್ಲ, ಎಲ್ಲಿಗ್ ಎಲ್ಲ ಹೋಗ್ತೀರಾ ಇಲ್ಲ, ನೀವು? ಏನಿಲ್ಲ. ಆಯ್ತು, ಯಾರು ಅದೇನ್ ಮಾಡ್ತೀರಾ ಮಾಡಿ ಮಾಡಿದಾರದು? ತನಿಖೆ, ಪಾಪ, ನಾವೇನು ಅದಕ್ಕೇನು ಎದರಲ್ಲ, ಆ ಏನ್ ಬೇಕೋ ಮಾಡಿ. ರೀತಿಯಾದಂತ ಅನ್ಯಾಯ ಯಾರು ಮಾಡಿಲ್ಲ. ಆಯ್ತು, ಅರ್ಧಕ್ಕೆ ತನಿಖೆ ಮಾಡಿ, ನಿಲ್ಲಿಸಿ, ಅದ್ರಲ್ಲಿ ಯಾವ ಭ್ರಷ್ಟಾಚಾರ ತನಿಖೆ ಆಗಿದೆಯೋ, ಮಾಡಿ, ನಾವು ಏನೇನ್ ಅದಕ್ಕೆಲ್ಲ ಮಾಡಿದಾರೋ ಎದರಲ್ಲ, ಗೊತ್ತಿಲ್ಲ. ಎದರಲ್ಲ. ಆದ್ರೆ ಇದು ನಿಜವಾಗ್ಲೂ ನೀವು ತಲೆ ದ್ವೇಷದ ತಗ್ಗಿಸುವಂತ ರಾಜಕಾರಣ ವಿಚಾರ. ಮಾಡ್ತೀರಾ ಅಂದ್ರೆ ನಮ್ದು ಪರಶುರಾಮನ್ನ ಏನು ಸಂಬಂಧ ಅರ್ಧಕ್ಕೆ ಇಲ್ಲ, ನಿಲ್ಲಿಸ್ಬಿಟ್ಟು ನೀವು ಮಾಡಿ. ಅದು ಮುಕ್ತಾಯನ ಮಾಡಕ್ಕಾಗ್ದೇನೆ ಅಲ್ಲ. ಇದು ನಾಚಿಕೆಗೇಡಿನ ಸಂಗತಿ ಮನೆ ಅಧ್ಯಕ್ಷರೇ, ನೋಡಿ, ಇದ್ರ ಬಗ್ಗೆ ಚರ್ಚೆಗೆ ನೀವು ಅವಕಾಶ ಕೊಟ್ಟರೆ ಚರ್ಚೆ ಮಾಡೋಣ. ಪರಶುರಾಮ ನಾನು ಅರ್ಧಕ್ಕೆ ತಯಾರಿದ್ದೀನಿ, ನಿಂತ್ಬಿಟ್ಟಿದೆ. ಚರ್ಚೆ ಮಾಡಕ್ ತಯಾರಿದ್ದೀನಿ. ಯಾರ ಕ್ಷೇತ್ರ ಅದು? ಇವ್ರು ಈಗ ಯಾರು ರಾಜಕಾರಣಿ ಅಲ್ಲ ದಿನೇಶ್, ಯಾರು ಮಾಡಿದ್ರು ಅದು? ನಾನು ಸ್ವಾಗತ ಮಾಡ್ತೇನೆ. ಈ ರೀತಿಯಾದ ಅವಮಾನ ನಾನು ಸ್ವಾಗತ ಮಾಡ್ತೇನೆ. ನೋಡಿ, ಇದ್ರ ಬಗ್ಗೆ ಚರ್ಚೆ ಮಾಡಕ್ ತಯಾರಿದ್ದೀರಿ ಅಂದ್ರೆ ನಾನು ಚರ್ಚೆ ಮಾಡಕ್ ತಯಾರಿದ್ದೀನಿ. ಸ್ವಾಗತ ಮಾಡಕ್ ವಸ್ತುಸ್ಥಿತಿ ನೀವು ಹೇಳಿದ್ದೀನಿ, ಸ್ವಾಗತ ಮಾಡ್ತೀನಿ. ಏನಾಗಿದೆಯೋ ಬಿಡುದೋ ಬೇರೆ ಪ್ರಶ್ನೆ. ಈಗ ನಿಮ್ದೇ ಸರ್ಕಾರ ಎನ್ಕ್ವೈರಿ ಕೊಟ್ಟಿದೆಯಲ್ಲ, ಎನ್ಕ್ವೈರಿ ಸಿದ್ಧ ಇದೆಯಲ್ಲ, ಏನ್ ಮಾಡಿದ್ರಿ? ಎನ್ಕ್ವೈರಿ ಸಿದ್ಧ ಇದೆಯಲ್ಲ, ನಿಮಗೆ ಎನ್ಕ್ವೈರಿ ಮೇಲೆ ನಂಬಿಕೆ ಇಲ್ವಾ? ನೀವು ಎನ್ಕ್ವೈರಿ ಕೊಟ್ಟಂತ ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೀರಾ? ಧರ್ಮದ ಚರ್ಚೆ ಬಗ್ಗೆ ಮಾಡ್ಲಿಕ್ಕೆ ಎಲ್ರಿಗೂ ನಾನು ನಂಬಿಕೆ ತಯಾರಿ. ವಿಶ್ವಾಸ ಟೈಮ್ ಆಯ್ತಪ್ಪ, ಭಕ್ತಿ ಇದೆ. ನೀವು ಉತ್ತರ ಹೇಳ್ಬೇಕು. ಅರ್ಧಂಬರ್ಧ ಮಾತಾಡಬಾರ್ದು. ಚರ್ಚೆ ಎಲ್ಲರಿಗೂ ಭಕ್ತಿ ಮಾಡಬೇಕು, ಇದೆ, ಚರ್ಚೆ ನಿಮ್ಮೊಬ್ಬರಿಗೆ ಮಾಡಿ. ಇದೆ, ಏನ್ ತೊಂದ್ರೆ ಇಲ್ಲ, ನಿಮ್ಮೊಬ್ಬರಿಗೆ ಇದೆ ಅಂತ ಹೇಳಕ್ಕಾಗೋದಿಲ್ಲ. ಚರ್ಚೆ ಆಯ್ತಾ? ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಆರಾಧನೆ ಯೋಜನೆ ಶುರುವಾಗಿದ್ದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ, ಆಯ್ತಾ? ಅಲ್ಲಿವರೆಗೂ ಆರಾಧನೆ ಯೋಜನೆ ಇರಲಿಲ್ಲ. ಅವಾಗ ನಾವು ಶುರು ಮಾಡ್ಲಿಲ್ವಾ? ಅವಾಗೇನು ನಾವು ಓಟ್ಗೋಸ್ಕರ ಮಾಡಿದ್ವಾ? ಅದು ತಸ್ತೀಕಲ್ಲಿ ಇವತ್ತು ಮತ್ತು ನಮ್ಮ ಮುಜರಾಯಿ ಮಿನಿಸ್ಟರ್ ಇದ್ದಾರೆ ಇಲ್ಲಿ, ಅರ್ಚಕರಿಗೆಲ್ಲ ಸಹಾಯ ಮಾಡ್ತಕ್ಕಂಥದ್ದಕ್ಕೆ ಕ್ರಮ ತಗೊಂಡಿದ್ದಾರೆ. ಅವ್ರಿಗೆ ಬದುಕಿನಲ್ಲಿ ಅವರಿಗೆ ಭದ್ರತೆ ಕೊಡುವಂಥ ಕ್ರಮ ತಗೊಂಡಿರ್ತಕ್ಕಂಥದ್ದು, ದೊಡ್ಡ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು ನಮ್ಮ ರಾಮಲಿಂಗಾರೆಡ್ಡಿರವರು. ಅರ್ಚಕರ ಪರವಾಗಿ ಆ ತೀರ್ಮಾನ ತಗೊಳ್ಬೇಕಾದ್ರೆ ನಮ್ಗೇನು ಅದು ಹಿಂದೂ ಧರ್ಮದ ಬಗ್ಗೆ ಭಕ್ತಿ ಇಲ್ವಾ? ದುಡ್ಡು ಇರ್ಲಿಕ್ಕೆ ಪಾಪ ಏನ್ ಮಾಡ್ಬೇಕು? ಕಾನೂನು ಮಾಡಿ ನೀವು ಮಾಡಕ್ಕಾಯ್ತಾ ನಿಮ್ಗೆ? ಅಲ್ಲ, ನೀವು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕಳೆದ ಬಾರಿ ಸಿದ್ದರಾಮಯ್ಯ ಅವರು ಏನ್ ಮಾಡಕ್ಕಾಗ್ತದೆ? ಕೇಳಿ, ಸಿದ್ದರಾಮಯ್ಯ ಅವರು ಕಳೆದ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಏನು ತಸ್ತೀಕು ಅರ್ಚಕರಿಗೆ ಬರ್ತಾ ಇತ್ತು, ಅದು 24,000 ಇದ್ದದನ್ನ 36,000 ಮಾಡಿ, ಅದು 36,000 ಇದ್ದದನ್ನ 48,000 ಮಾಡುದು. 2 ಬಾರಿ ಹೆಚ್ಚು ಮಾಡ್ದ ನಾವು. ಅವಾಗ ಮಾಡಿದಾಗ ಅಂದ್ರೆ ಅದೇನ್ ತೋರ್ಸೋದು ಅಂತ ಹೇಳಿದ್ರೆ, ನೀವು ದಯವಿಟ್ಟು ಧರ್ಮಕ್ಕೂ ರಾಜಕೀಯ ತರಬೇಡಿ, ಧರ್ಮಕ್ಕೂ ರಾಜಕೀಯ ನೀವು ಮಿಕ್ಸ್ ಮಾಡಕ್ ಹೋಗ್ಬೇಡಿ. ನಮಗೂ ಅಷ್ಟೇ ಭಕ್ತಿ ಇದೆ, ನಿಮ್ಗೂ ಅಷ್ಟೇ ಭಕ್ತಿ ಇದೆ, ಆದ್ರೆ ನಿಮ್ಗೆ ಸ್ವಾರ್ಥ ಇದೆ. ನಿಮ್ಗೆ ಓಟ್ ಬೇಕು, ನಮ್ಗೆ ಅದರಿಂದ ಓಟ್ ಬೇಡ, ನಿಮ್ಗೆ ಅದರಿಂದ ಓಟ್ ಬೇಕು ಅಷ್ಟೇ. ಬಜೆಟ್ ದಾಗ ಇದಕ್ಕೆಲ್ಲ ಕಟ್ ಮಾಡ್ತಾರೆ. ಒಪ್ಪಿಗೆ ಕೊಡ್ಲಿಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಡ್ಲಿಕ್ಕೆ ಯಾರಿಗೆ ಓಟ್ ಬೇಕಾ, ಯಾರಿಗೆ ಏನು ಬೇಕು? ಸನ್ಮಾನ್ಯ ಅಧ್ಯಕ್ಷರೇ, ಈಗ ವಫ್ಗೆ ಕೊಡಬಾರ್ದಂತ ಏನಾದ್ರೂ ಇದೆಯೇನಪ್ಪ? ವಫ್ಗೆ ಕೊಡಬಾರ್ದಂತ ಮಾಡಿ ದುಡ್ಡು ಇಟ್ಟಿದ್ದು ನಾನು. ರಾಮಾಯಣ ಮ್ಯೂಸಿಯಂ ಮಾಡಬೇಕು. ಈ ಬಜೆಟ್ ನಾವು ಹೇಳ್ತಾ ಇರೋದು, ಈ ಬಜೆಟ್ ಏನು ಅಂತ. ರಾಮಾಯಣ ಮ್ಯೂಸಿಯಂ ಮಾಡಿಲ್ಲ, ವಾಲ್ಮೀಕಿ ಮ್ಯೂಸಿಯಂ ಮಾಡಿಲ್ಲ, ಇಟ್ಟಿದ್ದು ನಾವು 4 ವರ್ಷ ಏನು ಮಾಡಿಲ್ಲ. ಇವಾಗ ರಾಮನ ಹೆಸರಲ್ಲಿ ಮಾಡ್ತಾರೆ ಅಷ್ಟೇ. ಸಂತೋಷ ಆಗ್ತಾ ಇದೆ. ಇಲ್ಲ, ಹೌದು, ನೋಡಿ ನೋಡಿ ನಾವು ಇರೋದನ್ನ ನಾವು ಇತಿಹಾಸ ಚೇಂಜ್ ಮಾಡಕ್ಕಾಗಲ್ಲ, ಕಲ್ಚರ್ ಚೇಂಜ್ ಮಾಡಕ್ಕಾಗಲ್ಲ. ಅದನ್ನೂ ನಾವು ಕಲೀಲಿಕ್ಕೆ ತಯಾರಿದ್ದೀವಿ, ಕಲ್ತಿದ್ದೀವಿ. ಅದರಲ್ಲಿ ರಾಜಕೀಯ ಮಾಡಕ್ ಹೋಗ್ತಾ ಇಲ್ಲ ನಾವು. ನಾನೇ ರಾಮಾಯಣ ಮ್ಯೂಸಿಯಂ ಅನೌನ್ಸ್ ಮಾಡಿ ಲ್ಯಾಂಡ್ ಅನ್ನ ನಾವು ಹಸ್ತಾಂತರ ಮಾಡಿ ರೊಕ್ಕ ಇಟ್ಟು ಹೋಗಿದ್ನಲ್ಲ, ಏನಾಯ್ತು ಸರ್? ಈಗ ನಾನೇ ಮಾತಾಡಲ್ಲ ಸಭಾಧ್ಯಕ್ಷರೇ, ತಸ್ತಿಕಣ್ಣ 2012ರಲ್ಲಿ ಅಲ್ಲ, ಈಗ ಬಜೆಟ್ ನಾನು ಮಾತಾಡ್ತಾ ಇರೋದು, ತಸ್ತಿಕ್ ಅಲ್ಲ. ತಸ್ತಿಕ್ ವಿಚಾರ ಬಂತಲ್ಲ, ಅದಕ್ಕೆ ತಸ್ತಿಕ್ ನಾನು ಮಾತಾಡಿಲ್ಲ. ಅದು ಇವ್ರು ಯಾರೋ ಮಾತಾಡ್ತಾ ಇಲ್ಲ, ಅವ್ರು ಮಾತಾಡ್ತಾ ಇದ್ದಾರೆ. ನಾನು ಬಜೆಟ್ ಅಲ್ಲಿ ಹೇಳ್ತಾ ಇರೋದು, ಬಜೆಟ್ ಅಲ್ಲಿ ಮಾತಾಡಿ. ಆಮೇಲೆ ಸಭಾಧ್ಯಕ್ಷರೇ, ಈಗ ಡೌಟ್ ಪ್ರಾರಂಭ ಆಗಿರೋದು 600 ಕೋಟಿ ದೇವಸ್ಥಾನಗಳಿಗೆ ಮಠಗಳಿಗೆ ಅಂತ ಸ್ಯಾಂಕ್ಷನ್ ಮಾಡಿದ್ರು. 1 ಪೈಸಾ ಹಣನೂ ಬಿಡುಗಡೆ ಮಾಡಲಿಲ್ಲ. ನಾನು ಹೇಳ್ತೀನಿ ನೋಡಿ, 600 ಕೋಟಿ. ಆಮೇಲೆ 485 ಕೋಟಿ ಇದೊಂದು ಮಾಡಿದ್ದಾರೆ. ಅದರಲ್ಲಿ ಅರ್ಧ ದುಡ್ಡು ಬಿಡುಗಡೆ ಮಾಡಿದಾರೆ, ಇನ್ನು ಅರ್ಧ ದುಡ್ಡು ಬಿಡುಗಡೆ ಮಾಡಿಲ್ಲ. ನೀವು ಅದನ್ನು ಮಾಡಿಲ್ಲ, 0 ಮಾಡಿದ್ದೀರಲ್ಲ, ಏನು ಇಲ್ಲ. ಅರ್ಧ ಬಿಡುಗಡೆ ಮಾಡಿದ್ದು ಇನ್ನು ಆದೇಶ ಆಯ್ತು, 1 ಪೈಸಾ ಬಿಡುಗಡೆ ಆಗಿಲ್ಲ. ಅರ್ಧ 1 ಕೋಟಿ ಕೊಟ್ಟಿರೋದು.
ಸನ್ಮಾನ್ಯ ಅಧ್ಯಕ್ಷರೇ, ಹಿಂದೂಗಳು ನಾವು ರಾಮಲಿಂಗಾರೆಡ್ಡಿ ಅವರು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ, ಬೊಮ್ಮಾಯಿ ಅವರು 600 ಕೋಟಿ ಅಶೋಕ್ ಅವರೇ, ಸ್ವಾಮೀಜಿ ಅವರೇ ಹೇಳಿದ್ರು ನಿಮ್ಮ ಅನುದಾನಕ್ಕೆ ಅಂತ ಹೇಳಿದ್ರು. ಮುಜರಾಯಿ ಸಚಿವರಲ್ಲಿರೋ ಮಾತಾಡ್ತೀರಾ? ನಾವು ದುಡ್ಡು ಕೊಡಬೇಕು, ಮುಜರಾಯಿ ಸಚಿವರ ನೀವು ಅದಕ್ಕೆ ಲಂಚ ಇಸ್ಕೊಂಡಿದ್ದಾರೆ ನೀವು ಸ್ವಾಮೀಜಿಗಳ ಹತ್ರ. ಹೌದು, ಅದಕ್ಕಿಂತ ತಲೆ ತಗ್ಗಿಸುವಂತ ವಿಚಾರ ಏನಿದೆ? ಯಾರು ಇಸ್ಕೊಂಡಿದ್ದಾರೆ ಗೊತ್ತಾಗಿದೆಯಲ್ಲ ಈಗ. 40% ಯಾರು ಹೇಳಿದ್ರು? ನಾವ ಹೇಳಿದ್ರಿ ಅವ್ರು ಅದು ವಾಪಸ್ 40% ಅಂತ ನಾವು ಹೇಳಿದ್ರು. ಈಗ ನಾವು ಹಿಂದೂ ವಿರೋಧಿ ಆಗಿದ್ದಿದ್ರೆ ನಮ್ಮ ಪಾರ್ಟಿಯವರು ಏನು ಹೇಳಿಲ್ಲ ಲಂಚ ಇಸ್ಕೊಂಡಿದ್ದಾರೆ ಅಂತ. ನಿಮ್ಮ ಪಾರ್ಟಿ ಹಾಸನದ ಅಧ್ಯಕ್ಷ ಶಿವರಾಮ್ ಅವರು ಹೇಳಿದ್ರು 50% ಲಂಚ ಇಸ್ಕೊಂತೀರ ಅಂತ. ಅವ್ರ ಮೇಲೆ ಕ್ರಮ ತೆಗೆದುಕೊಂಡ್ರೆ ನೀವು? ವೋಟ್ ಹಾಕಿರೋ ಹಿಂದೂ ವಿರೋಧಿ ಕ್ರಮ ತೆಗೆದುಕೊಂಡ್ರೆ ಅವ್ರ ಮೇಲೆ? ಬಿಡಿ, ಹಿಂದೂ ವಿರೋಧಿ ಆದ್ರೆ ನಮಗೆ ವೋಟ್ ಹಾಕಿರೋರು ಕೂಡ ಹಿಂದೂ ವಿರೋಧಿ. ಸೊ ನಿಮ್ಮ ಪ್ರಕಾರ ಕರ್ನಾಟಕ ರಾಜ್ಯದ 47% ಜನ ಹಿಂದೂ ವಿರೋಧಿ. ನೀವೇ ಹಿಂದೂ ಗೊತ್ತಾಗ್ತದಲ್ಲ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಯಾರು ಪರ ಯಾರು ವಿರೋಧ ಅನ್ನೋದು ಗೊತ್ತಾಗ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು ಬೊಮ್ಮಾಯಿ ಅವರು 600 ಕೋಟಿ ಕೊಟ್ಟಿದ್ರು, ಅದರಲ್ಲಿ ಅರ್ಧ ಬಿಡುಗಡೆ ಮಾಡಿದ್ದಾರೆ ಅಂತ. ಒಂದು ಪೈಸಾನು ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದ್ರು. ಒಂದು ಪೈಸಾ ಬಿಡುಗಡೆ ಮಾಡಲಿಲ್ಲ. ಆದ್ರೆ 485 ಕೋಟಿ ಒಂದು ಬಿಡುಗಡೆ ಮಾಡಿದ್ರು, ಅದ್ರಲ್ಲಿ ಅರ್ಧ ಮಾಡಿದ್ರು, ಇನ್ನು ಅರ್ಧ ಸಾಲ ಇಟ್ಬಿಟ್ಟು ಹೋಗಿದ್ದಾರೆ. ಇರಪ್ಪ ಒಂದೇ ನಿಮಿಷ. ನಾನು ದಾಖಲೆಯನ್ನ ತೆಗೆಸ್ಕೊಂಡು ನೋಡಿರೋದು. ಸಿಎಂ ಅವರ ವಿಶೇಷ ಸಹಾಯಧನ ಅನುದಾನ ಬಿಜೆಪಿ ಸರ್ಕಾರದಿಂದ 154.80 ಕೋಟಿ ವೆಚ್ಚ ಮಾಡಿತ್ತು ಅಂತ ಇರೋದು. ವೆಚ್ಚ ಮಾಡಿರೋದು, ಇಷ್ಟು ದುಡ್ಡು ವೆಚ್ಚ ಆಗಿರೋದು, ಬಿಡುಗಡೆ ಆಗಿರೋದಲ್ಲ, ವೆಚ್ಚ ಮಾಡಿರೋದನ್ನ ನಾನು ಹೇಳಿದ್ದೀನಿ. ಬಿಡುಗಡೆ ಜಾಸ್ತಿ, ಸ್ಯಾಂಕ್ಷನ್ ಜಾಸ್ತಿ ಕೊಟ್ಟಿರೋದು, ಇಷ್ಟು ವೆಚ್ಚ ಅಂತೂ ಮಾಡಿದಿರಿ. ಆದ್ರೆ ನೀವೇನು ಮಾಡಿದ್ರಿ? 30 ಕೋಟಿ ಇಟ್ಟಿದ್ದೀರ. 30 ಕೋಟಿ ಇಟ್ಟಿದ್ದೀರ ನೀವು. ತಾರತಮ್ಯ ಅಲ್ವಾ? ಮೋಸ ಅಲ್ವಾ? ಬೇಡ, ಅದಕ್ಕೆ ಬರ್ತಿನ್ನೋದು. ಮತ್ತು ದೇವಾಲಯ ಮತ್ತು ಇತರ ತಾವು ಮಂತ್ರಿಗಳಿದ್ದೀರ, ದೇವಾಲಯ ಮತ್ತು ಇತರ ಧಾರ್ಮಿಕ ಸಂಸ್ಥೆಗಳಿಗೆ ನಮ್ಮ ಸರ್ಕಾರ 274 ಕೋಟಿ ವೆಚ್ಚ ಮಾಡಿತ್ತು. ನೀವು ಈಗ ಬಡ್ಜೆಟ್ಟಲ್ಲಿ 17 ಕೋಟಿ ಇಟ್ಟಿದ್ದೀರ. ಇದು ನಿಮ್ಮ ಹಿಂದೂಗಳ ಬಗ್ಗೆ ಇರುವಂಥ ಗೌರವನ? ಇದು ಬಡ್ಜೆಟ್ ಪುಸ್ತಕದಲ್ಲಿ ನಾನು ಓದಿ ಹೇಳ್ತಾ ಇದ್ದೀನಿ, ಚೆಕ್ ಮಾಡಿ. ರಾಮಲಿಂಗಾರೆಡ್ಡಿ ಅವರು, ಗೌರವಾನ್ವಿತ ರಾಮಲಿಂಗಾರೆಡ್ಡಿ ಅವರು, ನಮ್ಮ ಸರ್ಕಾರ 274 ಇಟ್ಟಿತ್ತು, ನೀವು 17 ಕೋಟಿಗೆ ತಂದಿದ್ದೀರ. ಬೊಮ್ಮಾಯಿ ಅವರು 485 ಕೋಟಿ ಬಿಡುಗಡೆ ಮಾಡಿದ್ದು ಬಜೆಟ್ ಅಲ್ಲಿ ಇರಲಿಲ್ಲ. ಆಮೇಲೆ ಸ್ಪೆಷಲ್ ಗ್ರಾಂಟ್ ಅಂತ ಕೊಟ್ಟರು. ಮುಂದೆ ನಮ್ಮ ಸಿಎಂ ಸ್ಪೆಷಲ್ ಗ್ರಾಂಟ್ ಕೊಡ್ತಾರೆ. ಈಗ ಕ್ಷೇತ್ರಕ್ಕೆ 2 ಕೋಟಿ ಕೊಟ್ಟಿದ್ದಾರೆ ಸ್ಪೆಷಲ್ ಗ್ರಾಂಟ್. ಪ್ರತಿಪಕ್ಷ ನಾಯಕರೇ ಬೇಗ ಮುಗಿಸಿ. ಕೌಜಲ್ಯಗೆ ನೀವು ಕಂಟಿನ್ಯೂ ಮಾಡಿ. ನಾವು ಗುಡಿಗಳು ಕೊಟ್ಟಿವಿ, ನೀವು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಹಾಗೆ ಬರ್ತಾ ಇದ್ರೆ ಹಿಂದೂ ರುದ್ರಭೂಮಿಗಳ ನಿರ್ವಹಣೆ ಮತ್ತು ಅಭಿವೃದ್ಧಿಗೆ ನಮ್ಮ ಸರ್ಕಾರ 24.7 ಕೋಟಿ ಖರ್ಚು ಮಾಡಿದ್ರಿ. 24.7 ಕೋಟಿ ವೆಚ್ಚ ಮಾಡಿತ್ತು. ಆದರೆ ನಮ್ಮ ಈಗ ಸಿದ್ದರಾಮಯ್ಯನವರ ಬಡ್ಜೆಟ್ಟಲ್ಲಿ 10 ಕೋಟಿ ಇಟ್ಟಿದ್ದೀರ. ವಕ್ಫ್ ಮಂಡಳಿಗೆ 100 ಕೋಟಿ ಬಿಡುಗಡೆ ಮಾಡಿದ್ದೀರ. ಈಗ ಹೇಳಿ ಯಾರು ಹೇಳಿ? ಈಗ ನೀವು ಸ್ಮಶಾನಕ್ಕೆ ಒಂದು ಊರಲ್ಲಿ, ಈಗ ಮೊನ್ನೆ ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗೂ ಕೂಡ ಹೈಕೋರ್ಟ್ ನಮಗೆ 4-5 ಸಾರಿ ಚೀಮಾರಿ ಹಾಕಿದ್ರು. ಪ್ರತಿ ಹಳ್ಳಿಯಲ್ಲೂ ಕೂಡ ಒಂದು ಸ್ಮಶಾನ ಇರಬೇಕು ಅಂತೇಳಿ 6 ತಿಂಗಳು ಟೈಮ್ ಕೊಟ್ಟು ನಾವು ಅದನ್ನು ಎಕ್ಸ್ಟೆಂಡ್ ಮಾಡಿದ್ವಿ, ಇನ್ನೊಂದು 6 ತಿಂಗಳು ಕೊಡಿ ಅಂತ. ನಿಮಗೂ ಗೊತ್ತಿದೆ ಹಳ್ಳಿಗಳ ಕಡೆ ಇವತ್ತು ಬೆಲೆಗಳೇನು ಜಾಸ್ತಿ ಆಗಿದೆ. ಒಂದೊಂದು ಎಕರೆ ತೊಗೊಬೇಕಾದ್ರೆ 30-40 ಲಕ್ಷ ಹೇಳ್ತಾರೆ. ಕೆಲವು ಕಡೆ ಕೋಟಿ ಇನ್ನೂ ಜಾಸ್ತಿನೇ ಇದೆ. ನೀವು 10 ಕೋಟಿ ಕೊಟ್ಟರೆ ಒಂದು ತಾಲೂಕಿಗೂ ಆಗಲ್ಲ. 10 ಕೋಟಿ ಒಂದು ತಾಲೂಕಿಗೂ ಆಗಲ್ಲ. ಇನ್ನು 224 ಕಾನ್ಸ್ಟಿಟ್ಯೂನ್ಸಿಗೆ ಏನು ಕೊಡ್ತೀರಾ ನೀವು? ವಕ್ಫ್ ಬೋರ್ಡ್ಗೆ 100 ಕೋಟಿ ಕೊಟ್ಟಿದ್ರ, ನಾನು ಬೇಡ ಅಂತ ಹೇಳಲ್ಲ, ಕೊಡಿ 100 ಕೋಟಿ ಕೊಡಿ, ಅವರು ನಮ್ಮ ಸಮಾಜದವರೇ, ಕೊಡಿ. ಇಲ್ಲಿ ಯಾಕೆ 10 ಕೋಟಿ? ಅಲ್ಲಿ 100 ಕೋಟಿ, ಇಲ್ಲಿ 10 ಕೋಟಿ. ನೆನ್ನೆ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು
ನಮ್ಮ ಚಿಂತಾಮಣಿ ಬಂದಾಗ ಕ್ರಿಮೇಟೋರಿಯಂನ ಸ್ಥಾಪನೆ ಮಾಡೋದಕ್ಕೆ 4 ಕೋಟಿ ರೂಪಾಯಿಗೆ 136 ಕೋಟಿ ಕೊಟ್ಟಿದ್ದೀವಿ. ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗಿದೆ, ಆರ್ಡರ್ ಆಗಿದೆ. ದಯವಿಟ್ಟು ಇದು ನೀವು ಮಾಡಿದ್ರಾ? ನೀನು ಎಜುಕೇಶನ್ ಮಿನಿಸ್ಟರ್ ಮಾಡಿದ್ರಾ? ಎಜುಕೇಶನ್ ಏನಾನ ಇದ್ರೆ ಎಜುಕೇಶನ್ ಇರಲಿ, ಬೇರೆದು ಕೂತ್ಕೋ. ನಾನು ಇದನ್ನ ಕೇಳ್ತಾ ಇರೋದು. ಮೊನ್ನೆ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು, ಬಿಲ್ ಮಾಡೋವಾಗ ಅವ್ರದ್ದೆಲ್ಲ ಬಿಲ್ ಪಾಸ್ ಮಾಡಿಕೊಟ್ರೆ ನೀವು ನಮ್ಗೆ ಅಭಿನಂದನೆ ಸಲ್ಲಿಸ್ತೀರಿ, ಅಷ್ಟೇ ನಮ್ಮ ಗ್ಯಾರಂಟಿ ಅಷ್ಟೇ. ಅವ್ರಿಗೇನೇನೋ ಗ್ಯಾರಂಟಿ ಇದೆ, ನಮ್ಗೆ ಬಿಲ್ ಮಾಡಿಕೊಟ್ಟಿದ್ದಕ್ಕೆ ಒಂದು ಗ್ಯಾರಂಟಿ ಅಷ್ಟೇ, ಏನೋ ತಿಂಡಿ ಕೊಡಿಸ್ತೀರಿ ಅಷ್ಟು ಬಿಟ್ಟರೆ ಇನ್ನೇನು ಗ್ಯಾರಂಟಿ ಇಲ್ಲ. ಮಾತಾಡೋವಾಗ ರಾಮಲಿಂಗಾರೆಡ್ಡಿ ಅವರು ಏನು ಹೇಳಿದ್ರು, ದೇವಸ್ಥಾನದ ಆಸ್ತಿಗಳು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತೈತೆ ಅಂತ. ಬೆಂಗಳೂರಲ್ಲೇ ನೀವು ಲೆಕ್ಕ ಹಾಕಿದ್ರೆ 1,00,000 ಕೋಟಿಗೂ ಜಾಸ್ತಿ ಆಗ್ತೈತೆ, ಅಷ್ಟು ಜಮೀನಿದೆ. ಮೊನ್ನೆನೂ ಕೂಡ ವಿಧಾನಸಭೆಯಲ್ಲಿ ಚರ್ಚೆ ಆಯಿತು. ನಮ್ಮೂರಲ್ಲೇ ಯಾರಿಗೋ ಲೀಸ್ ಕೊಟ್ಬಿಟ್ಟಿದ್ರು ಹಿಂದೆ ಸರ್ಕಾರ ಇದ್ದಾಗ, ಬೇರೆ ಹೆಸರು ಹೇಳೋದು ಬೇಡ, ಯಾಕಿಲ್ಲ ಅವ್ರು ಬದುಕಿಲ್ಲ. ಲೀಸ್ ಕೊಟ್ಬಿಟ್ಟಿದ್ರು ಸುಮಾರು 2 ಎಕರೆ ಜಮೀನು. ಅದ್ರ ಬೆಲೆ ಸುಮಾರು 400-500 ಕೋಟಿ. ಲೀಸ್ಗೆ ಎಷ್ಟು ಕೊಟ್ಟಿದ್ರು? 1 ಲಕ್ಷ 2 ಲಕ್ಷಕ್ಕೆ ಲೀಸು. 400 ಕೋಟಿ ಬೆಲೆ ಬಾಳೋದು ಬೆಂಗಳೂರು ಸಿಟಿ ಒಳಗೆ. ನಾನು ಹೇಳ್ತಾ ಇರೋದು ಗೋಕುಲ, ಯಶವಂತಪುರದ ಹತ್ರ ಇರೋ ಗೋಕುಲದಲ್ಲಿ. ಅದನ್ನ ರಕ್ಷಣೆ ಮಾಡಬಾರ್ದ ನೀವು? ನಾನು ಒಂದು ಎಕ್ಸಾಂಪಲ್ ಕೇಳಿದೆ, ಈ ಥರ 100 ಇದೆ, ಅದು ಕಾಂಪೌಂಡ್ ಆಗಕ್ಕಾದ್ರೂ ದುಡ್ಡು ಬೇಕಲ್ಲ ನಿಮಗೆ. ಕಾಂಪೌಂಡ್ ಈ ಕೋಟಿ ಬೆಲೆನ ನೀವು ಮಾರಕ್ಕಾಗಲ್ಲ, ಉಳಿಸ್ಕೊಂಡೇ ಬೇಕು ಇದನ್ನ. ಇದು ಸಮಾಜದ ಆಸ್ತಿ, ಇದು ಸರ್ಕಾರದ ಆಸ್ತಿ. ನೀವು ಉಳಿಸ್ಕೊಳಕ್ಕೆ ದುಡ್ಡೇ ಇಲ್ಲ. 10 ಕೋಟಿ ಮಶಾಣಕ್ಕೆ ಇಟ್ಟಿದ್ದೀರ ಅಷ್ಟೇ. ದೇವಸ್ಥಾನಗಳಿಗೆ ಎಷ್ಟು ಇಟ್ಟಿದ್ದೀರಿ ಹೇಳಿ? ಇವೆಲ್ಲ ಉಳಿಸ್ಕೊಬೋದು. ಅಟ್ಲೀಸ್ಟ್ ನಾನು ಹೇಳೋದು, ನನಗೆ ಗೊತ್ತಿಲ್ಲ, ಹರಾಜು ಹಾಕ್ಬೋದೋ ಏನೋ ಗೊತ್ತಿಲ್ಲ. ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಸರ್ಕಾರ ಏನಾನ ಮಾಡಿ ಬೇರೆದ್ರಲ್ಲ ಹರಾಜು ಹಾಕಿ ನೀವು ಇದು ಮಾಡಿ. ನಾನು ಹಿಂದೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗ ಅಧ್ಯಕ್ಷರೇ ಇದೇ ಸಮಸ್ಯೆ ಆಯಿತು. ಸರ್ಕಾರಿ ಜಮೀನುಗಳ ಬೇರೆಯವ್ರಿಗೆ ಹರಾಜು ಹಾಕಕ್ಕೆ ಹೋದ್ರು. ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದೆ, ದಯವಿಟ್ಟು ಹರಾಜು ಹಾಕಂಗಿದ್ರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಕೊಡಿ. ಅವಾಗ ಲಾಭದಲ್ಲಿತ್ತು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಲಾಭ ಆಯಿತು, 1-1.5 ಕೋಟಿ ಲಾಭ ಆಯಿತು ಅವಾಗ. ನಾನು ಏನೇನು ಸರ್ಕಾರಿ ಜಮೀನು ಹರಾಜು ಹಾಕಿದ್ರು ಅಷ್ಟು ಜಮೀನನ್ನು ನಾವು ತೊಗೊಂಡ್ರಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್. ನಮಗೇನು ಅವಶ್ಯಕತೆ ಇರಲಿಲ್ಲ, ಮುಂದೆ ಬೆಲೆ ಬಾಳ್ತೈತೆ ಅಂತೇಳಿ ತೊಗೊಂಡಿದ್ರಿ. ಇದು ಇವಾಗ ಅದು 100 ಪಟ್ಟು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಬೆಲೆ. 1200 ಎಕರೆ ನಾನು ಮಾಡಿದ್ದೀನಿ, ಯಾರಿಗೂ ಗೊತ್ತಿಲ್ಲ. ಗೊತ್ತಿದ್ರೆ ಇಷ್ಟೊತ್ತಿಗೇನೆ ಹೊಟ್ಟಿರೋದು. ಸದ್ಯಕ್ಕೆ ರಾಮಲಿಂಗಾರೆಡ್ಡಿ ಅವ್ರ ಸೇಫ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. 1200 ಎಕರೆ ಬೆಂಗಳೂರು ಸಿಟಿ ಒಳಗಡೆ ಅವತ್ತು ಹರಾಜು ಹಾಕಿ ಯಾವನೋ ತೊಗೊಂಡೋಗಿದ್ರೆ ಹೋಗ್ಬಿಡೋದು. ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಉಳಿಸಿದ್ದೀನಿ ನಾನು ಅವತ್ತು. ಇಲಾಖೆಗೆ ಏನು ಪ್ರಾವಿಷನ್ ಇರಲಿಲ್ಲ, ಸ್ಪೆಷಲ್ ಪ್ರಾವಿಷನ್ ತಗೊಂಡು ಅಷ್ಟು ಜಮೀನನ್ನು ನಾವು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಿಗೆ ತೊಗೊಂಡಿದ್ದೀರಿ. ಇವತ್ತು ಉಳಿದಿದೆ, ಅಲ್ಲಿ ಬೇಕಾದರೆ ಏನು ಬೇಕಾದರೂ ಮಾಡ್ಬೋದು, ಬಸ್ ಸ್ಟ್ಯಾಂಡ್ ಮಾಡ್ಬೋದು, ಅಥವಾ ಲೇಬರ್ ಶೆಡ್ಗಳು ಕಟ್ಬೋದು, ಅವ್ರಿಗೆ ಅವಕಾಶ ಮಾಡಿಕೊಡ್ಬೋದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಕಬಳಿಸೋ ಅಂಥವ್ರು ನೆನ್ನೆ ಕೃಷ್ಣ ಅವರು, ಸನ್ಮಾನ್ಯ ಕೃಷ್ಣ ಅವರು ಆದೇಶಗಳು ಮಾಡಿದ್ದೀನಿ ಅಂತ ಹೇಳಿದ್ರು. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೀನಿ, ನಾನು ಹಿಂಗೆ ಭಾಳ ಟ್ರೈ ಮಾಡಿದೆ. ಇವೆಲ್ಲ ನಡೆಯಲ್ಲ. ಭಾಳ ಅವರು 2 ಗಂಟೆ ಮಾತಾಡಿದ್ರು, 2 ಗಂಟೆ ಅದನ್ನು 10 ನಿಮಿಷದಲ್ಲಿ ಮುಗಿಸ್ಬೋದಾಯಿತು. ನಾನು ಒಬ್ಬರನ್ನ ಹಿಂಗೆ ಅವ್ರ ಥರನೇ ನಾನು ಒಬ್ಬ ಅಧಿಕಾರಿ ತಿದ್ದುಪಡಿ ಮಾಡ್ದ ಅಂತ ಹೇಳ್ಬಿಟ್ಟು ಪೇಪರಲ್ಲೆಲ್ಲ ಬಂತು, ಟಿ ವಿಯಲ್ಲೆಲ್ಲ ಬಂತು. ಏನು ಮಾಡ್ತಾ ಇದ್ದೀರಾ ರೆವಿನ್ಯೂ ಮಿನಿಸ್ಟ್ರು ಅಂದರು. 5 ನಿಮಿಷಕ್ಕೆ ಸಸ್ಪೆಂಡ್ ಆರ್ಡರ್ ಮಾಡಿದೆ. ಮಾರನೇ ದಿನ ಬೆಳಗ್ಗೆ ಬರಬೇಕಾದ್ರೆ ಕೋರ್ಟ್ ಆರ್ಡರ್ ಬಂತು ನನಗೆ ಎಷ್ಟೇ ಆಗಿದೆ ಅಂತೇಳಿ. ಮಾರನೇ ದಿನ ಬೆಳಗ್ಗೆ ಎಷ್ಟು ನಾನು ಹೇಳ್ತಾರೆ, ಸಸ್ಪೆಂಡ್ ಮಾಡಿದ್ದು 5 ಗಂಟೆಗೆ, ಮಾರನೇ ದಿನ 11 ಗಂಟೆಗೆ ನನಗೆ ಸ್ಟೇ ಆರ್ಡರ್ ಬಂತು. ಪತ್ರಕರ್ತ ತಿರುಗಿ ನಾನು ಬಂದು ಕೊಷ್ಟು, ನೀವೇ ಏನೋ ಮಾಡಿದ್ದೀರಾ ಅಂತ. ತಿರುಗಿ ನಾನೇನು ಮಾಡಿದೆ, ಅವನು ಅಲ್ಲಿರೋದೇ ಬೇಡ ಅಂತ ಹೇಳ್ಬಿಟ್ಟು ಬೆಂಗಳೂರು ಎತ್ತಿ ತುಮಕೂರ್ಗೆ ಹಾಕಿದೆ. 24 ಗಂಟೆಗೆ ಮತ್ತೆ ಅದ್ರ ಸ್ಟೇ ಆಗಿ ತಿರುಗಿ ಮತ್ತೆ ಅಲ್ಲಿಗೆ ಬಂತು. ಇವರು ಭಾಳ ಚಾಣಕ್ಯ ಅಂತ ಯಾಕೆ ಅವ್ರ ಹೆಸರು ಹೇಳೋದು ಅಂತ ಕಳ್ಳರಿದ್ದಾರೆ, ಕದಿಮರಿದ್ದಾರೆ. ಅದಕ್ಕೋಸ್ಕರ ನಾನು ರಾಮಲಿಂಗಾರೆಡ್ಡಿ ಅವರು ಈ ಆಸ್ತಿನ ಉಳಿಸ್ಕೊಳ್ಳೋ ಅಂಥದ್ದು ಮಾಡಬೇಕು. ಅದಕ್ಕೋಸ್ಕರ ನಾನು ಹೇಳೋದು, ನೀವು ಇಲ್ಲೆಲ್ಲ ತಾರತಮ್ಯಗಳನ್ನು ಮಾಡ್ತಾ ಇದ್ದೀರಾ. ನಮ್ಮದು ಈ ಬಡ್ಜೆಟನ್ನು ನೋಡ್ತಾ ಇದ್ರೆ ನಮ್ಮ ಭಾಳ ಮಂತ್ರಿಗಳೆಲ್ಲ ಕೂತವ್ರಿದು. ನನಗನ್ಸುತ್ತೆ ಇದು ಒಂಥರ ಜಮೀರ್ ಬಡ್ಜೆಟ್ ಅಂತ ಅನಿಸುತ್ತೆ. ಜಾರ್ಜ್ ಅವ್ರದ್ದು ಅಲ್ಲ ಇದು, ರಾಮಲಿಂಗಾರೆಡ್ಡಿ ಅವ್ರದ್ದು ಅಲ್ಲ, ದಿನೇಶ್ದಂತೂ ಅಲ್ಲೇ ಅಲ್ಲ. ಇದೊಂಥರ ಜಮೀರ್ ಬಡ್ಜೆಟ್ಟು. ಅದಕ್ಕೆ ಅರ್ಧ ಹೆಂಗೆ ಅರ್ಧ. ಅದರಿಂದ ನಾನು ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗಗಳಿಗೆ ನೀಡಿದ ಅನುದಾನ ಬಗ್ಗೆ ನನ್ನ ಹತ್ರ ಇದೆ ದಾಖಲೆ.
ಇರಲ್ಲ ಬೇರೆದ್ ಮಾತಾಡಿ. ನಾನು ಪ್ರಾರಂಭದಲ್ಲಿ ಆರೋಗ್ಯ ಇಲಾಖೆ ಬೇಕಾದ್ರೆ ಮಾತಾಡಿ, ಹೇಳ್ತೀನಿ. ಪ್ರಾರಂಭದಲ್ಲಿ 95% ಮಾತಾಡಿದ್ದು ಅದನ್ನೇ. ಯಾವ ಪ್ರಕಾರ 95% ಅದೇ ಮಾತಾಡಿದ್ದೀನಿ ನಾನು. ಆಯ್ತು, ಮುಗಿಸಿ. ಆರೋಗ್ಯ ಇಲಾಖೆ ಬಗ್ಗೆ ಹೇಳ್ತೀನಿ. ಅದರಿಂದ ಪರಿಶಿಷ್ಟ ಜಾತಿ ಮತ್ತು ಸಮಾಜ ಕಲ್ಯಾಣ 3817 ಕೋಟಿ 2022-23 ಬಜೆಟ್ ಅಲ್ಲಿ ಪರಿಶಿಷ್ಟ ಜಾತಿ ಕಲ್ಯಾಣಕ್ಕೆ 3817 ಕೋಟಿ, 2023-24ರಲ್ಲಿ 4300 ಕೋಟಿ ಆಗಿದೆ, 2020-24ರಲ್ಲಿ 5125 ಕೋಟಿ ಆಗಿದೆ. ಇವೆಲ್ಲದಕ್ಕೂ ಹೋಲಿಸಿದ್ರೆ 134% ಜಾಸ್ತಿ ಆಗಿದೆ. ಆ ಇಲಾಖೆಗೆ 134% ಜಾಸ್ತಿ ಕೊಟ್ಟಿದ್ದೀರಿ. ಅದೇ ರೀತಿ ಹಿಂದುಳಿದ ವರ್ಗ ಕಲ್ಯಾಣಕ್ಕೂ ಕೂಡ 2371 ಕೋಟಿ ಇದ್ದಿದ್ದು 22-23ರಲ್ಲಿ, 24-25ರಲ್ಲಿ ಅದು 3489 ಕೋಟಿ ಆಗಿದೆ, 147% ಆಗಿದೆ. ಇವೆರಡಕ್ಕೂ ತಿರ್ಗಿ ಅಲ್ಲೇ ಬರ್ತೀರಾ ಅಂತ ಹೇಳ್ತೀರಾ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ 1495 ಕೋಟಿ, 1495 ಕೋಟಿ, ಈಗ 3000 ಕೋಟಿ, 200% ಗ್ರೋತ್ ಆಗಿದೆ. ಈಗ SC ST ಅವರಿಗೆ 39,000 ಕೊಟ್ಟಿದ್ದೀವಿ. ಅವ್ರು SC ST ಅವ್ರು ಯಾವ ಧರ್ಮಕ್ಕೆ ಸೇರ್ತಾರೆ ಬಹುತೇಕ? ಅದರಿಂದ ಯಾರಿಗೆ ಕೊಟ್ರೆ ಕೇಳು. ಎಷ್ಟಿತ್ತು, ಆಮೇಲೆ ಎಷ್ಟು ಕಡಿಮೆ ಹಿಂದುಳಿದ ವರ್ಗಕ್ಕೆ ನೀವು ಏನೇ ನಿಮ್ಮ ಕಾಲದಲ್ಲಿ ಆಗಿತ್ತು ನಾವೇನ್ ಮಾಡ್ತಾ ಹಿಂದುಳಿದವ್ರು ಯಾವ ಧರ್ಮಕ್ಕೆ ಸೇರ್ತಾರೆ? SC ST ಯಾವ ಧರ್ಮಕ್ಕೆ ಸೇರ್ತಾರೆ? 11,500 ಕೋಟಿ ತಗೊಂಡು ಸುಮ್ಮನೆ ಯಾವ್ದೋ ಒಂದು 100 ಕೋಟಿ 500 ಕೋಟಿ ತಗೊಂಡು ಬಜೆಟ್ ಅಲ್ಲಿ ಇಟ್ಟಿದ್ದಂತ ಹಿಂದೂ ವರ್ಸಸ್ ಮುಸ್ಲಿಂ ಮಾಡಬೇಕು, ಬೇರೆ ಏನೂ ಇಲ್ಲ ಅಲ್ಲ ನಿಮ್ಮಲ್ಲಿ. 11,000 SCP TSP ಹಣ ತಗೊಂಡು ನಿಮ್ ಕಾಲದಲ್ಲಿ SCP ಸುಮ್ಮನೆ ದಾರಿ ತಪ್ಪಿಸ್ಬೇಡಿ. 10,000 ಕೋಟಿ SCP TSP ಅನುದಾನವನ್ನ ನಾವು 17 ಅಲ್ಲಿ ಡೈವರ್ಟ್ ಮಾಡಿದ್ರೆ ನಿಜ ಅಂದ್ಬಿಟ್ಟು ಆನ್ ರೆಕಾರ್ಡ್ ಹೇಳಿದ್ದಾರೆ. 11,000 ಕೋಟಿ ಗಂಗಾ ಕಲ್ಯಾಣದಲ್ಲಿ ಹಗರಣ ಆಗಿರೋದಕ್ಕೆ 3.5 ವರ್ಷದಲ್ಲಿ ಒಂದು ಕೊಳವೆ ಬಾವಿ ಕೊಡ್ಸಿಕ್ ಆಗಿಲ್ಲ. 11,000 ಕೋಟಿ ರೂಪಾಯಿ ನೀವು 11,000 ಕೋಟಿ ರೂಪಾಯಿ SCP TSP ಹಣ ಗ್ಯಾರಂಟಿ ಡೈವರ್ಟ್ ಮಾಡ್ತೀರಲ್ಲ. ತೋರಿಸಿ ಸರ್, SC ಜನರ ಹಣವನ್ನು ಗ್ಯಾರಂಟಿ ಕಂಪ್ಲೇಂಟ್ ಮಾಡಲಿ. ಪ್ರಿಯಾಂಕ್ ಸರ್ ಹೇಳಿ ಸರ್, ಚರ್ಚೆ ಮಾಡ್ತಾ ಇದ್ದೀವಿ. ಪದೇ ಪದೇ ಹಿಂದೂ ಮುಸ್ಲಿಂ ಅಷ್ಟೇ ಇರಿಗೆ ಬರೋದು. ಬೇರೆ ಸಬ್ಜೆಕ್ಟ್ ಈಗ ಮಾತಾಡಕ್ ರೆಡಿ ಇಲ್ಲ. ಪ್ರಿಯಾಂಕ್ ಅವರೇ, ಬೇರೆ ಸಬ್ಜೆಕ್ಟ್ ಸನ್ಮಾನ್ಯ ಅಧ್ಯಕ್ಷರೇ, ಸಬ್ಜೆಕ್ಟ್ ಏನೇ ಇರ್ಬೋದು, ಮತ್ತೆ ವಾಪಸ್ ಮೂಲ ಅದಕ್ಕೆ ಬರ್ತೀರಾ ನೀವು. ಅದು ಒಂದು ಫನಲ್ ತರ ನೀವು ಮತ್ತೆ ಬಂದ ನೀವು ಅಲ್ಲೇ ಹೋಗ್ತಿರಲ್ಲ, ನಾವೆಲ್ಲೂ ಹೋಗ್ತಾ ಇಲ್ಲ. ನೀವು ಅದೇ ಶಾದಿ ಭಾಗ್ಯ, ಅದೇ ಟಿಪ್ಪು, ಅದೇ ಅಲ್ಲೇ ಹೋಗ್ತಿರಲ್ಲ. ನೀವು ಬಗ್ಗೆ ಚರ್ಚೆ ಮಾಡಿ, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ, RDPR ಬಗ್ಗೆ ಚರ್ಚೆ ಮಾಡಿ. ನಾವು ಹಿಂದೂ ಮುಸ್ಲಿಂ ಆದ್ರೆ ನೀವು ಬರೇ ಮುಸ್ಲಿಂ ಮಾಡಿ ಸರ್. ದೇವದುರ್ಗದಲ್ಲಿ ಏನಾಯ್ತು ಚರ್ಚೆ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಕೇಂದ್ರ ಸರ್ಕಾರ ಪದೇ ಪದೇ ಅಲ್ಪಸಂಖ್ಯಾತರ ಬಜೆಟ್ ಬಗ್ಗೆ ಹೇಳ್ತಾ ಇದ್ದೀರಾ ವಿರೋಧ ಪಕ್ಷ ನಾಯಕರೇ. ಪ್ರಿಯಾಂಕ್ ಅವರೇ, ಅಲ್ಪಸಂಖ್ಯಾತರ ಬಜೆಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಹಿಂದೆ ನಮ್ಮ ಸರ್ಕಾರ ಇದ್ದದ್ದು ಅಲ್ಪಸಂಖ್ಯಾತರ ಕೊಡ್ತಾ ಇದ್ದು, ಅದನ್ನ ತೀರಾ ಕಡಿಮೆ ಮಾಡಿದವ್ರು ಯಾರು? ಇವರು ತೀರಾ ಕಡಿಮೆ ಮಾಡಿದ್ರು. ನಾವು ಅದನ್ನ ಮತ್ತೆ ವಾಪಸ್ ತಗೊಂಡ್ ಬರ್ತಾ ಇದೀವಿ ಹೊರತು ನಾವೇನ್ ಜಾಸ್ತಿ ಮಾಡಕ್ ಹೋಗಿಲ್ಲ. ಏನಿದ್ದದನ್ನ ನೀವೇನು ಉದ್ದೇಶಪೂರ್ವಕವಾಗಿ ಅಲ್ಪಸಂಖ್ಯಾತರಿಗೆ ಸಹಾಯ ಆಗಬಾರ್ದು ಅಂತ ಹೇಳಿ ರಾಜಕೀಯ ಮಾಡೋದಕ್ಕೋಸ್ಕರ ಕಡಿಮೆ ಮಾಡಿದ್ವಿ ನೀವು. ನಾವು ಮತ್ತೆ ಎಲ್ಲಿದೆ ನಿಮ್ ಸರ್ಕಾರ? ಹೇಳಿದ್ರೆ ಅಲ್ಪಸಂಖ್ಯಾತರ ನೀವು ಮನಸ್ಸನ್ನ ಗೆಲ್ಬೇಕು, ಅವಾಗ್ಲೇ ಸಬ್ಕಾ ಸಾಥ್ ಅಂತ ಹೇಳ್ತಕ್ಕಂತ ನೈತಿಕತೆ ನಿಮ್ಗೆ ಬರ್ತಕ್ಕಂಥದ್ದು. ಪ್ರಿಯಾಂಕ ಅವ್ರದೇ ಜಾಸ್ತಿ. ಮುಂದೆ ಹೋಗ್ಲಿ. ನೀವು ಯಾವಾಗ ಸಿದ್ದು ಸೌದಿ ಅವರು ನೋಡಿ, ಅವರು ಕನ್ನಡಿಗರೇ, ನೇಕಾರು ಕನ್ನಡಿಗರೇ, ನಿಮ್ಗೂ ಕೊಟ್ಟಿದೀವಿ.
ಸಿದ್ದು ಸೌದಿ ಅವರೇ, ನಮ್ಮ ನೀವೇ ಮಾಡಿರಿ. ಅಧ್ಯಕ್ಷರೇ, ಬಡ್ಜೆಟ್ ಅಲ್ಲಿ ಪ್ರತಿಯೊಂದರಲ್ಲೂ ಕೂಡ ನೀವು ಎದ್ದೌಟ್ರಿ ಆಗಡೆ ಬಡ್ಜೆಟ್ ಅಲ್ಲಿ ಪ್ರತಿಯೊಂದು ಸರಿ ಕೂಡ ಸುಮಾರು 41ಕ್ಕೂ ಬಾರಿ ಹೆಚ್ಚು ಸರಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ ಚರ್ಚೆ. ಅವ್ರು ನನ್ನ ಫ್ರೆಂಡ್ ಬಿಡಿ ಸರ್, ಸರ್ ಒಂದೇ ನಿಮಿಷ ಫ್ರೆಂಡ್ ಅವರು ಬರಲ್ಲ ಅಲ್ಲ ಸರ್, ಒಂದೇ ನಿಮಿಷ ನಮ್ಗೆ ಗೊತ್ತು. ನಾನು ಅಲ್ಲ ಸರ್, ಒಂದೇ ನಿಮಿಷ ಸರ್, ನಾನು ಜಾಸ್ತಿ ಮಾತಾಡ ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲ ಅವ್ರಿಗೆ ಪ್ರಶ್ನೆ ಆಮೇಲೆ ಅಲ್ವಾ 15% ಜನಸಂಖ್ಯೆ ಇರ್ತಕ್ಕಂಥ ಸನ್ಮಾನ್ಯ ಅಧ್ಯಕ್ಷರೇ, ಅಥವಾ ಭಿಕ್ಷೆ ಕೊಟ್ಟಂಗೆ ಬಜೆಟ್ ಅಲ್ಲಿ ನಾವು ಕೂಡ ಸಮಾಜದ ಕೇಂದ್ರ ಸರ್ಕಾರದ ನೀವು ಬಗ್ಗೆ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದ್ದಾರೆ. ಕೊಟ್ಟಿಲ್ಲ. ನಾನು ಯಡಿಯೂರಪ್ಪನವರು ಬಜೆಟ್ ಅನ್ನ ಮಂಡಿಸಿದ್ರು. ಈಗ ಯಾವ ಸರಿನೂ ಕೂಡ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಒಂದೇ ಒಂದು ಅಪಪ್ರಚಾರ ವಿರುದ್ಧ ಕೇಂದ್ರ ಸರ್ಕಾರ ಬಗ್ಗೆ ಯಾವುದೇ ರೀತಿ ಹೇಳಿಕೆಯನ್ನ ಕೊಟ್ಟಿಲ್ಲ. ನಾನು ಕೇಂದ್ರ ಸರ್ಕಾರ ಈ ಸಂದರ್ಭದಲ್ಲಿ ಇರಪ್ಪ ಅಧ್ಯಕ್ಷ, ಈ ಸಂದರ್ಭದಲ್ಲಿ ಕೂತ್ಕೋಣ ಒಂದೇ ನಿಮಿಷ, ಆಮೇಲೆ ಕೊಡ್ತೀನಿ, ಕೂತ್ಕೊಂಡ ನಿಮ್ಗೆ ಟೈಮ್ ಕೊಡ್ತೀನಿ ನಾನು, ನಿನ್ಗೆ ಸ್ಪೆಷಲ್ ಟೈಮ್, ಐ ವಿಲ್ ಗಿವ್ ಸ್ಪೆಷಲ್ ಟೈಮ್. ಸನ್ಮಾನ್ಯ ಅಧ್ಯಕ್ಷರೇ, ಮನಮೋಹನ್ ಸಿಂಗ್ ಅವರು ಮತ್ತು ಮೋದಿಯವರು ಇವೆರಡೂ ಟೈಮಲ್ಲಿ ನಮ್ಮ ರಾಜ್ಯಕ್ಕೆ ಏನು ಅನುದಾನ ಬಂದಿದೆ, ಬರ ಬಂದಾಗ ಹೇಳಿದ್ರು ಬರದಲ್ಲಿ ದುಡ್ಡು ಕೊಟ್ಟಿಲ್ಲ, ಇವರು ಮೋಸ ಮಾಡ್ತಾ ಇದ್ದಾರೆ ಅಂತ. ನಾನು ಹೇಳ್ತಾ ಇದ್ದೀನಿ, ನಾನು ಕೂಡ ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ. ಮನಮೋಹನ್ ಸಿಂಗ್ ಅವರಿದ್ದಾಗ ಅವರು ಕೊಟ್ಟಿರೋವಂಥದ್ದು 8 ವರ್ಷದಲ್ಲಿ 3233 ಕೋಟಿ ಕೊಟ್ಟಿದ್ದಾರೆ. ಮನಮೋಹನ್ ಸಿಂಗ್ ಅವರು 2014ರಿಂದ 6ರಿಂದ 14ರವರೆಗೂ. ಅದೇ ರೀತಿ ಮೋದಿಯವರಿದ್ದಾಗ 8 ವರ್ಷದಲ್ಲಿ 11,630 ಕೋಟಿ ಕೊಟ್ಟಿದ್ದಾರೆ. ಅಂದರೆ 4 ಪಟ್ಟು ಜಾಸ್ತಿ ಕೊಟ್ಟಿದ್ದಾರೆ. ಅಷ್ಟು ಕೊಟ್ಟರೂ ಕೂಡ, ಇದೊಂದೇ ಅಂತಲ್ಲ, ಅಷ್ಟು ಕೊಟ್ಟರೂ ಕೂಡ ಮೋದಿ ಮೋಸ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ಸ್ವಾಮಿ, ನೀವು ಎಂಪಿಗಳಿದಾರಲ್ಲ, ಕೇಂದ್ರ ಸರ್ಕಾರದ್ದು ಎಂಪಿಗಳಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಎಂಪಿಗಳು ಏನ್ ಮಾಡ್ತಾ ಇದ್ದಾರೆ ಮೋದಿ ಸಾಹೇಬ್ರಿಗೆ ಭೇಟಿ ಅಂತ ಹೇಳ್ತಿರಲ್ಲ ನೀವು. ಎಂಪಿಗಳು ಏನ್ ಮಾಡ್ತಾ ಇದ್ದೀರಾ, ಎಂಪಿಗಳು ಏನ್ ಮಾಡ್ತಾ ಇದ್ದಾರೆ, ಇನ್ನು 5-6 ನಿಮಿಷ ಹೇಳ್ತಿದ್ದೀರಲ್ಲ, ಎಂಪಿಗಳು ಕೇಳ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಅಂತ ನೀವು ಕೇಳ್ತಾ ಇದ್ದೀರ. ನಾನು ಹೇಳಿದ್ದೀನಿ ನೋಡಿ, ಇದೇ ರೀತಿ ಬರ ಇರ್ಬೋದು, ಫ್ಲಡ್ ಆದಾಗ ನಾನು ಒಂದೇ ಒಂದು ತಿಂಗಳಲ್ಲಿ ಪರಿಹಾರ ಕೊಟ್ಟಿದ್ದೀನಿ. ನಾನು ರೆಕಾರ್ಡ್ ಕೊಡ್ತೀನಿ ನಿಮಗೆ, ತಿಂಗಳುಗಳು, ಒಂದೇ ತಿಂಗಳು ನೋಡಿ, ಇಷ್ಟು ಬೇಕಾದ್ರೆ ನಿಮ್ಮ ಕೈ ಒಂದೇ ತಿಂಗಳಲ್ಲಿ ಕೇಂದ್ರ ಸರ್ಕಾರ ನಾನು ಕೇಳಿಲ್ಲ. ಫ್ಲಡ್ ಆದಾಗ ಒಂದೇ ತಿಂಗಳಲ್ಲಿ ನಾನು ಎಷ್ಟು ದಿನ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ನೋ ರೆವಿನ್ಯೂ ಮಿನಿಸ್ಟರ್ ಆಗಿದ್ನೋ, ಅಲ್ಲೇ ಲೆಕ್ಕಕ್ಕೆ ಓದೈತೆ, ಅದೇ ಲೆಕ್ಕ, ಎಷ್ಟು ದಿನ ರೆವಿನ್ಯೂ ಮಿನಿಸ್ಟರ್ ಆಗಿದ್ನೋ ಅಷ್ಟು ದಿನ ಕೂಡ ನಾನು 2 ಅಥವಾ 3 ತಿಂಗಳಲ್ಲಿ ರಿಲೀಸ್ ಮಾಡಿದ್ದೀನಿ. ಕೆಲವು ಸರಿ 1 ತಿಂಗಳಲ್ಲೂ ರಿಲೀಸ್ ಮಾಡಿದ್ದೀನಿ. ಮುಂದೆ ಹೋಗುವ ಒಂದೇ ಕೊಟ್ಟಿದ್ದೀನಿ ನಾನು. ನಿಮ್ಮ ಕೈಲಿ ಯಾಕೆ ಕೊಡೋಕ್ಕಾಗಲ್ಲ? ಬರೀ ಮೋದಿನ ಬೈಕೊಂಡು ಮೋದಿ ಕೊಡ್ತಾ ಇಲ್ಲ ಅಂತೇಳಿ ಅಲ್ಲಿ ಹೋಗಿದ್ದೀರಾ. ನಮ್ಮ ಮೋದಿಯವ್ರನ್ನ ಹೋಗಿ ಕೇಳ್ತಾ ಇದ್ದೀರಾ. ಕೇಳಿ, ನಾವು 36,000 ಕೋಟಿ ರೂಪಾಯಿ ಗ್ಯಾರಂಟಿ ಮುಖಾಂತರ ತಲುಪಿಸಿದೀವಿ. ನೀವು 1 ರೂಪಾಯಿ ಕೂಡ ಕೊಡಕ್ಕಾಗಿಲ್ಲ. ಗಂಟ್ಲು ಸರಿ ಇಲ್ಲ, ನೆಗಡಿ ಮುಗಿಸ್ತೀನಿ. ಮೋದಿ ಅವರಿಗೆ ಕೊಡ್ತಾ ಇದ್ದಾರಾ? ಸ್ಪೀಕರ್ ಅವ್ರ ಕಾಟ ಜಾಸ್ತಿ ಆಗಿದೆ, ಬೆಳಿಗ್ಗೆ 9 ಗಂಟೆಗೆ ಬಾ ಅಂತಾರೆ, ಅದಕ್ಕೆ ಬಿಟ್ಬಿಡಿ, ದಯವಿಟ್ಟು ಬಿಟ್ಬಿಡಿ. ಒಂದು 5 ನಿಮಿಷ ಮುಗಿಸ್ಬಿಡ್ತೀನಿ. ಆಗ್ತಾ ಇಲ್ಲ, ನಾನು ಆಂಟಿಬಯೋಟಿಕ್ ಎಲ್ಲ ತಗೊಂಬಂದಿದ್ದೀನಿ, ಮಾತಾಡ್ಬೇಕು ಅಂತ ಅಷ್ಟೇ, ಮುಗಿಸ್ಬಿಡ್ತೀನಿ ದಯವಿಟ್ಟು. ಅದಕ್ಕೆ ನೀವು ಹೋಗಿ ಸ್ಟ್ರೈಕು ಕೂಡ ಮಾಡಿದ್ರಿ, ನಮ್ಮ ದುಡ್ಡು, ನಮ್ಮ ತೆರಿಗೆ ನಮ್ಮ ಮನೆಗೆ ಕೊಡಬೇಕು ಅಲ್ವಾ? ನಮ್ಮ ಮನೆಗ ಯಾರಿಗ? ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ. ನಮ್ಮದು ನಿಮ್ಮದು ಇಲ್ಲ, ನಿಮ್ಮದು ಅಲ್ಲ, ನಮ್ಮ ತೆರಿಗೆ ನಮ್ಮದು, ನಿಮ್ಮದು ಸೇರಿ ನಮ್ಮ ಹಕ್ಕು ಅಲ್ವಾ? ಕರೆಕ್ಟ್ ತಾನೆ? ಒಂದು ನಿಮಿಷ ಕೂತ್ಕೋಣ, ಒಂದು ನಿಮಿಷ. ಹೇಳಿದ್ರಲ್ಲ 25 ಜನ ಏನ್ ಮಾಡ್ತಾ ಇದ್ದೀರಾ? ನಾನು ಹೇಳ್ತೀನಿ, ನೀವು 125 ಜನ, 135 ಜನ ಇದ್ದೀರಾ. ನೀವೇನ್ ಮಾಡ್ತಾ ಇದ್ದೀರಾ? ಅದು ಹೇಳಿದ್ರು, ಹೋಗಿ ಮೋದಿ ಅಂತ ಕಂಡ ತಕ್ಷಣ ಹಂಗೆ ಇಲಿ ತರ ಕೂತ್ಕೊಂಡ್ಬಿಡ್ತಾರೆ ಅಂತ. ನೀವು 135 ಜನ ಇದ್ದೀರಲ್ಲ, ಈಗ ನಮ್ಮ ದುಡ್ಡು, ನಮ್ಮ ತೆರಿಗೆ
ನಮ್ಮ ಹಕ್ಕು. ಈ ವಯನಾಡಿಗೆ ಹೋಯ್ತಲ್ಲ ದುಡ್ಡು, ವಯನಾಡಿಗೆ 15 ಲಕ್ಷ ಹೋಯ್ತಲ್ಲ, ಅದು ಯಾರು ದುಡ್ಡು? ನಮ್ಮ ದುಡ್ಡು. ವಯನಾಡಿಗೆ ಹೋಯ್ತಲ್ಲ, ಹೆಂಗ್ ಹೋಯ್ತು ಇದು? ನಮ್ಮ ಹಕ್ಕು. ಆನೆಗೆ ಹೋಯ್ತು, ಆನೆಗೆ. ಯಾರ್ದು ಆನೆ? ಆನೆ ಯಾರ್ದು? ಆನೆ ಬಂತು, ಆನೆ. ಯಾವ ಊರ ಆನೆ? ಯಾವ ಊರ ಆನೆ? ವಯನಾಡನ ಬಂದಿದ್ದು? ವಯನಾಡನ ಬಂದಿದ್ದು? ಕೇಂದ್ರದ ಆನೆ ವಯನಾಡ್ದ ಬಂದಿದ್ದು? ನಮ್ ತೆರಿಗೆ ಹೆಂಗ್ ಹೋಯ್ತು ಅಲ್ಲಿಗೆ? ಯಾವ ಅಧಿಕಾರದಲ್ಲಿ ನೀವು ಕೊಟ್ರಿ ಅವ್ರಿಗೆ ಅಧಿಕಾರ? ನಮ್ ಟ್ಯಾಕ್ಸ್ ತಾನೆ, ನಮ್ ಟ್ಯಾಕ್ಸ್ ತಾನೆ. ಬರ್ತ್ ಸರ್ಟಿಫಿಕೇಟ್ ಇದೆಯಾ? ಆನೆಗೇನೋ ಬರ್ತ್ ಸರ್ಟಿಫಿಕೇಟ್ ಇಟ್ಟಿದ್ದೀರಾ? ಸನ್ಮಾನ್ಯ ಗೌರವಾನ್ವಿತ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು ಅಂತ ನಮ್ಮ ತೆರಿಗೆ ರಾಹುಲ್ ಗಾಂಧಿಗೆ ಹೋಗ್ತು. ಗೌರವಾನ್ವಿತ ರಾಹುಲ್ ಗಾಂಧಿ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಯ್ತು. ಅದು ಕರ್ನಾಟಕದಲ್ಲೂ ಇಲ್ಲ, ಕಾನ್ಸ್ಟಿಟ್ಯೂನ್ಸಿ ವಯನಾಡಲ್ಲಿ ಇದೆ. ಇದು ನ್ಯಾಯನಾ? ಇದು ನ್ಯಾಯನಾ? ನೀವು ಕೇಳಿದ್ರಿ ನಮ್ಮ ಹಕ್ಕು, ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು. ಇದು ಯಾರ ಹಕ್ಕು? 15 ಲಕ್ಷ ಯಾರ ಹಕ್ಕು? ಹೋಲಿಕೆ ಅಂದ್ರೆ ಏನು? ಹಾಗಾದ್ರೆ ಕೊಡ್ಬೋದಾ? ಹೇಳಿ, ಕೊಡ್ಬೋದಾದ್ರೆ ಹೇಳಿ. ಆದೇಶ ಮಾಡಿದಾರ ನಿಮ್ಮ ಮಂತ್ರಿ. ಅಫ್ಘಾನಿಸ್ತಾನಕ್ಕೆ 500 ಕೋಟಿ ಕೊಡೋದು? 500 ಅಲ್ಲ ರೀ, ಪಾಪ 15 ಲಕ್ಷ 10,000 ಕೋಟಿ ಬೆಲೆ ಇಲ್ಲ. 15 ಲಕ್ಷಕ್ಕೆ 10,000 ಕೋಟಿ ಕೊಟ್ಟಿರೋದು ಅಫ್ಘಾನಿಸ್ತಾನಕ್ಕೆ. ಯಾಕೆ ಅದನ್ನೆಲ್ಲ ಹೇಳಿ ಸ್ವಲ್ಪ ನೀವು. ಬಡಪಾಯಿಗಳ ಕರ್ನಾಟಕ ಸಹಾಯ ಮಾಡಕ್ಕಾಗಲ್ವಾ ನಾವು? ಸನ್ಮಾನ್ಯ ದಿನೇಶ್ ಅವರೇ, ಮಾನವೀಯತೆ, ಬಾಂಗ್ಲಾದೇಶಕ್ಕೆ ಮಾನವೀಯತೆ ಪ್ರಶ್ನೆ. ಮಾನವೀಯತೆನೇ ಇಲ್ಲ ನಿಮ್ಗೆ, ಮಾನವೀಯತೆ ಇಲ್ಲ. ಮುಂದಕ್ಕೆ ಹೋಗ್ಲಿ. ಕನಕಪುರದಲ್ಲಿ ದೇಶದ ದುಡ್ಡೆಲ್ಲ ಗುಜರಾತಿಗೆ ಹೋಗ್ತಾ ಇದೆಯಲ್ಲ, ದೇಶದ ದುಡ್ಡೆಲ್ಲ ತಗೊಂಡು ಗುಜರಾತಿಗೆ ಹೋಗ್ತಾ ಇದೆ. ಅದು ವಿಚಾರ ವಯನಾಡಿಗೆ ಹೋಗಿದ್ ಹೇಳ್ರಿ, ನಮ್ದು ದುಡ್ಡು ಅದನ್ನ ಹೇಳಿ. ಆಮೇಲೆ ಹೇಳ್ರಿ. ಅಲ್ಲ ನೀವು ಪಾರ್ಲಿಮೆಂಟ್ ಸರ್, ಜಾನ್ ಸಾಹೇಬ್ರೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ಲಿ ಬಿಡಿ. ನೀವು ನಮ್ಮ ದುಡ್ಡೆಲ್ಲ ಗುಜರಾತ್ಗೆ, ಆಮೇಲೆ ಉತ್ತರ ಪ್ರದೇಶ್ಗೆ, ಬಿಹಾರ್ಗೆ ಎಲ್ಲ ಹೋಗ್ತಾ ಇದೆ ಅಂತಂದ್ರು ಅಲ್ಲ? ಹೇಳಿ. ಅಫ್ಘಾನಿಸ್ತಾನ ಹೇಳಿ. ಉತ್ತರ ಪ್ರದೇಶದಲ್ಲಿ ಯಾರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ? ಎಷ್ಟು ಜನ ಪ್ರೈಮ್ ಮಿನಿಸ್ಟರ್? ನೆಹರು ಅವ್ರ ಪ್ರೈಮ್ ಮಿನಿಸ್ಟರ್, ಇಂದಿರಾ ಗಾಂಧಿ ಅವ್ರ ಪ್ರೈಮ್ ಮಿನಿಸ್ಟ್ರು, ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟ್ರು, ಸೋನಿಯಾ ಗಾಂಧಿ ಅವರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ. ಅಷ್ಟಿದ್ದು ರಾಜ್ಯ ಉದ್ಧಾರ ಆಗಿಲ್ಲ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಆಗಲಿದಲ್ಲ. 4 ಜನ ಪ್ರೈಮ್ ಮಿನಿಸ್ಟರ್ ಆಗಿ ಆ ರಾಜ್ಯ ಉದ್ಧಾರ ಆಗಿಲ್ಲ, ಬೇರೆ ರಾಜ್ಯದಿಂದ ಓದ್ತಾ ಇದ್ದಾರೆ. ಅವಮಾನ ಯಾರಿಗೆ? ಕಾಂಗ್ರೆಸ್ ಅವ್ರಿಗೆ ಅವಮಾನ ಆಗ್ಬೇಕದು. ಕಾಂಗ್ರೆಸ್ ಅವ್ರಿಗೆ ಅವಮಾನ ಆಗ್ಬೇಕದು. ಏನಪ್ಪ ಇಷ್ಟು ಜನ ಪ್ರಧಾನಮಂತ್ರಿ ಇದ್ದು ಉದ್ಧಾರ ಆಗಿಲ್ಲ ಅಂದ್ರೆ ಕಾಂಗ್ರೆಸ್ ಅವ್ರಿಗೆ ಅವಮಾನ ಆಗ್ಬೇಕಾಯ್ತು. ಈಗ ಪ್ರತಿಪಕ್ಷ ನಾಯಕರೇ ಕಂಟಿನ್ಯೂ ಮಾಡಿ, ಸಬ್ಜೆಕ್ಟ್ ಚೇಂಜ್ ಆಗಬೇಡಿ. NL, ಇಸ್ರೋ, IAC ಇವೆಲ್ಲ ತಂದವರು ನೆಹರು ನಮ್ ದುಡ್ಡು ಉತ್ತರ ಪ್ರದೇಶಕ್ಕೆ ಹಾಕೋಯ್ತು ಅಂತ. ಅಲ್ಲಿ ಪ್ರಧಾನಮಂತ್ರಿ 4 ಜನ ಪ್ರಧಾನಮಂತ್ರಿ ಬಡತನ ಆಗಿದ್ಕೋಸ್ಕರ 4 ಪ್ರಧಾನಮಂತ್ರಿಗಳು ಏನ್ ಮಾಡಿದ್ರು ಅದನ್ನ ಹೋಗ್ತಾ ಇದೆ ದುಡ್ಡು ದುಡ್ಡು ಅಂತ. ಅದಕ್ಕೆ ಇವಾಗೆಲ್ಲ ದಿನೇಶ್ ಅವರು ಹೇಳಿದ್ರು ಇವತ್ತು ಬೆಂಗಳೂರಿಗೆ ಕರ್ನಾಟಕ ಬಂದಿದ್ದು ಕಾಂಗ್ರೆಸ್ ಕೊಡುಗೆನೆ, ನೆಹರು ಕೊಡುಗೆನೆ. ಅವ್ರು ಎಲ್ಲರೂ ಮಾತಾಡ್ಬೇಕಲ್ಲ. ಈಗ ನೋಡಿ, ನೀವು ಮಾತಾಡಿ, ನೀವು ಬರೇ ಸೀನಿಯರ್ಸ್ ಮಾತ್ರ ಸಾಕಾಲ, ಬೇರೆ ಜೂನಿಯರ್ಸ್ ಎಲ್ಲ ಮಾತಾಡ್ಬೇಕಾ? ನಿಮ್ಮ ಟೈಮ್ ಮುಗಿತಾ ಇದ್ರೆ ಚರ್ಚೆ ಮಾಡಿದ್ರೆ ಹೇಗೆ? ಅಲ್ಲಿ ಮಾತಾಡ್ಲಿಕ್ಕಿಲ್ವ? ಹಾಗಾದ್ರೆ ನೀವೇ ಮಾತಾಡಿ. ಬೆಲ್ಲದವರ ಸುದ್ದಿ ಮಾತಾಡಿದ್ರಿ, ಬೇರೆಯವ್ರು ಮಾತಾಡ್ಲಿ. ನೀವೇ ಚರ್ಚೆ ಮಾಡೋದಾಗ್ತದ? ಸನ್ಮಾನ್ಯ ಅಧ್ಯಕ್ಷರೇ, ಈಗ ಸನ್ಮಾನ್ಯ ದಿನೇಶ್ ಅವರು ಮಾತಾಡ್ಲಿಕ್ಕೆ ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿದ್ದೀರಿ. ಮಾನವೀಯತೆ ದೃಷ್ಟಿಯಿಂದ ಹೌದು ಸರ್, ಅದನ್ನು ನಾವೇ ಕಟ್ಟಿದ್ದೀವಿ. ಅದನ್ನ ಉಳಿಸಿ, ನಿಮ್ದು ಬರೇ ಉಳಿಸೋದ್ ಕೆಲಸ ಅಲ್ಲ. ನೀವೇನ್ ಕಟ್ಟಿರೇನು? ಬರೇ ಉಳಿಸೋದೇ ಕೆಲಸ. ಸನ್ಮಾನ್ಯ ಅಧ್ಯಕ್ಷರೇ, ಕಂಪ್ಲೀಟ್ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು ಮುಗಿಸ್ತೀನಿ. ಸನ್ಮಾನ್ಯ ಅಧ್ಯಕ್ಷ ದಿನೇಶ್ ಅವರು ಹೇಳಿದ್ರು ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿದ್ದೀರಿ ಅಂತ. ಮಾನವೀಯತೆ ಯಾವಾಗ? ಮಾನವೀಯತೆ ಯಾವಾಗ? ನಮ್ಮ ಹತ್ರ ನಮ್ಮ ಮನೆಗಿದ್ದು ಎಕ್ಸಸ್ ಆದರೆ ಮಾನವೀಯತೆಯಿಂದ ಕೊಡಬೇಕು. ಮೊನ್ನೆ ಇದರಲ್ಲಿ ಕನಕಪುರ ತಾಲೂಕು ಗೇರಹಳ್ಳಿಯಲ್ಲಿ ಪುಟ್ನಂಜಯ್ ಅಂತ ಆನೆ ತುಳಿತಕ್ಕೆ ಒಳಗಾಗಿ ಸತ್ತ. 26 ದಿನ ಆಯಿತು, ಇನ್ನೂ ಅವನು ಪರಿಹಾರ ಕೊಟ್ಟಿಲ್ಲ. ಇದ್ಯಾವ ಮಾನವೀಯತೆ? ಫಸ್ಟು ನಮ್ಮವ್ರು ತಾನೇ ಕೊಡಬೇಕಾಯ್ತು. ವಯನಾಡಿಗೆ ಒಂದೇ ದಿನಕ್ಕೆ ಹೊರಟೋಯ್ತು. ವಯನಾಡಿಗೆ ಒಳ್ಳೆ ಇದೋದಂಗೆ ಜೆಟ್ ಹೋದಂಗೆ ಹೊರಟೋಯ್ತು ವಯನಾಡಿಗೆ. ಇಲ್ಲಿ 26 ದಿನ ಆಗೈತೆ ಕೊಟ್ಟಿಲ್ಲ. ಅಲ್ಲೇ ತಂದು ಕೊಟ್ಟಿರೋದು. ಇದು ಬಂದ ತಕ್ಷಣ ನನಗೆ ಮೆಸೇಜ್ ಕಳಿಸಿದ್ರು, ನೋಡಿ ಸರ್ ನಮಗೆ ಬಂದಿಲ್ಲ ಅಂತೇಳಿ.
ಅದಕ್ಕೆ ಊರು ಹೆಸರು ಎಲ್ಲ ಹೇಳಪ್ಪ ಅಂದೆ, ಊರು ಹೆಸರು ಎಲ್ಲ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇರೋವಂಥದ್ದು, ನೀವು ಹೋರಾಟ ಮಾಡಿದ್ರಿ, ನಮ್ಮ ಹಕ್ಕು ನಮ್ಮ, ಓಕೆ, ಇದು ಯಾರ ಹಕ್ಕು? ಇದು ನಮ್ಮ ಹಣ ನಮ್ಮ ಹಕ್ಕ ಆಗ್ಬೇಕಲ್ಲ ನಿಮ್ಮ ಥರ. ಓಕೆ, ಈ ಆನೆಗೂ ನೀವು ಜಾತಿ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ಕೊಟ್ಟು ಆಗ್ಬೇಡಿ. ಅದರಿಂದ ಮುಗಿಸಿ. ನನಗೆ ಹೇಳೋವಂಥದ್ದು, ಮುಗೀತು ಲಾಸ್ಟ್ 3 ಸನ್ಮಾನ್ಯ ಇವ್ರದೇ ಜಾಸ್ತಿ ಆಗೋಯ್ತಲ್ಲ, ಮುಗಿಸ್ತಾ ಇದ್ದೀನಿ, ಮುಗಿಸ್ಬಿಟ್ಟು ನನ್ಗೆ ಆಗ್ತಾ ಇಲ್ಲ ಗಂಟ್ಲು. ದಿನೇಶ್ ಅವರೇ, ಮುಗ್ದೋಯ್ತು. ಸನ್ಮಾನ್ಯ ಅಧ್ಯಕ್ಷರೇ, ಅದಕ್ಕೆ ನಾನು ಹೇಳೋವಂಥದ್ದು, ಈ ಬಡ್ಜೆಟ್ ಏನಿದೆ, ಈ ಸ್ವಯಂ ಪ್ರೇರಣೆಯಿಂದ ಇದು ನಿಮ್ ಜಾಬಿಂದ ಕೊಡಿ, ಕಾಂಗ್ರೆಸ್ ಆಫೀಸಿಂದ ಕೊಡಿ, ಕಾಂಗ್ರೆಸ್ ಆಫೀಸ್ ಫಂಡ್ ಇದೆಯಲ್ಲ ಕೊಡಿ, ಅದ್ರಲ್ಲಿ ಕೊಡಿ. ಸರ್ಕಾರದ ಕೊಡ್ಬೇಕು. ಆಯ್ತಪ್ಪ, ಈಗ ನಾಳೆ ತಮಿಳ್ನಾಡಲ್ಲಿ ನಮ್ಮ ಮನೆ ಹೋಗಿ ತಮಿಳ್ನಾಡಲ್ಲಿ ಏನೋ ಮಾಡ್ಬಿಡ್ತು ಅಂತ ತಮಿಳ್ನಾಡವ್ರು ಕೊಡ್ತೀರಾ? ಕೇರಳದಲ್ಲಿ ಆಗ್ತದೆ, ಕೇರಳದವ್ರು ಕೊಡ್ತೀರಾ? ಮಾಡ್ತಾರೆ, ಕೇಳಿದ್ರೆ ಮಾಡ್ಬೋದು. ಅದಕ್ಕೂ ಗಟ್ಟಿ ಧ್ವನಿನ ಅಲ್ಲಿ ಮೋದಿ ಅವ್ರ ಮುಂದೆ ಪ್ರದರ್ಶನ ಮಾಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ನಮ್ಗೆ ದುಡ್ಡನ್ನ ಬರುತ್ತೆ. ಇಲ್ಲಿ ರಾಹುಲ್ ಗಾಂಧಿ ಮುಂದೆ ಕೇಳಿ, 125 ಜನ 135 ಜನ ಕೇಳಿ. ಅದರಿಂದ ಈ ಬಡ್ಜೆಟ್ ಆಯ್ತು. ಒಂದೇ ನಿಮಿಷ, ಈ ಬಡ್ಜೆಟ್ ನೀವು ಕಂಟಿನ್ಯೂ ಮಾಡಿ ಅಶೋಕ್, ಕಂಟಿನ್ಯೂ ಮಾಡಿ. ಈ ಬಡ್ಜೆಟ್ ಅಶೋಕ್ ಕಂಟಿನ್ಯೂ ಮಾಡಿ. ಆಗೋಯ್ತು, ಮುಗಿಸ್ಬಿಡೋಣ. ಕಂಟಿನ್ಯೂ ಇಲ್ಲ ಅಲ್ಲಲ್ಲ, ಬೇಗ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಏನಪ್ಪ ಇಲ್ಲ, ಅವ್ರ ಗಂಟಲು ಸರಿ ಇಲ್ಲ, ನನ್ನ ಕೈಲಿ ಆಗೋದು ಇಲ್ಲ, ಮಾತಾಡೋಕ್ಕೂ ಆಗಲ್ಲ. ಅಧ್ಯಕ್ಷ ಪರ್ಮಿಷನ್ ಕೊಟ್ಟು 1 ಗಂಟೆ ಒಳಗಡೆ ಹೇಳಿದ್ದೀನಿ ನಾನು. ಅದರಿಂದ ನನಗೆ ಇನ್ನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ಡಿಸ್ಟರ್ಬ್ ಮಾಡಿ. ನನಗೆ ಅನಿಸೋವಂಥದ್ದು, ಸನ್ಮಾನ್ಯ ಸಿದ್ದರಾಮಯ್ಯನವ್ರದ್ದು ಪ್ರೆಸ್ ಮೀಟಲ್ಲಿ ಹೇಳಿದ್ರು, ಭಾಳ ದೊಡ್ಡದಾಗಿ ಹೇಳಿದ್ರು. ನಾವು ಹಾಡು ಯಾವ್ದು ಹೇಳಿದ್ದು? ಏನಿಲ್ಲ ಸಿದ್ದರಾಮಯ್ಯ ಗೌರವಾನ್ವಿತ ಅವ್ರು ಹೇಳಿದ್ರು, BJPಯವ್ರ ತಲೆಯಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರು. ಮುಖ್ಯಮಂತ್ರಿ ಹೇಳ್ಬಾರ್ದಾಯ್ತು, ಹೇಳಿದ್ರು. ನನಗನ್ಸ್ತೈತೆ ಏನಿದೆ ಅಂದರೆ ಸಿದ್ದರಾಮಯ್ಯನವ್ರ ತಲೆಯಲ್ಲಿ ಪೂರ್ತಿ ವಿಷ ಇದೆ ಅಂತ, ಪೂರ್ತಿ ವಿಷ. ಒಂಥರ ಹಿಂದೂಗಳಿಗೆ ಒಂಥರ ದ್ರೋಹ ಬಗ್ಗೆ ಇಡೀ ಬಡ್ಜೆಟ್ ಅಲ್ಲಿ. ಅದರಿಂದ ನನಗೆ ಸಿದ್ದರಾಮಯ್ಯನವ್ರನ್ನ 15ನೇ ಬಡ್ಜೆಟ್ ಒಂದು ರೀತಿ ಒಡೆದೋಗಿರುವಂಥ ಕನ್ನಡಿ ಪ್ರತಿಬಿಂಬ ಪ್ರತಿ ಚೂರಲ್ಲೂ ಕಾಣ್ತಾ ಇದೆ. ಆದರೆ ಅದರಲ್ಲಿ ಪೂರ್ಣ ಅಂತ ಏನು ಅನ್ಸೋದೇ ಇಲ್ಲ. ಒಡೆದೋಗಿರೋ ಕನ್ನಡಿ ಥರ ಕಾಣಿಸ್ತಾ ಇದೆ ಅಲ್ಲ, ಅದರಲ್ಲಿ ಏನು ಪ್ರತಿಬಿಂಬ ಕಾಣ್ತಾ ಇಲ್ಲ. ಹಣ ಕೊಟ್ಟಂತೆ ಮಾಡವ್ರೆ, ಆದರೆ ಯಾವುದಕ್ಕೂ ಪರಿಹಾರ ಸಿಗ್ತಾ ಇಲ್ಲ, ದೂರದರ್ಶತ್ವ ಇಲ್ಲ. ಸಾಲದ ಹೊರೆಯನ್ನು ಪ್ರತಿಯೊಬ್ಬ ಕನ್ನಡಿಗರ ಮೇಲೆ ಹಾಕಿದ್ದಾರೆ. ಬಡ್ಜೆಟ್ಟಲ್ಲಿ ಏನೋ ಒಂದು ಒಳ್ಳೇದಾಗುತ್ತೆ ರಾಜ್ಯಕ್ಕೆ ಅಂತ ತಿಳ್ಕೊಂಡಿದ್ರಿ. ಇಡೀ ಬಡ್ಜೆಟ್ಟು ಬಡವರ ವಿರೋಧಿಯಾಗಿದೆ, ದೀನ ದಲಿತರ ವಿರೋಧಿಯಾಗಿದೆ. ಕಳೆದ ಬಾರಿ ಬಡ್ಜೆಟಲ್ಲೂ ಕೂಡ 14,000 ಕೋಟಿ ದೀನ ದಲಿತರ ಹಣ ತೆಗೆದುಕೊಂಡಿದ್ದೀರಾ. ಒಟ್ಟಾರೆ ಈ ಬಡ್ಜೆಟ್ಟು ಒಂದು ರೀತಿ ಹಿಂದೂಗಳಿಗೆ ದ್ರೋಹ ಬಗೆಯುವಂಥದ್ದು, ಒಂದು ರೀತಿ ವಿಷಪೂರಿತವಾದಂಥ ಬಡ್ಜೆಟ್ಟು ಅಂತ ನನಗೆ ಅನಿಸಿದೆ. ಅದರಿಂದ ಇದೊಂಥರ ಏನೋ ಒಂದು ಸಾಲದ ಕೂಪಕ್ಕೆ ನಮ್ಮನ್ನು ತಳ್ಳಿದೆ. ನಾವು ಹಿಂದೆಂದೂ ಪಡೆದಂಥ ಕಷ್ಟವನ್ನು ಮುಂದಿನ 2-3 ವರ್ಷದಲ್ಲಿ ನಾವು ಪಡಿಬೇಕಾಗ್ತೈತೆ. ನಮ್ಮ GDPನೂ ಕೂಡ ದೇಶದ GDP ಅಂತ ನಾವು ಕಡಿಮೆ ಹೋಗ್ತಾ ಇದ್ದೀರಿ. ಅದರಿಂದ ಒಂದು ಮಾತು ಇದೆ, ಸಾಲ ಕೊಂಬುವಾಗ ಆಲೋಗರ ಉಂಡಂತೆ, ಸಾಲಿಗನು ಬಂದಾಗ ಕಿಬ್ಬದಿಯ ಕೀಲು ಮುರಿದಂತೆ. ಹಂಗೆ ಈ ಸರ್ಕಾರ ನಮ್ಮ ಎಲ್ಲ ಜನರ ಕೀಲು ಮುರಿಯುವಂಥ ಸರ್ವಜ್ಞ ಎಲ್ಲರ ಕೀಲನ್ನು ಈ ಸರ್ಕಾರ ಮುರಿಯುತ್ತೆ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.